ಬಾಲ ಕಂದಂ. ನಾರದನು ರಾಮನನ್ನು ಶೌರ್ಯ, ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಸತ್ಯನಿಷ್ಠೆಯಂತಹ ವಿವಿಧ ಗುಣಗಳನ್ನು ಹೊಂದಿದ್ದ ಪರಿಪೂರ್ಣ ವ್ಯಕ್ತಿ ಎಂದು ವಿವರಿಸುತ್ತಾನೆ. ಅವನ ಹೆಂಡತಿ ಕೈಕೇಯಿಯನ್ನು ಸಂತೋಷಪಡಿಸಲು ಅವನ ತಂದೆ ದಕಾರಥನು ಅವನನ್ನು ಅಧಿಕಾರು ಮಾಡಿದನು. ಆದರೆ ನಂತರ ಯುದ್ಧದಲ್ಲಿ ರಾವಣನನ್ನು ಸೋಲಿಸಿದನು ಮತ್ತು ಸೀತೆಯನ್ನು ಮರಳಿ ಪಡೆದನು. ತನ್ನ ರಾಜ್ಯವರಾಯಿನ ಧಾರ್ಮಿಕ ಋಷಿಯಾದ ವಾಲ್ಮೀಕಿ ಒಂದು ಪಕ್ಷಿ ಕ್ರೌಂಚ ಪಕ್ಷಿಯನ್ನು ಕೊಲ್ಲುವುದನ್ನು ಕರುಣೆಯಿಂದ ಪ್ರೇರೇಪಿಸಲ್ಪಟ್ಟು ಆ ಕೃತ್ಯವನ್ನು ಖಂಡಿಸಿ ಒಂದು ಪದ್ಯವನ್ನು ಶ್ಲೋಕ ರಚಿಸಿದನು. ನಂತರ ಬ್ರಹ್ಮನು ಕಾಣಿಸಿಕೊಂಡನು, ಆ ಶ್ಲೋಕವನ್ನು ಹೊಗಳಿದನು ಮತ್ತು ಆ ಛಂದಸ್ಸಿನಲ್ಲಿ ಇಡೀ ರಾಮಾಯಣ ಮಹಾಕಾವ್ಯವನ್ನು ರಚಿಸಲು ವಾಲ್ಮೀಕಿಗೆ ಆದೇಶಿಸಿದನು. ಚಿಂತನೆಯಲ್ಲಿ ಕುಳಿತ ವಾಲ್ಮೀಕಿ ರಾಮನ ಕಥೆಯು ತನ್ನ ಮುಂದೆ ತೆರೆದುಕೊಳ್ಳುವುದನ್ನು ವೀಕ್ಷಿಸಿದನು. ನಂತರ ಅವನು ರಾಮನ ಜೀವನದ ಇತಿಹಾಸವನ್ನು ದಾಖಲಿಸಿದನು. ಇದರಲ್ಲಿ ಅವನ ಜನನ, ಪರಾಕ್ರಮ, ಬಲೆ ಮತ್ತು ಒಳ್ಳೆಯ ಕಾರ್ಯಗಳು, ಜೊತೆಗೆ ರಾವಣನ ವಿರುದ್ಧದ ಅವನ ಹೋರಾಟಗಳು ಮತ್ತು ಅಂತಿಮವಾಗಿ ಸೀತೆಯ ಚೇತರಿಕೆ ಮತ್ತು ರಾವಣನ ಸೋಲು ಸೇರಿವೆ. ವಾಲ್ಮೀಕಿ ಶ್ಲೋಕಗಳನ್ನು ಒಳಗೊಂಡ ರಾಮಾಯಣವನ್ನು ರಚಿಸಿದನು ಮತ್ತು ಅದನ್ನು 6 ಕಂದಗಳಾಗಿ ವಿಂಗಡಿಸಿದನು. ಅವನು ಅದನ್ನು ಸಂಗೀತ ಮತ್ತು ಕವಿತೆಯಲ್ಲಿ ಪಾರಂಗತರಾಗಿದ್ದ ತನ್ನ ಶಿಷ್ಯರಾದ ಕುಶ ಮತ್ತು ಲವರಿಗೆ ಕಲಿಸಿದನು. ಸಹೋದರರು ಸನ್ಯಾಸಿಗಳ ಸಭೆಯ ಮುಂದೆ ಮಹಾಕಾವ್ಯವನ್ನು ಪ್ರದರ್ಶಿಸಿದರು. ಅವರು ಅವರ ಅಭಿನಯವನ್ನು ಶ್ಲಾಘಿಸಿದರು ಮತ್ತು ಅವರಿಗೆ ಉಡುಗೊರೆಗಳನ್ನು ನೀಡಿದರು. ಕೋಸಲ ರಾಜ್ಯದ ರಾಜಧಾನಿಯಾದ ಅಯೋಧ್ಯೆ ನಗರವು ಮನು ಸ್ಥಾಪಿಸಿದ ಅಭಿವೃದ್ಧಿ ಹೊಂದುತ್ತಿರುವ ಮಹಾನಗರವಾಗಿದೆ. ಇದು ಸುಂದರವಾದ ಮತ್ತು ಸಮೃದ್ಧವಾದ ನಗರವಾಗಿದ್ದು ಬ್ರಾಹ್ಮಣ ಮತ್ತು ಸಗಲವಿದೆ. ಉತ್ತಮ ಯೋಜಿತ ರಸ್ತೆಗಳು, ಅಂಗಡಿಗಳು ಮತ್ತು ಉದ್ಯಾನವನಗಳನ್ನು ಹೊಂದಿದೆ. ನುರಿತ ಕುಶಲಕರ್ಮಿಗಳು, ಬ್ರಾಹ್ಮಣರು ಮತ್ತು ಯೋಧರಿಂದ ತುಂಬಿರುವ ಈ ನಗರ ರಾಜ ದಶರಥನು ನೀತಿವಂತ ಮತ್ತು ಸಂತೋಷದ ನಿವಾಸಿಗಳಿಂದ ತುಂಬಿದ ನಗರವಾದ ಅಯೋಧ್ಯೆಯನ್ನು ಆಳಿದನು. ಜನರು ವೇದಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು, ತ್ಯಾಗಗಳನ್ನು ಮಾಡಿದರು ಮತ್ತು ವಿನಮ್ರವಾಗಿ ಬದುಕಿದ್ದರು. 4 ಸಾಮಾಜಿಕ ವರ್ಗಗಳು ಸಾಮರಸ್ಯದಿಂದ ಕೂಡಿದ್ದವು. ಬ್ರಾಹ್ಮಣರು ಮುನ್ನಡೆಸಿದರು ನಗರವನ್ನು. ದಶರಥನ ಬುದ್ಧಿವನ್ನಾಗತ್ವದಿಂದ ರಾಜ ದಶರಥನಿಗೆ 8 ಬುದ್ಧಿವಂತ ಸಲಹೆಗಾರರು ಮತ್ತು ಇತರ ಹಲವಾರು ಸಲಹೆಗಾರರು ಇದ್ದರು. ಅವರು ರಾಜ್ಯವನ್ನು ನ್ಯಾಯಯುತವಾಗಿ ನಿರ್ವಹಿಸಲು ಸಹಾಯ ಮಾಡಿದರು. ಅವರು ವಿದ್ಯಾವಂತರಾಗಿದ್ದರು, ವಿನಮ್ರರಾಗಿದ್ದರು ಮತ್ತು ನೀತಿಯಲ್ಲಿ ನುರಿತರಾಗಿದ್ದರು. ಗುಪ್ತಚರರನ್ನು ಬುದ್ಧಿವಂತಿಕೆಯನ್ನು ಸಂಗ್ರಹಿಸಲು ಮತ್ತು ತಮ್ಮ ಪ್ರಜೆಗಳನ್ನು ರಕ್ಷಿಸಲು ಬಳಸುತ್ತಿದ್ದರು. ಉತ್ತರಾಧಿಕಾರಿ ಇಲ್ಲದ ರಾಜ ದಶರಥನು ಪುತ್ರರನ್ನು ಪಡೆಯಲು ಕುದುರೆ ಯಜ್ಞವನ್ನು ಮಾಡಲು ನಿರ್ಧರಿಸುತ್ತಾನೆ. ಅವನು ತನ್ನ ಬ್ರಾಹ್ಮಣರು ಮತ್ತು ಮಂತ್ರಿಗಳೊಂದಿಗೆ ಸಮಾಲೋಚಿಸುತ್ತಾನೆ. ಅವರು ಸಮಾರಂಭವನ್ನು ಹೇಗೆ ಮುಂದುವರಿಸಬೇಕೆಂದು ಸಲಹೆ ಉತ್ತರ ದಂಡೆಯಲ್ಲಿ ನಡೆಯುವ ಯಜ್ಞಕ್ಕೆ ಸಿದ್ಧರಾಗಿರಲು ರಾಜನು ತನ್ನ ಅಧಿಕಾರಿಗಳಿಗೆ ಆದೇಶಿಸುತ್ತಾನೆ. ರಾಜನ ಸಾರಥಿಯು ಅಂಗದ ರಾಜನಾದ ರೋಮಪಾದನು ತೀವ್ರ ಬರಗಾಲವನ್ನು ಎದುರಿಸಿ ಬ್ರಾಹ್ಮಣರಿಂದ ಪರಿಹಾರವನ್ನು ಹುಡುಕುವ ಪ್ರಾಚೀನ ಕಥೆಯ ಬಗ್ಗೆ ರಾಜ ದಕಾರಥನ ಬಳಿ ಹೇಳುತ್ತಾನೆ. ಅವರು ಬಿಭಂಡಕನ ಮಗನಾದ ಋಷಿಶೃಂಗನನ್ನು ಕರೆತಂದು ಅವನ ಮಗಳು ಸಾಂತನನ್ನು ಯುವ ಬ್ರಾಹ್ಮಣನಿಗೆ ಮದುವೆಯಾಗುವಂತೆ ಸಲಹೆ ನೀಡುತ್ತಾರೆ. ಅವನು ರಾಜನಿಗೆ ಮಗನನ್ನು ಪಡೆಯಲು ಸಹಾಯ ಮಾಡುತ್ತಾನೆ. ಅಯೋಧ್ಯೆಯ ರಾಜನು ಪ್ರಬಲ ಬ್ರಾಹ್ಮಣ ತಪಸ್ವಿಯಾದ ಋಷಿಶೃಂಗನನ್ನು ತನ್ನ ಆಶ್ರಮದಿಂದ ದೂರ ಸೆಳೆಯಲು ವೇಶ್ಯೆಯರನ್ನು ಕಳುಹಿಸುವ ಮೂಲಕ ನಗರಕ್ಕೆ ಕರೆತರುವಂತೆ ತನ್ನ ಪುರೋಹಿತ ಮತ್ತು ಆಸ್ಥಾನಿಕರಿಗೆ ಸೂಚನೆ ನೀಡಿದನು. ಯೋಜನೆಯು ಯಶಸ್ವಿಯಾಯಿತು ಮತ್ತು ಋಷಿಶೃಂಗನನ್ನು ಸುಮಂತ್ರನ ಸಲಹೆಯ ಮೇರೆಗೆ ರಾಜ ದಶರಥನು
ಋಷಿಶೃಂಗದ ಸಹಾಯದಿಂದ ಮಗನನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ರಾಜನು ರೋಮಪಾದನನ್ನು ಭೇಟಿಯಾಗಲು ಪ್ರಯಾಣಿಸುತ್ತಾನೆ. ಅಲ್ಲಿ ಅವನು ಋಷಿಶೃಂಗ ಮತ್ತು ಅವನ ಹೆಂಡತಿ ಸಂತನನ್ನು ಕಂಡುಕೊಳ್ಳುತ್ತಾನೆ. ಅವರೊಂದಿಗೆ ಸಮಯ ಕಳೆದ ನಂತರ ದಶರಥನು ಅವರನ್ನು ತನ್ನ ನಗರಲ್ಲಿ ತನ್ನೊಂದಿಗೆ ಸೇರಲು ಆಹ್ವಾನಿಸುತ್ತಾನೆ. ರಾಜ ದಶರಥನು ತನ್ನ ವಂಶಾವಳಿಯನ್ನು ಶಾಶ್ವತಗೊಳಿಸಲು ಮಗನನ್ನು ಬಯಸಿದನು. ಕುದುರೆ ಯಜ್ಞವನ್ನು ಮಾಡಲು ನಿರ್ಧರಿಸುತ್ತಾನೆ. ಅವನು ಸಮಾರಂಭವನ್ನು ನಡೆಸಲು ಬ್ರಾಹ್ಮಣನಾದ ಋಷಿಶೃಂಗನನ್ನು ನೇಮಿಸುತ್ತಾನೆ ಮತ್ತು ನಿಬಂಧನೆಗಳು ಮತ್ತು ಸಿದ್ಧತೆಗಳನ್ನು ಆದೇಶಿಸುತ್ತಾನೆ. ವಸಿಷ್ಠ ಸೇರಿದಂತೆ ಬ್ರಾಹ್ಮಣರು ಅವನಿಗೆ ಯಶಸ್ಸಿನ ಭರವಸೆ ನೀಡುತ್ತಾರೆ ಮತ್ತು ರಾಜನು ತನ್ನ ಮಂತ್ರಿಗಳಿಂದ ಕುದುರೆ ಯಜ್ಞದ ಮೂಲಕ ಸಂತತಿಯನ್ನು ಪಡೆಯುವ ಉದ್ದೇಶವನ್ನು ಹೊಂದಿದ್ದ ಪ್ರಬಲ ರಾಜನು ವಸಿಷ್ಠನೊಂದಿಗೆ ಸಮಾಲೋಚಿಸಿದನು. ಅವನು ಯಜ್ಞವನ್ನು ಮಾಡಲು ಒಪ್ಪಿಕೊಂಡನು. ರಾಜನು ಸಮಾರಕಿ ದೀಕ್ಷೆನೊಂದಿಗೆ ಸಮಾಲೋಚಿಸಿದನು. ಅವನು ಯಜ್ಞವನ್ನು ಮಾಡಲು ಕರೆದನು. ಎಲ್ಲವನ್ನೂ ಹೊಂದಿದ್ದ ರಾಜನು ತನ್ನ ಪತ್ನಿಯರೊಂದಿಗೆ ಯಜ್ಞಕ್ಕೆ ಆಗಮಿಸಿದನು ಮತ್ತು ಬ್ರಾಹ್ಮಣರನ್ನು ಮುನ್ನಡೆಸಿದ ಋಷಿಶೃಂಗ ಮತ್ತು ಬ್ರಾಹ್ಮಣರ ನೇತೃತ್ವದಲ್ಲಿ ಸರಿಯು ನದಿಯ ಉತ್ತರ ದಂಡೆಯಲ್ಲಿ ರಾಜ ದಶರಥನ ಪ್ರಬಲ ಕುದುರೆ ಯಜ್ಞವನ್ನು ನಡೆಸಲಾಯಿತು. ಈ ಸಮಾರಂಭವು 3 ದಿನಗಳ ಕಾಲ ನಡೆಯಿತು. ವಿವಿಧ ಆಚರಣೆಗಳು ಮತ್ತು ದೇವತೆಗಳಿಗೆ ಅರ್ಪಣೆಗಳನ್ನು ಸಲ್ಲಿಸಲಾಯಿತು. ರಾಜನು ತನ್ನ ಪುರೋಹಿತರಿಗೆ ಭೂಮಿ ಅನುದಾನವನ್ನು ನೀಡಿದನು. ಅವರು ಅವನನ್ನು ತೃಪ್ತಿಪಡಿಸಿದರು ಮತ್ತು ಆಶೀರ್ವದಿಸಿದರು. ಒಂದು ಸಮಾರಂಭದ ರಾಜ ದಶರಥನಿಗೆ ಮಕ್ಕಳನ್ನು ಪಡೆಯಲು ಸಹಾಯ ಮಾಡುವಂತೆ ಬ್ರಹ್ಮನನ್ನು ಕೇಳಲಾಗುತ್ತದೆ. ಆದರೆ ದೇವರುಗಳು ಮತ್ತು ಮನುಷ್ಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ರಾಕ್ಷಸನಾದ ರಾವಣನನ್ನು ಕೊಲ್ಲಲು ವಿಷ್ಣುವು 4 ಮಾನಿ ನಿರ್ಧರಿಸುತ್ತಾನೆ. ವಿಷ್ಣು ಒಪ್ಪುತ್ತಾನೆ ಮತ್ತು ತನ್ನನ್ನು ತಾನು 4 ಮನುಷ್ಯರನ್ನು ಹೊರತುಪಡಿಸಿ ಎಲ್ಲಾ ಜೀವಿಗಳಿಂದ ಪ್ರತಿರಕ್ಷೆಯನ್ನು ಪಡೆಯಲು ತಪಸ್ಸು ಮಾಡಿದ ರಾವಣನನ್ನು ನಾಶ ಮಾಡುವ ರೂಪವನ್ನು ತೆಗೆದುಕೊಳ್ಳುತ್ತಾನೆ. ವಿಷ್ಣು ರಾಜ ದಶರಥನನ್ನು ತನ್ನ ತಂದೆಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾನೆ ಮತ್ತು ಅವನು ನೀಡಿದ ದೈವಿಕ ಪಾಯಸವನ್ನು ಹಾಲು ಆಧಾರಿತ ಸಿಹಿ ಸೇವಿಸಿದ ನಂತರ ರಾಜನ ಪತ್ನಿಯರ ಮೂಲಕ ಜನಿಸುತ್ತಾನೆ. ಈ ಘಟನೆಯು ರಾಜ ದಶರಥನು ಕೈಸುಠೆ ಕದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ಬ್ರಹ್ಮನ ನೇತೃತ್ವದಲ್ಲಿ ದೇವರುಗಳು ವಿಷ್ಣುವಿಗೆ ಸಹಾಯ ಮಾಡಲು ಮಂಗಗಳ ರೂಪಗಳೊಂದಿಗೆ ಶಕ್ತಿಶಾಲಿ ಜೀವಿಗಳನ್ನು ಸೃಷ್ಟಿಸಿದರು. ಇಂದ್ರ, ಸೂರ್ಯ, ಬೃಹಸ್ಪತಿಯ ಮತ್ತು ಇತರ ದೇವರುಗಳ ಪುತ್ರರು ಸೇರಿದಂತೆ ಈ ಜೀವಿಗಳು ನಂಬಲಾಗದ ಶಕ್ತಿ ಮತ್ತು ಸಾಮರ್ಥ್ಯಗಳೊಂದಿಗೆ ಜನಿಸಿದರು. ಅವರು ಮಂಗಗಳ ಹಿಂಡು. ರಾಜ ದಶರಥನು ತನ್ನ ಕುದುರೆ ಯಜ್ಞವನ್ನು ಪೂರ್ಣಗೊಳಿಸಿ ದೈವಿಕ ಗುಣಗಳೊಂದಿಗೆ ಜನಿಸಿದ ತನ್ನ ಪುತ್ರರಾದ ರಾಮ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರನ್ನು ದೀಕ್ಷಾಸ್ನಾನ ಮಾಡುತ್ತಾನೆ. ರಾಜನು ಅವರ ಜನ್ಮ ಮತ್ತು ನಾಮಕರಣ ಸಮಾರಂಭವನ್ನು ಆಚರಿಸುತ್ತಾನೆ ಮತ್ತು ನಂತರ ತಪಸ್ವಿ ವಿಶ್ವಾಮಿತ್ರನನ್ನು ಅಯೋಧ್ಯೆಗೆ ಭೇಟಿ ನೀಡಲು ಆಹ್ವಾನಿಸುತ್ತಾನೆ. ಇದು ರಾಜ್ಯಕ್ಕೆ ಹೆಚ್ಚು ನೀಡಲು ಪ್ರಬಲ ತಪಸ್ವಿಯಾದ ವಿಶ್ವಾಮಿತ್ರನು ಮಾರೀಚ ಮತ್ತು ಸುವಿಹು ಎಂಬ 2 ರಾಕ್ಷಸರ ಸಹೋದರರಿಂದ ತನ್ನ ಯಜ್ಞವನ್ನು ರಕ್ಷಿಸಲು ತನ್ನ ಮಗ ವಿನುಗನಿಬ್ಬರು ರಾಕ್ಷಸರ ಸಹೋದರರಿಂದ ವಿಶ್ವಾಮಿತ್ರನು ರಾಮನು ರಾಕ್ಷಸರನ್ನು ಸೋಲಿಸಿ ದೊಡ್ಡ ಗೌರವವನ್ನು ಪಡೆಯುತ್ತಾನೆ ಎಂದು ಭರವಸೆ ನೀಡುತ್ತಾನೆ ಮತ್ತು ತನ್ನ ಅರ್ಹತೆ ಮತ್ತು ಖ್ಯಾತಿಯ ಸಲುವಾಗಿ ತನ್ನ ವಿನಂತಿ. ರಾಜ ದಶರಥನು ತನ್ನ ಯೌವನ ಮತ್ತು ಅನನುಭವದಿಂದಾಗಿ ತನ್ನ 1000 ವರ್ಷದ ಮಗನಾದ ರಾಮನಿಗೆ ರಾವಣ ನೇತೃತ್ವದಲ್ಲಿ ರಾಕ್ಷಸರ ವಿರುದ್ಧ ಹೋರಾಡಲು ಅವಕಾಶ ನೀಡಲು ಹಿಂಜರಿಯುತ್ತಾನೆ. ವಿಶ್ವಾಮಿತ್ರನು ರಾಮನನ್ನುಡುವಂತೆ ಮನವೊಲಿಸಲು ಪ್ರಯತ್ನಿಸುತ್ತಾನೆ, ಆದರೆ ದಶರಥನು ನಿರಾಕರಿಸುತ್ತಾನೆ. ತಾನು ಸ್ವತಃ ರಾವಣನನ್ನು ಎದುರಿಸಬಹುದು. ವಿಶ್ವಾಮಿತ್ರನನ್ನು ಕೇಳಿ
ರಾಮನನ್ನು ಬಿಟ್ಟು ಹೋಗುವಂತೆ ಕೇಳಿದಾಗ ಕಿಕಕನ ಮಗನಿಗೆ ಕೋಪ ಬರುತ್ತದೆ. ಅವನನ್ನು ವಾಗ್ದಾನದಲ್ಲಿ ಸುಳ್ಳು ಎಂದು ಕರೆಯುತ್ತಾನೆ. ಬುದ್ಧಿವಂತ ಋಷಿ ವಸಿಷ್ಠ ಮಧ್ಯಪ್ರವೇಶಿಸಿ ರಾಮನ ಸದ್ಗುಣಗಳು ಮತ್ತು ಸಾಮರ್ಥ್ಯಗಳನ್ನು ಉಲ್ಲೇಖಿಸಿ ತನ್ನ ಪದವನ್ನು ತ್ಯಜಿಸದಂತೆ ರಾಜನನ್ನು ಒತ್ತಾಯಿಸುತ್ತಾನೆ. ರಾಮನು ರಾಕ್ಷಸರ ವಿರುದ್ಧ ತನ್ನನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂದು ಅವನು ರಾಜ ದಶರಥನು ರಾಮನು ವಸಿಷ್ಠನಿಗೆ ಹಸ್ತಾಂತರಿಸುತ್ತಾನೆ. ಆತನಿಗೆ ವಾಲ ಮತ್ತು ಅತಿವಾಲ ಸಂಗ್ರಹಗಳಿಂದ ಮಂತ್ರಗಳು ಮತ್ತು ವಿಜ್ಞಾನಗಳೊಂದಳು ರಾಮನಿ ವಿವಿಧ ಕ್ಷೇತ್ರಗಳಲ್ಲಿ ಅಜೇಯತೆಯನ್ನು ಮತ್ತು ಸಾಟಿಯಿಲ್ಲದ ಸಾಮರ್ಥ್ಯಗಳನ್ನು ನೀಡುತ್ತವೆ. ತನ್ನ ಹೊಸ ಶಕ್ತಾಲದ ಸೂರ್ಯನಂತೆ ಪ್ರಕಾಶಮಾನವಾಗಿ ಕಾಣಿಸುತ್ತಾನೆ. ಸಹೋದರರು ರಾಮ್ ಮತ್ತು ಲಕ್ಷ್ಮಣರು ಅಪಾರ ಸಂಪತ್ತಿನ ಸನ್ಯಾಸಿ ವಿಕ್ರಮಮಿತ್ರರನ್ನು ಭೇಟಿಯಾದರು. ಅವರು ಶಿವನಿಗೆ ಸೇರಿದ ಪವಿತ್ರ ಆಶ್ರಮಕ್ಕೆ ಮಾರ್ಗದರ್ಶನ ನೀಡಿದರು. ಆಶ್ರಮವು ಸಾವಿರಾರು ವರ್ಷಗಳಿಂದ ತಪಸ್ಸನ್ನು ಮಾಡುತ್ತಿದ್ದ ಸನ್ಯಾಸಿಗಳಿಗೆ ನೆಲೆಯಾಗಿತ್ತು. ಆಶ್ರಮಕ್ಕೆ ಭೇಟಿ ನೀಡಿದ ನಂತರ ರಾಮ ಮತ್ತು ಅವನ ಸಹೋದರ ಅಲ್ಲಿ ರಾತ್ರಿ ಕಳೆದರು. ಸನ್ಯಾಸಿಗಳ ಆತಿಥ್ಯವನ್ನು ಆನಂದಿಸಿದರು ಮತ್ತು ಅವರ ಸಂಜೆ ವಿಕ್ರಮ್ ಮತ್ತು ಇತರ ಸನ್ಯಾಸಿಗಳೊಂದಿಗೆ ರಾಮನು ಮಾನಸ ಕೊಳವನ್ನು ದಾಟಿ ಅದು ಸರಯೂ ನದಿಗೆ ಹರಿಯುತ್ತದೆ. ನಂತರ ಅವರು ಕ್ರೂರ ಮೃಗಗಳು ಮತ್ತು ಪಕ್ಷಿಗಳಿಂದ ತುಂಬಿದ ಭೀಕರವಾದ ಅರಣ್ಯವನ್ನು ಎದುರಿಸುತ್ತಾರೆ. ಈ ಅರಣ್ಯವು ಒಂದು ಕಾಲದಲ್ಲಿ 2 ಶ್ರೀಮಂತ ಪ್ರಾಂತ್ಯಗಳಾಗಿದ್ದವು, ಆದರೆ ಈಗ ದುಷ್ಟ ಯಕ್ಷಿಣಿ ತಾರಕನಿಂದ ಆಳಲ್ಪಟ್ಟಿದೆ ಎಂದು ರಾಘವ ರಾಮ ಬ್ರಹ್ಮನಿಂದ ಅಪಾರವಾದ ಶಕ್ತಿಯನ್ನು ಪಡೆದ, ಆದರೆ ನಂತರ ದುಷ್ಟಜೀವಿಯಾಗಲು ಶಾಪಕ್ಕೊಳಗಾದ ಸ್ತ್ರೀ ಯಕ್ಷನಾದ. ಬ್ರಾಹ್ಮಣರು ಮತ್ತು ಹಸುಗಳ ಕಲ್ಯಾಣಕ್ಕಾಗಿ ಅವಳನ್ನು ಕೊಲ್ಲುವಂತೆ ವಿಕ್ರಮಮಿತ್ರನು ರಾಮನಿಗೆ ಆದೇಶಿಸುತ್ತಾನೆ. ಹಿಂದಿನ ಕಾಲದಲ್ಲಿ ಇತರ ರಾಜರು ದುಷ್ಟ ಮಹಿಳೆಯರನ್ನು ಕೊಲ್ಲುವ ನಿದರ್ಶನವನ್ನು ಉಲ್ಲೇಖಿಸುತ್ತಾನೆ. ಉದಾಹರಣೆಗೆ ತನ್ನ ಸ್ತ್ರೀತ್ವದಿಂದ ರಕ್ಷಿಸಲ್ಪಟ್ಟ ರಾಕ್ಷಸನಾದ ತಾರಕನನ್ನು ಕೊಲ್ಲಲು ದೃಢ ನಿಶ್ಚಯ ಮಾಡಿದ ರಾಮನು ಅವನ ಸಹೋದರ ಲಕ್ಷ್ಮಣನನ್ನು ನಾಶ ಮಾಡುವ ಅವಳ ಪ್ರಯತ್ನಗಳನ್ನು ವಿರೋಧಿಸುತ್ತಾನೆ. ತಾರಕನ ಭ್ರಮೆಗಳಿಂದ ಹೊರಬಂದ ನಂತರ ರಾಮನು ಅವಳನ್ನು ಬಾಣಗಳಿಂದ ಕೊಲ್ಲುತ್ತಾನೆ. ಸಂತೋಷದಿಂದ ದೇವರುಗಳು ರಾಮನಿಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ವಿಕ್ರಮಿತ್ರನಿಗೆ ಬಹುಮಾನ ನೀಡುತ್ತಾರೆ ಮತ್ತು ಪ್ರಬಲ ತಪಸ್ವಿಯಾದ ವಿಕ್ರಮಿತ್ರನು ರಾಘವನಿಗೆ ಡಿಸ್ಕಸ್ಗಳು, ಚಕ್ರಗಳು, ಗದೆಗಳು ಮತ್ತು ಬಾಣಗಳು ಸೇರಿದಂತೆ ಆಕಾಶ ಶಸ್ತ್ರಾಸ್ತ್ರಗಳನ್ನು ನೀಡಿ ಯುದ್ಧದಲ್ಲಿ ಅವನನ್ನು ಅಜೇಯನನ್ನಾಗಿ ಮಾಡುತ್ತಾನೆ. ನಂತರ ವಿಕ್ರಮಮಿತ್ರನು ಮಂತ್ರಗಳನ್ನು ಪಠಿಸುತ್ತಾನೆ ಮತ್ತು ಶಸ್ತ್ರಾಸ್ತ್ರಗಳು ರಾಮನ ಮುಂದೆ ಕಾಣಿಸಿಕೊಳ್ಳುತ್ತವೆ. ತಮ್ಮ ಹೊಸ ಯಜಮಾನಿಂದ ಸಂತೋಷಗೊಂಡ ಇಲ್ಲಿ ಸಾಂಡಕ್ಯತಾಕೆ ಪಳಿಪಜಿ ಪದಗಳಲ್ಲಿ ಸಂಕ್ಷಿಪ್ತ ಸಾರಾಂಶವಿದೆ. ಕಕುತ್ಸ್ಥಾನ್ ರಾಮ ವಿಶ್ವಾಮಿತ್ರನಿಂದ ಪ್ರಬಲವಾದ ಶಸ್ತ್ರಾಸ್ತ್ರಗಳನ್ನು ಸ್ವೀಕರಿಸುತ್ತಾನೆ ಮತ್ತು ಅವುಗಳ ಮಂತ್ರಗಳನ್ನು ಕಲಿಯುತ್ತಾನೆ. ಶಸ್ತ್ರಾಸ್ತ್ರಗಳನ್ನು ಮಾನವ ರೂಪಗಳೊಂದಿಗೆ ಪ್ರಕಟವಾಗುತ್ತವೆ ಮತ್ತು ರಾಮನಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡುತ್ತವೆ. ನಂತರ ಅವನು ಪದೀತವೈದೈ ಸಾರಾಂಶ ಇಲ್ಲಿ ವಿಕ್ರಮಿತ್ರನು ರಾಮನಿಗೆ ಅವನು ಶತಮಾನಗಳಿಂದ ವಾಸಿಸುತ್ತಿದ್ದ ಸಿದ್ಧಗ್ರಹದಲ್ಲಿ ವಿಷ್ಣುವಿನ ತಪಸ್ಸಿನ ಬಗ್ಗೆ ಹೇಳುತ್ತಾನೆ. ದೇವರುಗಳು ಅವನನ್ನು ಕುಬ್ಜ ರೂಪವನ್ನು ಪಡೆದುಕೊಳ್ಳಲು ಮತ್ತು ಭೂಮಿಯ ವಾಲಿಯ ಭಾಗವನ್ನು ತೆಗೆದುಕೊಳ್ಳಲು ಕೇಳಿಕೊಂಡರು. ಅದನ್ನು ಅವನು ಆಕಾಶಗಳಿಗೆ ಸಹಾಯ ಮಾಡಲು ರಾಮ ಮತ್ತು ಲಕ್ಷ್ಮಣರು 6 ರಾತ್ರಿಗಳ ಕಾಲ ಆಶ್ರಮವನ್ನು ಕಾವಲು ಮಾಡುತ್ತಾ ತಪಸ್ವಿ ವಿಕ್ರಮಮಿತ್ರನನ್ನು ರಾಕ್ಷಸರ ವಿರುದ್ಧ ರಕ್ಷಿಸುತ್ತಾರೆ. ರಾಕ್ಷಸರಾದ ಮಾರೀಚ ಮತ್ತು ಜಿವಾಹು ದಾಳಿ ಮಾಡಿದಾಗ ರಾಮನು ಅವರನ್ನು ಸೋಲಿಸಲು ಪ್ರಬಲವಾದ ಮಾಂತ್ರಿಕ ಬಾಣಗಳನ್ನು ಬಳಸುತ್ತಾನೆ, ಯಜ್ಞವನ್ನು ಉಳಿಸುತ್ತಾನೆ ಮತ್ತು ವಿಕ್ರಮಮಿತ್ರ ಸೇರಿದಂತೆ
ಸಂತರಿಂದ ಪ್ರಶಂಸೆ. ರಾಮ ಮತ್ತು ಲಕ್ಷ್ಮಣರು ಸಂತ ವಿಕ್ರಮಮಿತ್ರರನ್ನು ಭೇಟಿಯಾಗುತ್ತಾರೆ. ಅವರು ಮಿಥಿಲಾದಲ್ಲಿ ಯಜ್ಞಕ್ಕೆ ಹಾಜರಾಗಲು ಅವರನ್ನು ಆಹ್ವಾನಿಸುತ್ತಾರೆ. ಅವರು ವಿಕ್ರಮತ್ರ ಮತ್ತಿತರ ಋಷಿಗಳೊಂದಿಗೆ ನಿರ್ಗಮಿಸುತ್ತಾರೆ. ನಂತರ ಭಕ್ತರು. ದಾರಿಯುದ್ದಕ್ಕೂ ರಾಮನು ವಿಕ್ರಮಿತ್ರನನ್ನು ಅವರು ಪ್ರಯಾಣಿಸುತ್ತಿರುವ ಪ್ರದೇಶಿಕ್ಷೆಗೆ ಕಾರಣವಾಗುತ್ತೆ. ರಾಜ ಕುಕನಾಭನ ಹೆಣ್ಣು ಮಕ್ಕಳನ್ನು ಏರ್ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾನೆ, ಆದರೆ ಅವರನ್ನು ಕಮಿಸುಮಿಸುತ್ತಾನೆ. ನಂತರ ರಾಜನು ತನ್ನ ಹೆಣ್ಣು ಮಕ್ಕಳನ್ನು ಭದತ್ತನಿಗೆ ಮದುವೆಯಾಗಲು ನಿರ್ಧರಿಸುತ್ತಾನೆ. ಅವನು ತನ್ನ ಬ್ರಹ್ಮ ತಪಸ್ಸಿನ ಮೂಲಕ ನೀತಿವಂತ ಮಗನನ್ನು ಪಡೆದ ಧಾರ್ಮಿಕ ತಪಸ್ವಿ ಬ್ರಹ್ಮದತ್ತನು 100 ಹೆಣ್ಣು ಮಕ್ಕಳನ್ನು ಮದುವೆಯಾಗುತ್ತಾನೆ ಮತ್ತು ಅವರ ವಕ್ರತೆಯನ್ನು ಗುಣಸ್ಥಾಪಿಸ. ಪ್ರಬಲ ತಪಸ್ವಿಯಾದ ವಿಕ್ರಮಿತ್ರನು ರಾಮನಿಗೆ ತನ್ನ ವಂಶಾವಳಿಯ ಬಗ್ಗೆ ಹೇಳುತ್ತಾನೆ. ಅವನು ಕುಕ್ಕನಿಂದ ಹುಟ್ಟಿಗದಿಯಿಂದ ಬಂದವನಾಗಿದ್ದಾನೆ. ಅವನು ನದಿಯಾದ ತನ್ನ ಸಹೋದರಿ ಕೌಸಿಕಿಯನ್ನು ಉಲ್ಲೇಖಿಸುತ್ತಾನೆ ಮತ್ತು ತನ್ನ ಯಜ್ಞವನ್ನು ಪೂರ್ಣಗೊಳಿಸಲು ತಾನು ಸಿದ್ಧಚಕ್ರಮಕ್ಕೆ ಏಕೆ ಬಂದಿದ್ದೇನೆಂದು ವಿವರಿಸುತ್ತಾನೆ. ಚಂದ್ರನು ಉದಯಿಸುತ್ತಿರುವಾಗ ಮತ್ತು ಹಿನ್ನೆಲೆಯಲ್ಲಿ ಸಕ್ರಿಯವಾಗಿರುವ ವಿಕ್ರಮಮಿತ್ರನು ರಾಮನಿಗೆ ಗಂಗೆಯ ಮೂಲದ ಬಗ್ಗೆ ಹೇಳುತ್ತಾನೆ. ಪರ್ವತಗಳ ರಾಜನಾದ ಹಿಮಾವತನಿಗೆ 2 ಪುತ್ರಿಯರಿದ್ದಾರೆ, ಗಂಗಾ ಮತ್ತು ಉಮಾ. ದೇವರುಗಳು ತಮ್ಮ ಕೆಲಸಕ್ಕೆ ಸಹಾಯ ಮಾಡಲು ಗಂಗೆಯನ್ನು ಹಿಮಾವತಕ್ಕೆ 2 ಪುತ್ರಿಯರಿದ್ದಾರೆ, ಆದ್ದರಿಂದ ಅವನು ಅವಳನ್ನು ಅವರಿಗೆ ಕೊಟ್ಟನು. ಉಮಾ ತಪಸ್ಸನ್ನು ತನ್ನ ಸಂಪತ್ತು ಎಂದು ಸ್ವೀಕರಿಸಿದಳು ಮತ್ತು ಹಿಮಾವತನು ರುದ್ರನಿಗೆ ನೀಡಿದನು. ವಿಕ್ರಮಿತ್ರನು ಮಹಾದೇವ ಮತ್ತು ಉಮಾ ಅವರ ಕಥೆಯನ್ನು ರಾಮ ಮತ್ತು ಲಕ್ಷ್ಮಣರಿ ವಿವರಿಸುತ್ತಾನೆ. ಮಹಾದೇವನ ಪ್ರಾಣಶಕ್ತಿಯ ದ್ರವವು ಒಂದು ಪರ್ವತವನ್ನು, ಕೊಂಬಿನ ಅರಣ್ಯವನ್ನು ಮತ್ತು ಕಾರ್ತಿಕೇಯನನ್ನು ಸೃಷ್ಟಿಸಿತು. ಆದರೆ ಅವನ ಹೆಂಡತಿಗೆ 10 ವರ್ಷಗಳ ನಂತರವೂ ಮತ್ತು ಅವರಿಗೆ ಕಾರ್ತಿಕೇಯ ಮತ್ತು ಭಾಗೀರಥಿ, ಗಂಗಾ, ಇಂದ್ರ ಮತ್ತು ಅಗ್ನಿ ಅವರ ನೇತೃತ್ವದಲ್ಲಿ ದೇವತೆಗಳು ತಮ್ಮ ಮಕ್ಕಳಿಲ್ಲದ ಸಮಸ್ಯೆಯ ಪರಿಹಾರಕ್ಕಾಗಿ ಬ್ರಹ್ಮನ ಬಳಿಗೆ ಬಂದರು. ಗಂಗೆಯು ಅಗ್ನಿಯ ಶಕ್ತಿಯಿಂದ ಮಗನಿಗೆ ಜನ್ಮ ನೀಡುತ್ತಾಳೆ ಮತ್ತು ಭ್ರೂಣವು ದೈವಿಕ ಶಕ್ತಿಯೊಂದಿಗೆ ಹುಟ್ಟುತ್ತದೆ. ಲೋಹಗಳು ಭೂಮಿಯ ಮೇಲೆ ರೂಪುಗೊಳ್ಳುತ್ತವೆ ಎಂದು ಅವರಿಗೆ ತಿಳಿಸಲಾಯಿತು. ಸ್ಕಂದ ಎಂದೂ ಕರೆಯಲ್ಪಡುವ ಕಾರ್ತಿಕೇಯ ಎಂಬ ಮಗು. ಅಯೋಧ್ಯೆಯ ರಾಜನಾದ ಸಾಗರನು ತಪಸ್ಸನ್ನು ಮಾಡಿದನು ಮತ್ತು ಋಷಿ ಭೃಗು ಅವನಿಗೆ ಒಂದು ವರವನ್ನು ನೀಡಿದನು. ಅವಖ್ಯ, ಒಬ್ಬ ಹೆಂಡತಿಯು ತನ್ನ ವಂಶಾವಳಿಯನ್ನು ಶಾಶ್ವತಗೊಳಿಸಲು ಒಬ್ಬನೇ ಮಗನನ್ನು ಹೆರುತ್ತಿದ್ದಳು ಮತ್ತು ಇನ್ನೊಬ್ಬಳು ಆದ್ವೈಲಾರ ಪುತ್ರರಿಗೆ ಜನ್ಮ ನೀಡಿದಳು. ಆದಾಗ್ಯೂ ಸಾಗರನ ಹಿರಿಯ ಮಗನಾದ ಅಸಮಂಜನ ನಡವಳಿಕೆಯು ದುಷ್ಟವಾಯಿ. ರಾಮನು ತನ್ನ ಪೂರ್ವಜ ಸಾಗರನ ಯಜ್ಞದ ಬಗ್ಗೆ ವಿಕ್ರಮಿತ್ರ ಋಷಿಯನ್ನು ಕೇಳುತ್ತಾನೆ. ವಿಕ್ರಮಿತ್ರನು ರಾಮನಿಗೆ ಹೇಳುತ್ತಾನೆ, ಕಳ್ಳತನವಾದ ಯಜ್ಞದ ಕುದುರೆಯನ್ನು ಕಂಡುಹಿಡಿಯಲು ಸಾಗರದ 60,000 ಪುತ್ರರು ಪರ್ವತಗಳು ಮತ್ತು ಸಾಗರಗಳನ್ನು ಒಳಗೊಂಡಂತೆ ಇಡೀ ಭೂಮಿಯನ್ನು ಉತ್ಖನನ ಮಾಡಿದರು. ಈ ಪ್ರಕ್ರಿಯೆಯಲ್ಲಿ ದೇವರುಗಳು, ಅಸುರರು ಮತ್ತು ಇತರ ಜೀವಿಗಳನ್ನು ತೊಂದರೆ. ವಾಸುದೇವನು ಕಪಿಲನ ರೂಪದಲ್ಲಿ ಭೂಮಿಯನ್ನು ಪೋಷಿಸುತ್ತಾನೆ ಎಂದು ಮಹಾದೇವರಿಗೆ ತಿಳಿಸುತ್ತಾನೆ. ಕಳ್ಳತನವಾದ ಕುದುರೆಯನ್ನು ಹುಡುಕಲು ಸಾಗರನ ಪುತ್ರರು ಭೂಮಿಯನ್ನು ಅಗೆಯುತ್ತಾರೆ, ಆದರೆ ಅದರ ಬದಲಿಗೆ ಭೂಮಿಯನ್ನು ಹಿಡಿದಿರುವ 4 ಪ್ರಬಲ ಆನೆಗಳನ್ನು ಎದುರಿಸುತ್ತಾರೆ. ಅವರು ಅಂತಿಮವಾಗಿ ವಾಸುದೇವ ಮತ್ತು ಅವನ ಕುದುರೆಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವನ ಕೋಪದಿಂದ ರಾಮಸಾಗರನು ತನ್ನ ಮೊಮ್ಮಗ ಅಂಕುಮತ್ತನ್ನು ತನ್ನ ಚಿಕ್ಕಪ್ಪ ಮತ್ತು ಯಜ್ಞದ ಕುದುರೆ ಕಣ್ಮರೆಯಾದ ಬಗ್ಗೆ ತನಿಖೆ ನಡೆಸಲು ಕಳುಹಿಸುತ್ತಾನೆ. ಅಂಕುಮತ್ತು ದಾರಿಯಲ್ಲಿ ವಿವಿಧ ಜೀವಿಗಳನ್ನು ಎದುರಿಸುತ್ತಾನೆ. ಅದರಲ್ಲಿ ಆನೆಯು ತನ್ನ ಚಿಕ್ಕಪ್ಪಂದಿರನ್ನು ಕಪಿಲನು ಹೆಚ್ಚಿನ ಒಳಿತಿಗಾಗಿ ಸೇವಿಸಿದ್ದಾನೆ ಎಂದು ತಿಳಿಸುತ್ತಾನೆ.
ಅಂಕು ಮತ್ತು ಪಕ್ಷಿ ಪ್ರಭುವಾದ ಸುಪರ್ಣನ ಮಾರ್ಗದರ್ಶನದೊಂದಿಗೆ ರಾಜ ದಿಲೀಪನ ಮಗನಾದ ಭಾಗೀರಥನು ಗಂಗಾ ನದಿಯನ್ನು ಸ್ವರ್ಗದಿಂದ ಕೆಳಗಿಳಿಸಲು ಕಠಿಣ ತಪಸ್ಸನ್ನು ಮಾಡಿದನು. ಬ್ರಹ್ಮನು ಅವನ ನೀಚೆಯನ್ನು ಈಡೇರಿಸಲು ಒಪ್ಪಿಕೊಂಡನು ಮತ್ತು ಗಂಗಾ ನದಿಯನ್ನು ತನ್ನ ತಲೆಯ ಮೇಲೆ ಹಿಡಿದಿಟ್ಟುಕೊಳ್ಳುವಂತೆ ಶಿವನಿಗೆ ಸೂಚಿಸಿದನು. ವರ್ಷಗಳ ನಂತರ ಶಿವನು ಗಂಗಾ ನದಿಯನ್ನು ಭೂಮಿಗೆ ಹರಿಸಿ ಸಾಗರದ ಅಹ್ದೇರ ತತ್ತಿಫಲ ರಾಜ ಭಾಗೀರಥನು ಗಂಗಾ ನದಿಯ ನೀರಿನೊಂದಿಗೆ ಸಮುದ್ರಕ್ಕೆ ಆಗಮಿಸುತ್ತಾನೆ ಮತ್ತು ತನ್ನ ಪೂರ್ವಜರ ಪುತ್ರರ ಚಿತಾಭಸ್ಮವನ್ನು ತೊಳೆದ ನಂತರ ಬ್ರಹ್ಮನು ಅವರನ್ನು ಸ್ವರ್ಗಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸುತ್ತಾನೆ. ಭಾಗೀರಥನು ಅರ್ಪಣೆಗಳನ್ನು ಮಾಡುತ್ತಾನೆ ಮತ್ತು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುತ್ತಾನೆ. ನಂತರ ಸಮೃದ್ಧವಾಗಿ ಆಳಲು ಮತ್ತು ತನ್ನ ವಿಕ್ರಮಮಿತ್ರನು ಸಮುದ್ರಕ್ಕೆ ಗಂಗೆಯನ್ನು ಇಳಿಸಿದ ಕಥೆಯನ್ನು ನೋಡಿ ರಾಮ ಮತ್ತು ಲಕ್ಷ್ಮಣರು ಆಶ್ಚರ್ಯಚಕಿತರಾಗುತ್ತಾರೆ. ಮರುದಿನ ಬೆಳಿಗ್ಗೆ ಅವರು ವಿಕ್ರಮಿತ್ರನೊಂದಿಗೆ ನದಿಯನ್ನು ದಾಟಿ ವಿಕಲ ನಗರವನ್ನು ಅದರ ರಾಜಮನೆತನದ ಬಗ್ಗೆ ಕೇಳುತ್ತಾನೆ ಮತ್ತು ವಿಕ್ರಮಮಿತ್ರನು ಸಮುದ್ರವನ್ನು ಮಂಥನ ಮಾಡುವ ದೇವರುಗಳು ಅಮೃತವನ್ನು ಮತ್ತು ವರುಣಿ ದೇವತೆ ಮತ್ತು ಅಮೃತವನ್ನು ಒಳಗೊಂಡಂತೆ ವಿವಿಧ ತನ್ನ ಪುತ್ರರ ಸಾವಿನಿಂದ ದುಃಖಿತಳಾದ ದಿತಿ ಚಕ್ರವನ್ನು ಕೊಲ್ಲಲು ಒಬ್ಬ ಮಗನಿದ್ದಾನೆ ಎಂದು ಕಶ್ಯಪನಿಗೆ ಕೇಳಿದಳು. ಕಶ್ಯಪನು ಒಪ್ಪಿದನು ಮತ್ತು ತನ್ನ ಗರ್ಭವನ್ನು ಫಲವತ್ತಾಗಿಸಲು ತನ್ನ ಅಂಗೈಯಿಂದ ದಿತಿ ದೇಹವನ್ನು ಉಜ್ಜಿದನು. ಅವಳು ತಪಸ್ಸನ್ನು ಅಭ್ಯಾಸ ಮಾಡುವಾಗ ಚಕ್ರನು ಅವಳನ್ನು ಸೇವಿಸಿದನು, ತನ್ನ ವ್ಯಕ್ತಿಯನ್ನು ಉಜ್ಜಿದನು ಮತ್ತು ಆಯಾಸವನ್ನು ತೆಗೆದುಹಾಕಿದನು. ಆದಾಗ್ಯೂ ಭ್ರೂಣವನ್ನು 7 ಭಾಗಗಳಾಗಿ ವಿಭಜಿಸಲು ಕಾರಣವಾದ ತನ್ನ ತಪ್ಪಿನಿಂದ ದುಃಖಿತಳಾದ ದಿತಿ ಮಾರುತರ ರಕ್ಷಕರಾಗಲು ಅವಕಾಶ ನೀಡುವಂತೆ ಇಂದ್ರನು ಒಪ್ಪುತ್ತಾಳೆ. ಇಂದ್ರನು ಒಪ್ಪುತ್ತಾನೆ ಮತ್ತು ದಿತಿಯ ಪುತ್ರರು ವಿವಿಧ ಪ್ರದೇಶಗಳಾದ್ಯಂತ ಪ್ರಬಲ ಜೀವಿಗಳಾಗುತ್ತಾರೆ. ನಂತರ ಪಠ್ಯವು ವಿಕಲ ನಗರದಲ್ಲಿ ರಾಮ ಮತ್ತು ವಿಕ್ರಮಿತ್ರನ ನಡುವಿನ ಸಂಭಾಷಣೆ ಜಿಗಿಯುತ್ತದೆ. ದಶರಥನ ಪುತ್ರರು ವಿಕ್ರಮಿತ್ರನನ್ನು ಭೇಟಿಯಾಗುತ್ತಾರೆ ಮತ್ತು ಅತಿಥಿಗಳಾಗಿ ಸ್ವಾಗತಿಸಲ್ಪಡುತ್ತಾರೆ. ಇಂದ್ರನ ಕಪಟ ರೂಪದಿಂದ ಅನ್ಯಾಯಕ್ಕೊಳಗಾದ ಗೌತಮನು ಒಂದು ಕಾಲದಲ್ಲಿ ಹೊಂದಿದ್ದ ಮಿಥಿಲಾದಲ್ಲಿರುವ ಪ್ರಾಚೀನ ಆಶ್ರಮವೊಂದರ ಬಗ್ಗೆ ತಪಸ್ವಿಯು ಅವರಿಗೆ ಹೇಳುತ್ತಾನೆ. ಗೌತಮನು ತನ್ನ ವೃಷಣಕೋಶವನ್ನು ಕಳೆದುಕೊಳ್ಳುವಂತೆ ಮತ್ತು ಅಹಲ್ಯನು ರಾಮನು ಬರುವರೆಗೆ ಸಹಸ್ರ ಕಣ್ಣಿನ ದೇವತೆಯಾದ ಸಕ್ರನು ಗೌತಮನ ಶಾಪದಿಂದ ತನ್ನ ವೃಷಣಕೋಶವನ್ನು ತೆಗೆದುಹಾಕಿಸಿದನು. ಆಕಾಶಕಾಯಗಳು ಅದನ್ನು ರಾಮನ ವೃಷಣಕೋಶಕ್ಕೆ ಸೇರಿಸುವ ಮೂಲಕ ಅದನ್ನು ಪುನಃಸ್ಥಾಪಿಸಿದವು. ಅದನ್ನು ಅವರು ಇಂದ್ರನಿಗೆ ಉಡುಗೊರೆಯಾಗಿ ನೀಡಿದರು. ಏತನ್ಮಧ್ಯೆ ತನ್ನ ಪಾಪದಿಂದ ಶುದ್ಧಗೊಂಡ ಅಹಲ್ಯನು ಗೌತಮನೊಂದಿಗೆ ಮತ್ತೆ ಸೇರಿಕೊಂಡನು ಮತ್ತು ಆಕಾಶಕಾಯಗಳಿಂದ ರಾಮ ಮತ್ತು ಲಕ್ಷ್ಮಣರು ಜಾನಕನೈಗ್ಯಕ್ಕಾಗಿ ಯಜ್ಞದ ಸ್ಥಳಕ್ಕೆ ಆಗಮಿಸುತ್ತಾರೆ. ತಪಸ್ವಿ ವಿಕ್ರಮಮಿತ್ರನು ಅವರನ್ನು ಸ್ವಾಗತಿಸುತ್ತಾನೆ ಮತ್ತು ಅವರ ವಾಸಸ್ಥಾನಕ್ಕೆ ವ್ಯವಸ್ಥೆ ಮಾಡುತ್ತಾನೆ. ಜನಕನು ವಿಕ್ರಮಿತ್ರನನ್ನು ಸ್ವಾಗತಿಸುತ್ತಾನೆ ಮತ್ತು ವೀರ ಮತ್ತು ಅಮರರನ್ನು ಹೋಲುವ ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಕೇಳುತ್ತಾನೆ. ವಿಕ್ರಮಿತ್ರನು ಗೌತಮನ ಹಿರಿಯ ಮಗನಾದ ಸತತನಂದನು ರಾಮನ ಉಪಸ್ಥಿತಿಯಿಂದ ಆಶ್ಚರ್ಯಚಕಿತನಾಗುತ್ತಾನೆ. ಪ್ರಬಲ ತಪಸ್ವಿಯಾದ ವಿಕ್ರಮಾದಿತ್ಯನು ರಾಮನನ್ನು ಅವನ ಕುಟುಂಬವು ಸ್ವಾಗತಿಸಿದೆ ಮತ್ತು ರಾಮನೊಂದಿಗೆ ಅವನ ತಾಯಿಯ ಹಿಂದಿನ ಮುಖಾಮುಖಿಯ ಬಗ್ಗೆ ತಿಳಿಸಲಾಗಿದೆ ಎಂದು ವಿವರಿಸುತ್ತಾನೆ. ಸತತನಂದನು ನಂತರ ರಾಮನನ್ನು ಸ್ತುತಿಸುತ್ತಾನೆ ಮತ್ತು ಪ್ರಬಲ ರಾಜ ಮತ್ತು ತಪಸ್ವಿಯಾಗಿದ್ದ ತನ್ನ ಪೂರ್ವಜ ಕೌಶಿಕನ ಪ್ರಬಲ ರಾಜ ಮತ್ತು ತಪಸ್ವಿಯಾದ ವಿಕ್ರಮಿತ್ರನು ವಸಿಷ್ಠನ ಆಶ್ರಮಕ್ಕೆ ಭೇಟಿ ನೀಡುತ್ತಾನೆ. ಅಲ್ಲಿ ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಲಾಗುತ್ತೆ ಮತ್ತು ಆಹಾರ ಮತ್ತು ಆತಿಥ್ಯದೊಂದಿಗೆ ಮನರಂಜನೆ ನೀಡಲಾಗುತ್ತದೆ. ಇಬ್ಬರು ಸಂಭಾಷಣೆಯಲ್ಲಿ ತೊಡಗುತ್ತಾರೆ.
ಪರಸ್ಪರ ಯೋಗಕ್ಷೇಮದ ಬಗ್ಗೆ ಪ್ರಶ್ನೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ವಿಕ್ರಮಿತ್ರನು ವಸಿಷ್ಠನ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ. ವಿಕ್ರಮಿತ್ರನು ವಸಿಷ್ಠನ ಸೇವಕನಾದ ಸಾವಲನನ್ನು 1,00,000 ಗೂಳಿಗಳಿಗೆ ಹಣ ನೀಡುವಂತೆ ವಿನಂತಿಸುತ್ತಾನೆ. ವಸಿಷ್ಠನು ತನ್ನ ಯೋಗಕ್ಷೇಮಕ್ಕೆ ಮತ್ತು ದೈನಂದಿನ ಆಚರಣೆಗಳಿಗೆ ಸಾವಳವು ಅತ್ಯಗತ್ಯವಾಗಿದೆ ಮತ್ತು ಅದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿ ನಿರಾಕರಿಸುತ್ತಾನೆ. ಪರ್ಯಾಯವಾಗಿ ವಿಕ್ರಮಿತ್ರನು ವಿವಿಧ ಉಡುಗೊರೆಗಳನ್ನು ನೀಡುತ್ತಾನೆ. ಆದರೆ ವಸಿಷ್ಠನು ಅವನನ್ನು ಪ್ರಬಲ ರಾಜನಾದ ವಿಕ್ರಮಿತ್ರನು ತಪಸ್ವಿ ವಸಿಷ್ಠನ ನಿಷ್ಠಾವಂತ ಸೇವಕನಾದ ಸಾವಲನನ್ನು ಹೊತ್ತೊಯ್ಯುತ್ತಿದ್ದನು. ಆದಾಗ್ಯೂ ಅವಳು ವಸಿಷ್ಠನಿಂದ ಪರಿತ್ಯಕ್ತಳಾಗಿದ್ದಾಳೆಂದು ಶಂಕಿಸಿ ಸಾವಲನು ಅವನ ಬಳಿಗೆ ಧಾವಿಸಿದನು. ವಸಿಷ್ಠನು ತನ್ನನ್ನು ವಿಕ್ರಮಿತ್ರನ ಶಕ್ತಿಯಿಂದ ರಕ್ಷಿಸಲು ಸಾಧ್ಯವಿಲ್ಲ ಎಂದು ವಿವರಿಸಿದನು. ಆದರೆ ಸಾವಲನು ಬ್ರಾಹ್ಮಣರ ಶ್ರೇಷ್ಠ ಶಕ್ತಿಯ ಬಗ್ಗೆ ಹೆಮ್ಮೆಪಟ್ಟನು ಮತ್ತು ರಾಜನನ್ನು ಸೋಲಿ ವಿಶ್ವಾಮಿತ್ರನ ಸೈನ್ಯವು ವಸಿಷ್ಠನ ಶಕ್ತಿಗಳಿಂದ ನಾಶವಾಯಿತು. ನಂತರ ವಿಶ್ವಾಮಿತ್ರನು ದೇವತೆಯಾದ ವೃಷಧ್ವಜನಿಂದ ಬಿಲ್ಲುಗಾರಿಕೆ ಕೌಶಲ್ಯಗಳನ್ನು ಪಡೆಯಲು ತಪಸ್ಸು ಮಾಡಿದನು. ಹೊಸ ಸಾಮರ್ಥ್ಯಗಳೊಂದಿಗೆ ವಿಕ್ರಮಮಿತ್ರನು ವಸಿಷ್ಠನ ಆಶ್ರಮದ ಮೇಲೆ ಮಾರಣಾಂತಿಕ ಶಸ್ತ್ರಾಸ್ತ್ರಗಳಿಂದ ದಾಳಿ ಮಾಡಿದನು. ಆದರೆ ವಸಿಷ್ಠನು ಕೋಪಗೊಂಡನು. ಯಾಮನ ಗದೆಯನ್ನು ಹೋಲುವ ದಂಡನ್ನು ಎತ್ತಿದನು. ಪ್ರಬಲ ಕ್ಷತ್ರಿಯನಾದ ವಿಕ್ರಮಮಿತ್ರನು ವಸಿಷ್ಠನ ಮೇಲೆ ವಿವಿಧ ದೈವಿಕ ಶಸ್ತ್ರಾಸ್ತ್ರಗಳಿಂದ ದಾಳಿ ಮಾಡುತ್ತಾನೆ. ಆದರೆ ಅವನ ಬ್ರಹ್ಮದಂಡ ವಿಫಲನಾಗುತ್ತಾನೆ. ಕೋಪಗೊಂಡ ವಿಕ್ರಮಮಿತ್ರನು ಪ್ರಬಲವಾದ ಬ್ರಹ್ಮ ಆಯುಧವನ್ನು ಹೊರಹಾಕುತ್ತಾನೆ. ಇಲ್ಲಿ ನಾರ್ಷಫೋಸರಿ ಪದಗಳಲ್ಲಿ ಸಂಕ್ಷಿಪ್ತ ಸಾರಾಂಶವಿದೆ. ವಿಶ್ವಾಮಿತ್ರನು ವಸಿಷ್ಠನನ್ನು ಶತ್ರುವನ್ನಾಗಿ ಮಾಡಿದ ನಂತರ 1000 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದನು. ಬ್ರಹ್ಮನಿಂದ ರಾಜರ್ಷಿ ಎಂದು ಗುರುತಿಸಲ್ಪಟ್ಟ ಅವನು ದೇವರುಗಳೊಂದಿಗೆ ಸ್ವರ್ಗಕ್ಕೆ ಹೋದನು. ಆದಾಗ್ಯೂ ವಿಕ್ರಮಮಿತ್ರನು ತನ್ನ ತಪಸ್ಸಿಗೆ ನಿಜವಾದ ಮೌಲ್ಯವಿಲ್ಲ ಎಂದು ಭಾವಿಸಿದನು. ಆದ್ದರಿಂದ ಅವನು ಮತ್ತು ರಾಜ ತ್ರಿಶಂಕು ಅವರ 100 ಪುತ್ರರು ಅವನನ್ನು ಶಪಿಸುತ್ತಾರೆ. ಅವರು ತಮ್ಮ ತಂದೆ ಮತ್ತು ಅವರ ಬಗೆಗಿನ ಅಗೌರವದಿಂದಾಗಿ ಅವನು ಚಂಡಾಲ ಬಹಿಷ್ಕೃತ ಆಗುತ್ತಾನೆ ಎಂದು ಹೇಳುತ್ತಾರೆ. ರಾಜನು ಚಂಡಾಲ ವಂಶಕ್ಕೆ ಸೇರುತ್ತಾನೆ ಮತ್ತು ಸಹಾನುಭೂತಿಯುಳ್ಳ ಆದರೆ ರಾಜನ ಉದ್ದೇಶಗಳ ಬಗ್ಗೆ ಸಂಶಯ ಹೊಂದಿರುವ ತಪಸ್ವಿ ವಿಕ್ರಮಿತ್ರನಿಂದ ಸಹಾಯವನ್ನು ಕೋರುತ್ತಾನೆ. ಇದು ವಿಕ್ರಮಮಿತ್ರನ ಪುತ್ರರು ಮತ್ತು ಶಿಷ್ಯರು ರಾಮನಿಗಾಗಿ ಯಜ್ಞವನ್ನು ಮಾಡಲು ಬ್ರಾಹ್ಮಣರನ್ನು ಒಟ್ಟುಗೂಡಿಸುತ್ತಾರೆ. ಆದರೆ ರಾಮನ ಚಂಡಾಲ ಸ್ಥಾನಮಾನದಿಂದಾಗಿ ವಸಿಷ್ಠನ ಪುತ್ರರು ನಿರಾಕರಿಸುತ್ತಾರೆ. ಕೋಪಗೊಂಡ ವಿಕ್ರಮಮಿತ್ರನು ನಿತನಿತರ ಜೀವಗಳವರೆಗೆ ನರಳುತ್ತಾ ಬಹಿಷ್ಕೃತರಾಗಿ ಜನಿಸುವಂತೆ ಅವರನ್ನು ಶಪಿಸುತ್ತಾನೆ. ಆದರೆ ಮಹೋದಯನು ನಿಷಾದಹುದಕ್ಕೆ ತಪಸ್ಸಿನ ಪ್ರಬಲ ತಪಸ್ವಿಯಾದ ವಿಕ್ರಮಿತ್ರನು ತನ್ನ ಸ್ವಂತ ತಪಸ್ಸಿನ ಮೂಲಕ ದೈಹಿಕವಾಗಿ ರಾಜನಾದ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕರೆದೊಯ್ಯುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ದೇವರುಗಳಿಂದ ಹಲವಾರು ಪ್ರಯತ್ನಗಳು ಮತ್ತು ಶಾಪಗಳ ನಂತರ ವಿಕ್ರಮಿತ್ರನು ದೇವತೆಜ್ಞೆಯನ್ನು ದೇವತೆಗಳು ಗೌರವಿಸುತ್ತಾರೆ. ಇದು ವಿಕ್ರಮಿತ್ರನು ಸೃಷ್ಟಿಸಿದ ನಕ್ಷತ್ರಗಳೊಂದಿಗೆ ತ್ರಿಶಂಕುವಿಗೆ ಸ್ವರ್ಗದಲ್ಲಿ ಅಮರನಾಗಿ ಸಂತರು ಹೊರಟು ಹೋದ ನಂತರ ವಿಕ್ರಮಿತ್ರನ ತಂಡವು ಕಾಡಿನಿಂದ ಹೊರಟು ಹೋಗುತ್ತದೆ. ರಾಜ ಅಂಬರೀಷನು ಇಂದ್ರನಿಂದ ಕಳವು ಮಾಡಲ್ಪಟ್ಟ ಯಜ್ಞದ ಮೃಗವನ್ನು ಹುಡುಕುತ್ತಾನೆ. ಆದ ತನ್ನ ಪುತ್ರರಲ್ಲಿ ಒಬ್ಬನನ್ನು ಪರ್ಯಾಯವಾಗಿ ಮಾರಾಟ ಮಾಡಿದ್ದಕ್ಕಾಗಿ ರಿಚಿಕಾಗೆ ದೊಡ್ಡ ಬಹುಮಾನವನ್ನು ನೀಡುತ್ತಾನೆ. ಆರಂಭದಲ್ಲಿ ನಿರಾಕರಿಸಿದ ರಿಚಿಕನ ಕಿರಿಯ ಮಗ ಸುನಕನನ್ನು ಮಾರಾಟ ಮಾಡಲು ಪ್ರಸಿದ್ಧ ರಾಜನಾದ ಸುನಾಸೆಫನು ತನ್ನ ಕುಟುಂಬದಿಂದ ಪರಿತ್ಯಕ್ತನಾದ ನಂತರ ತನ್ನ ತಾಯಿಯ ಚಿಕ್ಕಪ್ಪ ವಿಕ್ರಮಮಿತ್ರನಿಂದ ಪ್ರಗುಪ್ತಮಕಿಲನು ಸಹಾಯ ಮಾಡಲು ಒಪ್ಪುತ್ತಾನೆ ಮತ್ತು ಅಗ್ನಿಯ ಸಹಾಯದಿಂದ ಯಜ್ಞವನ್ನು ಹೇಗೆ ಮಾಡಬೇಕೆಂದು ಸುನಾಸೆಫನಿಗೆ ಸೂಚಿಸುತ್ತಾನೆ. ಇದರ ಪರಿಣಾಮವಾಗಿ ಅವನು ದೀರ್ಘಾಯುಷ್ಯವನ್ನು ಪಡೆಯುತ್ತಾನೆ ಮತ್ತು ರಾಜನು ಆಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾನೆ.
ಪ್ರಬಲ ತಪಸ್ವಿಯಾದ ವಿಕ್ರಮಿತ್ರನು ಮೇನಕ ಎಂಬ ಅಪ್ಸರನಿಂದ ವಿಚಲಿತನಾಗುತ್ತಾನೆ ಮತ್ತು ಅವನ ತಪಸ್ಸಿಗೆ 5 ವರ್ಷಗಳ ಕಾಲ ಅಡ್ಡಿಯಾಗುತ್ತದೆ. ನಂತರ ಅವನು ಅವಳನ್ನು ತ್ಯಜಿಸಿ ಉತ್ತರದ ಪರ್ವತಗಳ ಮೇಲೆ ತೀವ್ರ ತಪಸ್ಸಿನಲ್ಲಿ ತೊಡಗುತ್ತಾನೆ. ಆದರೆ ಇನ್ನೂ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಲು ವಿಫಲನಾಗುತ್ತಾನೆ. ಅವನು ಇನ್ನೂ 1000 ವರ್ಷಗಳ ಕಾಲ ಇಂದ್ರನು ಸನ್ಯಾಸಿ ವಿಕ್ರಮಮಿತ್ರನನ್ನು ಮೋಸಗೊಳಿಸಲು ರಂಭನನ್ನು ಕಳುಹಿಸುತ್ತಾನೆ. ಆದರೆ ಅವನು ಕೋಪಗೊಂಡಾಗ ಅವಳ ಪ್ರಯತ್ನವೂ ಮುಖವಾಗುತ್ತದೆ ಮತ್ತು 100 ವರ್ಷಗಳ ಕಾಲ ಕಲ್ಲಿನಂತೆ ಉಳಿಯಲು ಅವಳನ್ನು ಶಪಿಸುತ್ತದೆ. ಪಶ್ಚಾತ್ತಾಪದಿಂದ ತುಂಬಿದ ವಿಕ್ರಮಿತ್ರನು ಸ್ವಯಂ ನಿರಾಕರಣೆಯ ಜೀವನವನ್ನು ನಡೆಸುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ತನ್ನ ಉಸಿರನ್ನು ಪ್ರಬಲ ತಪಸ್ವಿಯಾದ ವಿಕ್ರಮಿತ್ರನು ಅಗಫಿಯವರ 6 ವರ್ಷಗಳ ಕಾಲ ಪೂರ್ವ ದಿಕ್ಕಿನಲ್ಲಿ ತಪಸ್ಸನ್ನು ಮಾಡುತ್ತಾನೆ, ಮೌನವಾಗಿರುತ್ತಾನೆ ಮತ್ತು ನಿಶ್ಚಲವಾಗಿರುತ್ತಾನೆ. ದೇವರುಗಳು ಅವನ ಮನವೊಲಿಸಲು ಪ್ರಯತ್ನಿಸುತ್ತಾರೆ, ಆದರೆ ಅವನು ದೃಢವಾಗಿರುತ್ತಾನೆ. ಅಂತಿಮವಾಗಿ ದೇವರುಗಳು ಬ್ರಾಹ್ಮಣತ್ವ ಮತ್ತು ದೀರ್ಘಾಯುಷ್ಯಕ್ಕಾಗಿ ಅವನ ಬಯಕೆಯನ್ನು ಪೂರೈಸುತ್ತಾರೆ. ಮಿಥಿಲೆಯ ರಾಜನಾದ ಜನಕನು ಭೇಟಿ ನೀಡಿದ ಋಷಿ ವಿಕ್ರಮಿತ್ರ ಮತ್ತು ರಾಮ ಅವರನ್ನು ಸ್ವಾಗತಿಸುತ್ತಾನೆ. ಜನಕನು ತನ್ನ ಮಗಳು ಸೀತೆಯನ್ನು ಮದುವೆಯಾಗಲು ರಾಮನ ಅರ್ಹತೆಯನ್ನು ಭಾವಿಸುತ್ತಾನೆ. ಜನಕನು ತನ್ನ ಮಗಳು ಸೀತೆಯನ್ನು ಮದುವೆಯಾಗಲು ರಾಮನು ಯಶಸ್ವಿಯಾಗುತ್ತಾನೆ ಎಂದು ಭಾವಿಸುತ್ತಾನೆ. ಚಾಲ್ಫೈ ಚಾರಿ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆಯೇ. ರಾಜ ಜನಕನು ರಾಮನಿಗೆ ದೈವಿಕ ಬಿಲ್ಲನ್ನು ನೀಡುತ್ತಾನೆ. ಅದನ್ನು ಕಟ್ಟಬಲ್ಲ ಯಾರಿಗಾದರೂ ಸವಾಲು ಹಾಕುತ್ತಾನೆ. ರಾಮನು ಸುಲಭವಾಗಿ ಬಿಲ್ಲನ್ನು ಹಿಡಿದು ದಾರವನ್ನು ಸರಿಪಡಿಸುತ್ತಾನೆ ಮತ್ತು ಅದನ್ನು 2 ಭಾಗಗಳಾಗಿ ಕತ್ತರಿಸುತ್ತಾನೆ. ಭೂಮಿಯನ್ನು ಅಲುಗಾಡಿಸುವ ದೊಡ್ಡ ಶಬ್ದವನ್ನು ಉಂಟುಮಾಡುತ್ತಾನೆ. ಪ್ರಭಾವಿತನಾದ ಮಿಥಿಲಾದಿಂದ ರಾಯಭಾರಿಗಳು ಅಯೋಧ್ಯೆಗೆ ಆಗಮಿಸುತ್ತಾರೆ ಮತ್ತು ರಾಮನ ಪರಾಕ್ರಮವನ್ನು ನೋಡಿದ ನಂತರ ತನ್ನ ಮಗಳು ಸೀತೆಯನ್ನು ರಾಮನಿಗೆ ನೀಡಬೇಕೆಂಬ ಜನಕನ ಇಚ್ಛೆಯ ಬಗ್ಗೆ ರಾಜ ದಶರಥನಿಗೆ ತಿಳಿಸುತ್ತಾರೆ. ಜನಕನೊಂದಿಗಿನ ಮೈತ್ರಿಯ ನಿರೀಕ್ಷೆಯಿಂದ ರಾಜನು ಸಂತೋಷಪಡುತ್ತಾನೆ ಮತ್ತು ಮರುದಿನ ಮಿಥಿಲಾಕ್ಕೆ ರಾಜ ದಶರಥನು ವೀದಕ್ಕೆ ಆಗಮಿಸುತ್ತಾನೆ. ಅಲ್ಲಿ ರಾಜ ಜನಕನು ಅವನನ್ನು ಗೌರವದಿಂದ ಸ್ವಾಗತಿಸುತ್ತಾನೆ. ಮರುದಿನ ಪವಿತ್ರ ಪುರುಷರೊಂದಿಗೆ ತನ್ನ ಹೆಣ್ಣು ಮಕ್ಕಳೊಂದಿಗೆ ಯಜ್ಞ ಮತ್ತು ವಿವಾಹವನ್ನು ಮಾಡಲು ಜನಕನು ದಶರಥನನ್ನು ಆಹ್ವಾನಿಸುತ್ತಾನೆ. ದಶರಥನು ಒಪ್ಪುತ್ತಾನೆ ಮತ್ತು 2 ರಾಜರು ಸಂತೋಷದಿಂದ ರಾತ್ರಿಯನ್ನು ಕಳೆಯುತ್ತಾರೆ. ಜನಕನು ಸಂಕಷ್ಟದಲ್ಲಿರುವ ತನ್ನ ಸಹೋದರನಾದ ಕುಶಧ್ವಜನ ಬಳಿಗೆ ಯಜ್ಞಕ್ಕೆ ಬರುವಂತೆ ಸಂದೇಶವನ್ನು ಕಳುಹಿಸುತ್ತಾನೆ. ಕುಶಧ್ವಜನು ಆಗಮಿಸುತ್ತಾನೆ ಮತ್ತು ಆ ಸಮಾರಂಭಕ್ಕೆ ಅಯೋಧ್ಯೆಯ ರಾಜನಾದ ಇಕ್ಷ್ವಾಕನನ್ನು ಕರೆತರುವಂತೆ ಜನಕನು ವಿನಂತಿಸುತ್ತಾನೆ. ವಸಿಷ್ಠನು ಇಕ್ಷ್ವಾಕನ ವಂಶಾವಳಿಯನ್ನು ಮನು ಮತ್ತು ಬ್ರಹ್ಮನಿಗೆ ಹಿಂತಿರುಗಿಸಿ ವಿವರಿಸುತ್ತಾನೆ. ಇದರ ಉದ್ದೇಶವು ಜಾನಕನು ತನ್ನ ರಾಜಮನೆತನದ ವಂಶಾವಳಿಯನ್ನು ವಸಿಷ್ಠನಿಗೆ ವಿವರಿಸುತ್ತಾ ನಿಮ್ಮಿಂದ ತನ್ನವರೆಗಿನ 20 ತಲೆಮಾರುಗಳ ರಾಜರನ್ನು ಪತ್ತೆ ಹಚ್ಚುತ್ತಾನೆ. ನಂತರ ಅವನು ತನ್ನ 2 ಪುತ್ರಿಯರಾದ ಸೀತಾ ಮತ್ತು ಉರ್ಮಿಳಾಳನ್ನು ರಾಮ ಮತ್ತು ಲಕ್ಷ್ಮಣರಿಗೆ ಪತ್ನಿಯರಾಗಿ ನೀಡುತ್ತಾನೆ. ಫಲ್ಗುಣನು ಆರೋಹಣವಾದ 3ನೇ ದಿನದಂದು ಅವರ ಮದುವೆಯ ಸಮಾರಂಭವನ್ನು ವಿಕ್ರಮಿತ್ರ ಮತ್ತು ವಸಿಷ್ಠರು ಜನಕನಿಗೆ ತನ್ನ ಹೆಣ್ಣು ಮಕ್ಕಳನ್ನು ರಾಮನ ಸಹೋದರರಾದ ಭರತ ಮತ್ತು ಶತ್ರುಘ್ನರನ್ನು ಮದುವೆಯಾಗುವಂತೆ ಕೇಳುತ್ತಾರೆ. ಅಂತಹ ಶಕ್ತಿಶಾಲಿ ಋಷಿಗಳು ತನ್ನ ಕುಟುಂಬದೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಬಯಸುವುದು ಒಂದು ಆಶೀರ್ವಾದವೆಂದು ಪರಿಗಣಿಸಿ ಜನಕನು ಒಪ್ಪುತ್ತಾನೆ ಮತ್ತು ರಾಜರು ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ತಮ್ಮ ಪುತ್ರರಿಗೆ ಅದೃಷ್ಟವನ್ನು
ರಾಮನ್ನು ಒಳಗೊಂಡಂತೆ ರಾಜ ದಾಶರಥನ ಪುತ್ರರು ರಾಜ ಜಾನಕನ ಹೆಣ್ಣು ಮಕ್ಕಳೊಂದಿಗೆ ವಿವಾಹ ಸಮಾರಂಭಕ್ಕಾಗಿ ಮಿಥಿಲೆಗೆ ಆಗಮಿಸುತ್ತಾರೆ. ವಸಿಷ್ಠನು ವಿವಾಹ ಸಮಾರಂಭಗಳನ್ನು ನಡೆಸುತ್ತಾನೆ ಮತ್ತು ಯಾಜನ ಅನುಮತಿಯ ಮಿಥಿಲೆಗೆ ಆಗಮಿಸುತ್ತಾರೆ. ವಸಿಷ್ಠನು ವಿವಾಹ ಸಮಾರಂಭಗಳನ್ನು ನಡೆಸುತ್ತಾನೆ ಮತ್ತು ಎಲ್ಲ 4 ದಂಪತಿಗಳು ಸುಗ್ರೀವಾಜ್ಞೆಯ ಪ್ರಕಾರ ಮದುವೆಯಾಗುತ್ತಾರೆ. ರಾಜ ದಶರಥನು ಮಿಥಿಲೆಯ ಒಡೆಯನಾದ ವೈದೇಹನೊಂದಿಗೆ ತನ್ನ ರಾಜಧಾನಿಗೆ ತೆರಳಲು ಸಿದ್ಧನಾಗುತ್ತಾನೆ. ಅವರ ದಾರಿಯಲ್ಲಿ ಸಂತರು ಮತ್ತು ಪರಿಚಾರಕರು ಅವರೊಂದಿಗೆ ಸೇರಿಕೊಳ್ಳುತ್ತಾರೆ. ಇದ್ದಕ್ಕಿದ್ದಂತೆ ಬಲವಾದ ಗಾಳಿ ಬೀಸುತ್ತದೆ. ಇದು ಅವ್ಯವಸ್ಥೆಯನ್ನು ಉಂಟುಮಾಡುತ್ತದೆ. ಆದರೆ ವಸಿಷ್ಠನು ಇದು ಶಾಂತಿಯ ಸಂಕೇತವಾಗಿದೆ ಅಂತ ರಾಜ ನೀಡುತ್ತಾನೆ. ಅವರು ಶೀಘ್ರದಲ್ಲೇ ತನ್ನ ಕಳಿ ಮತ್ತು ಜಗದಗ್ನಿಯ ಪ್ರಬಲ ಮಗನಾದ ಪರಶುರಾಮನು ರಾಮನಿಗೆ ಸವಾಲು ಹಾಕಲು ಮತ್ತು ಅವನ ಶಕ್ತಿಯನ್ನು ಪರೀಕ್ಷಿಸಲು ರಾಜರಥನ ಆಸ್ಥಾನಕ್ಕೆ ಆಗಮಿಸುತ್ತಾನೆ. ಅವನು ರಾಮನಿಗೆ ಅಪಾರ ಶಕ್ತಿಯ ಬಿಲ್ಲನ್ನು ನೀಡುತ್ತಾನೆ. ಅದು ಹಿಂದೆ ವಿಷ್ಣುವಿನ ಒಡೆತನದಲ್ಲಿತ್ತು ಮತ್ತು ಸ್ಪರ್ಧೆಯಲ್ಲಿ ರುದ್ರನನ್ನು ಸೋಲಿಸಿತ್ತು. ರಾಮನು ಈ ಬಿಲ್ಲನ್ನು ಚಾಚಲು ಸಾಧ್ಯವಾದರೆ ಪರಶುರಾಮನು ಅವನಿಗೆ ಯುದ್ಧವನ್ನು ನೀಡುತ್ತಾನೆ. ಆದರೆ ಭಾರ್ಗವನ ಅವಮಾನದಿಂದ ಕೋಪಗೊಂಡ ರಾಮನು ಭೃಗುನ ಬಿಲ್ಲನ್ನು ಎತ್ತಿಕೊಂಡು ಶತ್ರು ನಗರಗಳನ್ನು ವಶಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಬಾಣವನ್ನು ಹಾರಿಸುತ್ತಾನೆ. ಹಾಮನ ಸಾಧನೆಯನ್ನು ವೀಕ್ಷಿಸಲು ಆಕಾಶ ಮತ್ತು ಸಂತರು ಒಟ್ಟುಗೂಡುತ್ತಾರೆ. ಆದರೆ ಭಾರ್ಗವನು ತನ್ನ ಶಕ್ತಿಯಿಂದ ಹೊರಗುಳಿದ ಕಾರಣ ಶೂನ್ಯನಾಗುತ್ತಾನೆ. ಅವನು ಸೋಲನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಮಹೇಂದ್ರ ಪರ್ವತಕ್ಕೆ ತೆರಳು. ರಾಮನು ನಿರ್ಗಮಿಸಿದ ನಂತರ ರಾಜ ದಶರಥನು ತನ್ನ ಸೈನ್ಯದೊಂದಿಗೆ ಅಯೋಧ್ಯೆಗೆ ಹಿಂದಿರುಗುತ್ತಾನೆ ಮತ್ತು ನಾಗರಿಕರಿಂದ ಸ್ವಾಗತಿಸಲ್ಪಡುತ್ತಾನೆ. ರಾಮನು ದೂರವಿದ್ದಾಗ ರಾಜಪ್ರತಿನಿಧಿಯಾಗಿ ನೇಮಕಗೊಂಡಿದ್ದ ತನ್ನ ಮಗ ಭರತನಿಗೆ ಮತ್ತೆ ಸೇರಿದಾಗ ಅವನು ಸಂತೋಷಪಡುತ್ತಾನೆ. ರಾಮನು ತನ್ನ ಬುದ್ಧಿವಂತ ಮತ್ತು ಸಹಾನುಭೂತಿಯ ನಾಯಕತ್ವದಿಂದ ತನ್ನ ಮಗನಾದ ರಾಮನ ಅಸಾಧಾರಣ ಗುಣಗಳ ಬಗ್ಗೆ ಹೆಮ್ಮೆ ಪಡುವ ರಾಜ ದಶರಥನು ಅವನನ್ನು ಉತ್ತರಾಧಿಕಾರಿಯಾಗಿ ಸ್ಥಾಪಿಸಬೇಕೆಂದು ಬಯಸುತ್ತಾನೆ. ರಾಮನಿಗೆ ಘನತೆ ನೀಡಲು ಅವನು ಶ್ರೀಮಂತರು ಮತ್ತು ಪ್ರಧಾನಮಂತ್ರಿಗಳನ್ನು ಒಟ್ಟುಗೂಡಿಸುತ್ತಾನೆ. ಇದು ಅವನ ದುಃಖವನ್ನು ನಿವಾರಿಸುತ್ತದೆ ಮತ್ತು ಜನರಿಗೆ ಸಮೃದ್ಧಿಯನ್ನು ತರುತ್ತದೆ ಎಂದು ಭಾವಿಸುತ್ತಾನೆ. ರಾಜನು ರಾಮನ ಸದ್ಗುಣಗಳನ್ನು ಹೊಗಳುತ್ತಾನೆ. ತರಿಸಿ ಫರ್ಷ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ರಾಜ ದಶರಥನು ನಿವೃತ್ತನಾಗುವ ತನ್ನ ಬಯಕೆಯನ್ನು ಪ್ರಕಟಿಸಿ ರಾಮನನ್ನು ಪ್ರತ್ಯಕ್ಷ ಉತ್ತರಾಧಿಕಾರಿಯಾಗಿ ಪ್ರತಿಷ್ಠಾಪಿಸಿದನು. ರಾಜಕುಮಾರರು ಮತ್ತು ಆಸ್ಥಾನಿಕರು ರಾಮನ ಸದ್ಗುಣಗಳನ್ನು ಹೊಗಳುತ್ತಾ ಅವನ ಸಾಮರ್ಥ್ಯಗಳು, ದಯೆ, ಬುದ್ಧಿವಂತಿಕೆ ಮತ್ತು ಶೌರ್ಯವನ್ನು ಪಟ್ಟಿ ಮಾಡಿದರು. ರಾಜ ದಶರಥನು ತನ್ನ ಮಗ ರಾಮನನ್ನು ಉತ್ತರಾಧಿಕಾರಿಯಾಗಿ ಪ್ರತಿಷ್ಠಾಪಿಸಲು ಸಾಕ್ಷಿಯಾದ ಬ್ರಾಹ್ಮಣ ನಿಯೋಗವನ್ನು ಸ್ವಾಗತಿಸುತ್ತಾನೆ. ರಾಜನು ಸಮಾರಂಭದ ಸಿದ್ಧತೆಗಳಿಗೆ ಆದೇಶಿಸುತ್ತಾನೆ. ಇದರಲ್ಲಿ 100,000 ಬ್ರಾಹ್ಮಣರಿಗೆ ಆಹಾರ ನೀಡುವುದು ಮತ್ತು ವಿವಿಧ ಉಡುಗೊರೆಗಳು ಮತ್ತು ಅಲಂಕಾರಗಳನ್ನು ತಯಾರಿಸುವುದು ಸೇರಿದೆ. ನಂತರ ರಾಮನನ್ನು ತನ್ನ ತಂದೆಯ ಮುಂದೇರ್ವಯಾಗಿ ಸ್ಥಾಪಿಸುತ್ತಾರೆ. ನಮ್ರತೆಯಾಗಿ ಸ್ಥಾಪಿಸುತ್ತಾರೆ. ಇಲ್ಲಿ ಟಾಸೆ ಪದಗಳ ಸಂಕ್ಷಿಪ್ತ ಸಾರಾಂಶವಿದೆ. ರಾಜ ದಶರಥನು ತನ್ನ ಸನ್ನಿಹಿತವಾದ ಸಾವು ಮತ್ತು ಅಪಶಕುನದ ಕನಸುಗಳಿಂದಾಗಿ ರಾಮನನ್ನು ಉತ್ತರಾಧಿಕಾರಿಯಾಗಿ ಸ್ಥಾಪಿಸಲು ನಿರ್ಧರಿಸುತ್ತಾನೆ. ಆ ರಾತ್ರಿ ಸೀತೆಯೊಂದಿಗೆ ಉಪವಾಸ ಮಾಡಲು ಮತ್ತು ಪುಷ್ಯ ಸಂಯೋಗದ ಸಮಯದಲ್ಲಿ ಮರುದಿನ ಪ್ರತಿಷ್ಠಾಪಿಸಲು ಅವನು ರಾಮನಿಗೆ ಸೂಚಿಸುತ್ತಾನೆ. ರಾಮನ ತಾಯಿ ರಾಜ ದಶರಥನು ರಾಮನನ್ನು ಉತ್ತರಾಧಿಕಾರಿಯಾಗಿ ಸ್ಥಾಪಿಸಲು ಸಿದ್ಧಪಡಿಸುವಂತೆ ವಸಿಷ್ಠನನ್ನು ಕರೆಸುತ್ತಾನೆ. ವಸಿಷ್ಠನು ರಾಮನ ನಿವಾಸವನ್ನು ಸಿದ್ಧಪಡಿಸುತ್ತಾನೆ ಮತ್ತು ಸೀತೆಯೊಂದಿಗೆ ಉಪವಾಸ ಮಾಡುತ್ತಾನೆ. ಈ ಮಧ್ಯೆ ಅಯೋಧ್ಯೆಯು ರಾಮನ ಪ್ರತಿಷ್ಠಾಪನೆಗೆ ಸಿದ್ಧವಾಗುತ್ತದೆ. ಬೀದಿಗಳನ್ನು ಅಲಂಕರಿಸಲಾಗುತ್ತಾನೆ ಮತ್ತು ಜನಸಮೂಹವು ಈ ಘಟನೆಯನ್ನು ಕುತೂಹಲದಿಂದ ಕಾಯುತ್ತದೆ.
ವಸಿಷ್ಠನನ್ನು ಭೇಟಿಯಾದ ನಂತರ ರಾಜನು ರಾಮ ಮತ್ತು ಅವನ ಹೆಂಡತಿ ಸೀತೆಯು ನಾರಾಯಣನ ಮೇಲೆ ದಹನ ಮತ್ತು ಧ್ಯಾನ ಸೇರಿದಂತೆ ಸಂಜೆ ಆಚರಣೆಗಳನ್ನು ಮಾಡುತ್ತಾರೆ. ರಾಮನ ಉತ್ತರಾಧಿಕಾರಿಯಾಗಿ ಸ್ಥಾಪನೆಗಾಗಿ ನಗರವನ್ನು ಅಲಂಕರಿಸಲಾಗಿರುವುದರಿಂದ ನಾಗರಿಕರು ಸೀತೆಯೊಂದಿಗೆ ಅವರ ಉಪವಾಸದಲ್ಲಿ ಸಂತೋಷಪಡುತ್ತಾರೆ ಮತ್ತು ಸಮಾರಂಭಕ್ಕಾಗಿ ಕಾಯುತ್ತಾರೆ. ಈ ಘಟನೆಯನ್ನು ವೀಕ್ಷಿಸಲು ಉತ್ಸುಕರಾಗಿರುವ ವಿವಿಧ ಪ್ರದೇಶಗಳ ದಾಸಿಯಾದ ಮಂಥಾರಳು ರಾಜ ದಶರಥನಿಂದ ಉತ್ತರಾಧಿಕಾರಿಯಾಗಿ ಪ್ರತಿಷ್ಠಾಪಿಸಲ್ಪಡುವ ರಾಮನ ತಾಯಿಯಾಗಿ ತನ್ನ ಅದೃಷ್ಟದ ಬಗ್ಗೆ ಕೈಕೇಯಿ ಕೇಳುತ್ತಾಳೆ. ಮಂಥಾರನ ಮಾತುಗಳು ಕೈಕೇಯಿಯನ್ನು ಕೋಪ ಮತ್ತು ದುಃಖದಿಂದ ಕೆರಳಿಸುತ್ತವೆ. ಇದರಿಂದಾಗಿ ತನ್ನ ಸ್ವಂತ ಮಗ ಭರತನು ರಾಜ್ಯದಲ್ಲಿ ತನ್ನ ಸರಿಯಾದ ಸ್ಥಾನದಿಂದ ಸ್ಥಳಾಂತರಗೊಳ್ಳುತ್ತಾನೆ ಎಂದು ಅವಳು ಅರಿತುಕೊಳ್ಳುತ್ತಾಳೆ. ಕೈಕೇಯಿಯ ದಾದಿ ಮಂಥಾರನು ರಾಮನನ್ನು ರಾಜನಾಗಿ ನೇಮಿಸಿದ ಬಗ್ಗೆ ಅಸಮಾಧಾನಗೊಂಡಿದ್ದಾನೆ ಮತ್ತು ಕೈಕೇಯಿಯನ್ನು ಮುಂಬರುವ ದುಃಖದ ಬಗ್ಗೆ ಎಚ್ಚರಿಸುತ್ತಾನೆ. ಕೈಕೇಯಿ ರಾಮನನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಅವನು ತನ್ನ ಸದ್ಗುಣಗಳಿಂದಾಗಿ ರಾಜ್ಯಕ್ಕೆ ಅರ್ಹನಾಗಿದ್ದಾನೆ ಎಂದು ಹೇಳುತ್ತಾನೆ. ಮಂಥರನು ಭರತನು ರಾಜಮನೆತನದಿಂದ ಹೊರಗುಳಿಯುತ್ತಾನೆ. ಮಂಥರನಿಂದ ಕೋಪಗೊಂಡ ಮತ್ತು ಪ್ರಭಾವಿತನಾದ ಕೈಕೇಯಿ ರಾಜ ದಶರಥನು ರಾಮನನ್ನು ವರ್ಷಗಳ ಕಾಲ ಅರಣ್ಯಕ್ಕೆ ಗಡೀಪಾರು ಮಾಡಬೇಕೆಂದು ಮತ್ತು ಭರತನನ್ನು ಉತ್ತರಾಧಿಕಾರಿಯಾಗಿ ಸ್ಥಾಪಿಸಬೇಕೆಂದು ಒತ್ತಾಯಿಸುತ್ತಾನೆ. ಈ ಗುರಿಯನ್ನು ಸಾಧಿಸಲು ಅಸುರರ ವಿರುದ್ಧದ ಯುದ್ಧದ ಸಮಯದಲ್ಲಿ ತನ್ನ ಪತಿ ನೀಡಿದ 2 ವರಗಳನ್ನು ಬಳಸಲು ಅವಳು ಯೋಜಿಸುತ್ತಾಳೆ. ಮಂತ್ರದ ಬಗ್ಗೆ ರಾಮನ ಪ್ರತಿಷ್ಠಾಪನೆಯ ಬಗ್ಗೆ ರಾಣಿ ಕೈಕೇಯಿಗೆ ತಿಳಿಸಲು ರಾಜ ದಶರಥನು ತನ್ನ ಒಳಗಿನ ಅಪಾರ್ಟ್ಮೆಂಟ್ಗೆ ಪ್ರವೇಶಿಸುತ್ತಾನೆ. ಆದರೆ ಅವಳು ಕೋಪದಿಂದ ನೆಲದ ಮೇಲೆ ಬಿದ್ದಿರುವುದನ್ನು ಕಂಡುಕೊಳ್ಳುತ್ತಾನೆ. ಅವನು ನಿಧಾನವಾಗಿ ತನ್ನ ಕೈಯನ್ನು ಅವಳ ಮೇಲೆ ಹಾದು ಹೋಗುತ್ತಾನೆ ಮತ್ತು ಏನು ತಪ್ಪಾಗಿದೆ ಎಂದು ಕೇಳುತ್ತಾನೆ. ಆದರೆ ಅವಳು ತನಗಾಗಿ 1 ವರವನ್ನು ಪಡೆಯುವ ಸ್ವಾರ್ಥಿ ಉದ್ದೇಶವನ್ನು ಬಹಿರಂಗಪಡಿಸುತ್ತಾಳೆ. ಅದು ಕೈಕೇಯಿ ರಾಜ ದಶರಥನಿಗೆ ತಾನು ಈ ಹಿಂದೆ ಭರವಸೆ ನೀಡಿದ್ದ 2 ವರಗಳನ್ನು ನೀಡುತ್ತಾನೆ. ಅವಳು ತನ್ನ ಮಗ ಭರತನನ್ನು ಉತ್ತರಾಧಿಕಾರಿಯಾಗಿ ಸ್ಥಾಪಿಸಲು ಮತ್ತು ಅವನ ಹಿರಿಯ ಮಗನಾದ ರಾಮನನ್ನು 40 ವರ್ಷಗಳ ಕಾಲ ಅರಣ್ಯಕ್ಕೆ ಗಡೀಪಾರು ಮಾಡಲು ಕೇಳಿಕೊಳ್ಳುತ್ತಾಳೆ. ಅವಳ ಪ್ರಭಾವದಲ್ಲಿ ರಾಜನು ಈ ವರಗಳನ್ನು ನೀಡಲು ಒಪ್ಪುತ್ತಾನೆ. ತನ್ನ ಪ್ರೀತಿಯ ಮಗನಾದ ರಾಮನನ್ನು 40 ವರ್ಷಗಳ ಕಾಲ ಅರಣ್ಯಕ್ಕೆ ಗಡೀಪಾರು ಮಾಡಬೇಕೆಂಬ ಕೈಕೇಯಿಯ ಬೇಡಿಕೆಯಿಂದ ರಾಜ ದಶರಥನು ಧ್ವಂಸಗೊಂಡನು. ಅವನು ಅವಳ ಉದ್ದೇಶಗಳನ್ನು ಪ್ರಶ್ನಿಸುತ್ತಾನೆ ಮತ್ತು ಅಂತಹ ಕೃತ್ಯವು ಅವರ ಕುಟುಂಬಕ್ಕೆ ಅವಮಾನ ಮತ್ತು ವಿನಾಶವನ್ನು ತರುತ್ತದೆ ಎಂದು ಎಚ್ಚರಿಸುತ್ತಾನೆ. ಆದರೆ ಅವಳು ದೃಢವಾಗಿ ಉಳಿಯುತ್ತಾಳೆ. ರಾಜನು ರಾಮನನ್ನು ಗಡೀಪಾರು ಮಾಡುವುದರ ಬಗ್ಗೆ ಅಸಮಾಧಾನಗೊಂಡ ರಾಜ ದಶರಥನು ತನ್ನ ಬೇಡಿಕೆಯನ್ನು ಮುಂದುವರಿಸದಂತೆ ಕೈಕೇಯಿಯನ್ನು ಬೇಡಿಕೊಳ್ಳುತ್ತಾನೆ. ಸ್ವರ್ಗದ ನಿವಾಸಿಗಳು ನಾಚಿಕೆ ಪಡುತ್ತಾರೆ ಮತ್ತು ತನ್ನ ಮಗನನ್ನು ಕಳೆದುಕೊಳ್ಳುತ್ತಾರೆ ಎಂದು ಅವನು ಹೆದರುತ್ತಾನೆ. ಅವನ ಮನವಿಗಳ ಹೊರತಾಗಿಯೂ ಕೈಕೇಯಿ ದೃಢವಾಗಿ ಉಳಿದಿದ್ದಾನೆ ಮತ್ತು ರಾತ್ರಿ ಇಳಿಯುತ್ತಿದ್ದಂತೆ ರಾಜನು ದುಃಖದಿಂದ ಮೂರ್ಛೆ ಹೋಗುತ್ತಾನೆ. ರಾಮನನ್ನು ಗಡೀಪಾರು ಮಾಡಲು ರಾಜ ದಶರಥನು ನಿರಾಕರಿಸಿದ್ದರಿಂದ ನಿರಾಶೆಗೊಂಡ ಕೈಕೇಯಿ ತನ್ನ ವಾಗ್ದಾನವನ್ನು ಪೂರೈಸು ಮತ್ತು ರಾಮನ ಬದಲಿಗೆ ಭರತನನ್ನು ರಾಜನಾಗಿ ಮತ್ತು ಪಡಾದ ಅಭಾವದಿಂದ ಹೊರಬಂದು ಕೈಕೇಯಿ ಮತ್ತು ಅವಳ ಮಗ ಭರತನನ್ನು ತ್ಯಜಿಸುತ್ತಾನೆ. ಏತನ್ಮಧ್ಯೆ ಪ್ರಧಾನ ಬ್ರಾಹ್ಮಣ ಸಲಹೆಗಾರರು, ಸೇನಾಧಿಪತಿಗಳು, ವ್ಯಾಪಾರಿಗಳು ಮತ್ತು ರಾಜಪುರೋಹಿತರು ರಾಮನ ಪ್ರತಿಷ್ಠಾಪನೆಗಾಗಿ ಅರಮನೆಯ ದ್ವಾರದಲ್ಲಿ ಕಾಯುತ್ತಿದ್ದರು. ಸಾರಥಿ ಸುಮಂತ್ರನು ಬಂದು ರಾಮನು ಸಭೆಗೆ ಕರೆತರುತ್ತೇನೆ ಎಂದು ಅವರಿಗೆ ತಿಳಿಸಿದನು. ಈ ಮಧ್ಯೆ ನಿದ್ರಿಸುತ್ತಿದ್ದ ರಾಜ ದಶರಥನನ್ನು ಎಚ್ಚರಗೊಳಿಸುಮಂತ್ರನು ಅರಮನೆಯೊಳಗೆ ಪ್ರವೇಶಿಸಿದನು. ಸುಮಂತ್ರನು
ರಾಮನ ಅಪಾರ್ಟ್ಮೆಂಟ್ಗೆ ಆಗಮಿಸಿ ಅವನ ತಂದೆ ಮತ್ತು ಕೈಕೇಯಿ ಅವನನ್ನು ನೋಡಲು ಕಾಯುತ್ತಿದ್ದಾರೆ ಎಂದು ತಿಳಿಸುತ್ತಾನೆ. ರಾಮನು ಸೀತೆಯೊಂದಿಗೆ ಸಭೆಗೆ ಹೊರಡುತ್ತಾನೆ. ಅಲ್ಲಿ ಅವನನ್ನು ಉತ್ತರಾಧಿಕಾರಿಯಾಗಿ ಸ್ಥಾಪಿಸಲಾಗುತ್ತದೆ. ಜನಸಮೂಹವು ರಾಮನ ನಿರ್ಗಮನವನ್ನು ವೀಕ್ಷಿಸಲು ಒಟ್ಟುಗೂಡುತ್ತದೆ. ಹೂವುಗಳನ್ನು ಸುರಿಸುತ್ತಾ ಮತ್ತು ಅವನನ್ನು ಸ್ತುತಿಸುತ್ತದೆ. ದಾರಿಯಲ್ಲಿ ಜನರು ರಾಮನು ಸಂತೋಷದಿಂದ ಸ್ನೇಹಿತರೊಂದಿಗೆ ಅಲಂಕರಿಸಿದ ರಥದಲ್ಲಿ ನಗರವನ್ನು ಪ್ರವೇಶಿಸುತ್ತಾನೆ. ರಸ್ತೆಯು ಸುಗಂಧಗಳು, ಹೂವುಗಳು ಮತ್ತು ಆಹಾರದಿಂದ ತುಂಬಿರುತ್ತದೆ ಮತ್ತು ಎಲ್ಲಾ ಜಾತಿಗಳ ಜನರು ರಾಮನಿಗೆ ಆಶೀರ್ವಾದ ಮಾಡುತ್ತಾರೆ. ರಾಜನಾಗಿ ಪ್ರತಿಷ್ಠಾಪಿಸಲ್ಪಡುತ್ತಾರೆ. ಅವನು ತನ್ನ ತಂದೆಯ ಅರಮನೆಗೆ ಹೋಗುತ್ತಾನೆ. ಅಲ್ಲಿ ಅವನ ಹಿಂತಿರುಗಲು ಉತ್ಸುಕರಾಗಿರುವ ರಾಮನು ಅಂಧರೋಗ್ಯ ಮತ್ತು ದುಃಖಿತನಾದ ತಂದೆ ರಾಜ ದಶರಥನನ್ನು ಭೇಟಿಯಾಗುತ್ತಾನೆ. ಕೈಕೇಯಿ ತಾನು 2 ವರಗಳನ್ನು ಕೇಳಿದ್ದೇನೆಂದು ಬಹಿರಂಗಪಡಿಸುತ್ತಾನೆ. ರಾಮನು 4 ವರ್ಷಗಳನ್ನು orang ಹೇಳ್ತಿ ಆಲೆಚ್ಚ ತಾಸಿ ತಾಜನ ಅಧ್ಯಸರನಾಗಿ ಸ್ಥಾಪಿಸಿದ್ದಾನೆ. ರಾಜನು ಈ ವರಗಳನ್ನು ನೀಡುವ ವಾಗ್ದಾನಕ್ಕೆ ಬದ್ಧನಾಗಿರುತ್ತಾನೆ. ಅದನ್ನು ಕೈಕೇಯಿಯ ಕೋಪದೊಯ್ದ ಶತ್ರುಗಳ ವಿನಾಶಕನಾದ ರಾಮನನ್ನು ಅವನ ಮಲತಾಯಿ ಕೈಕೇಯಿ ಅರಣ್ಯಕ್ಕೆ ಗಡೀಪಾರು ಮಾಡುತ್ತಾಳೆ. ರಾಜ ದಶರಥನು ಅವನನ್ನು ಗಡೀಪಾರು ಮಾಡಲು ಆದೇಶಿಸಿದ್ದಾನೆ. ಅವನ ದುಃಖದ ಹೊರತಾಗಿಯೂ ರಾಮನು ತನ್ನ ವಾಗ್ದಾನವನ್ನು ಪೂರೈಸಲು ಮತ್ತು ನಮ್ರತೆಯಿಂದ ಹೊರಡಲು ನಿರ್ಧರಿಸುತ್ತಾನೆ. ತನ್ನ ತಂದೆಯ ಇಚ್ಛೆಯನ್ನು ಪೂರೈಸಲು ತನ್ನ ರಾಜ್ಯ, ಪತ್ನಿ ಮತ್ತು ಜೀವನವನ್ನು ತ್ಯಜಿಸುವಷ್ಟು ದೂರ ಹೋಗುತ್ತಾನೆ. ರಾಮನ ತಾಯಿ ಕೌಸಲ್ಯ ತನ್ನ ಮಗನನ್ನು 4 ವರ್ಷಗಳ ಕಾಲ ಅರಣ್ಯಕ್ಕೆ ಗಡೀಪಾರು ಮಾಡಲಾಗುವುದು ಎಂದು ತಿಳಿದುಕೊಂಡು ಅಳಲು ಪ್ರಾರಂಭಿಸುತ್ತಾಳೆ. ರಾಮನಿಲ್ಲದೆ ತನ್ನ ಜೀವನವು ಖಾಲಿಯಾಗಿದೆ ಮತ್ತು ಅವನು ಹೊರಟು ಹೋದಾಗ ಏನಾಗುತ್ತಾನ ಭವನ್ನು ವ್ಯಕ್ತಪಡಿಸುತ್ತಾಳೆ. ಅವಳು ರಾಮನನ್ನು ಹೋಗಬಾರದೆಂದು ಮನವೊಲಿಸಲು ಪ್ರಯತ್ನಿಸುತ್ತಾಳೆ. ಅವನಿಗೆ ರಾಮನ ಮುಂಬರುವ ವನವಾಸದಿಂದ ದುಃಖಿತನಾದ ಲಕ್ಷ್ಮಣನು ರಾಮನ ಬದಲಿಗೆ ತನಗಾಗಿ ಮತ್ತು ಲಕ್ಷ್ಮಣನಿಗಾಗಿ ರಾಜ್ಯವನ್ನು ಭದ್ರಪಡಿಸಿಕೊಳ್ಳುವನ್ನ ಮಾದಿನ್ನೆಯಾಜ್ಞೆಮಿಳಿಸುವುದನ್ನು ವಿಧಿಬಿಡಗೊಳಿಸುವುದಾಗಿ ಬೆದರಿಕೆ ಹಾಕುತ್ತಾನೆ. ಆದಾಗ್ಯೂ ರಾಮನು ತನ್ನ ತಂದೆಯ ಆಜ್ಞೆಯಿಸುತ್ತಾನೆ. ತಮ್ಮ ತಂದೆಯ ಆದೇಶಗಳನ್ನು ಪಾಲಿಸಿದ್ದಾನೆ. ರಾಮನು ಲಕ್ಷ್ಮಣನನ್ನು ರಾಜನಾಗಿ ತನ್ನ ಸ್ಥಾಪನೆಯ ಸಿದ್ಧತೆಗಳನ್ನು ನಿಲ್ಲಿಸುವಂತೆ ಮನವೊಲಿಸುತ್ತಾನೆ ಮತ್ತು ಬದಲಿಗೆ ಜೋಅನೆ ಸಿದ್ಧಪಡಿಸುತ್ತಾನೆ. ವಿಧಿಯಿಂದ ಪ್ರೇರೇಪಿಸಲ್ಪಟ್ಟ ಕೈಕೇಯಿಯ ದೃಢ ನಿಶ್ಚಯವನ್ನು ಉಲ್ಲೇಖಿಸುತ್ತಾನೆ. ರಾಮನು ವಿಧಿಯು ಮಾನವ ನಿಯಂತ್ರಣಕ್ಕೆ ಮೀರಿದೆ ಮತ್ತು ಅವನು ಅದನ್ನು ಧಿಕ್ಕರಿಸಲು ಸಾಧ್ಯವಿಲ್ಲ ಎಂದು ಒತ್ತಿ ಹೇಳುತ್ತಾನೆ. ಇದು ಅವನನ್ನು ರಾಜ್ಯವನ್ನು ತ್ಯಜಿಸಲು ಮತ್ತು ಗಡೀಪಾರು ಮಾಡಲು ರಾಜ್ಯವನ್ನು ತೊರೆದು ದೇಶಭ್ರಷ್ಟನಾಗುವ ರಾಮನ ನಿರ್ಧಾರವನ್ನು ಒಪ್ಪಿಕೊಳ್ಳಲು ಲಕ್ಷ್ಮಣನು ಹಿಂಜರಿಯುತ್ತಾನೆ. ರಾಮನ ಸದ್ಗುಣವು ತನ್ನ ತಂದೆಯ ಪ್ರಭಾವದಿಂದ, ವಿಶೇಷವಾಗಿ ಕೈಕೇಯಿಯ ಪ್ರಭಾವದಿಂದ ದಾರಿ ತಪ್ಪಿದೆ ಎಂದು ಅವನು ವಾದಿಸುತ್ತಾನೆ. ಲಕ್ಷ್ಮಣನು ರಾಜ್ಯವನ್ನು ರಕ್ಷಿಸುವ ಮತ್ತು ಅಗತ್ಯವಿದ್ದರೆ ಹಣೆಬರಹವನ್ನು ವಿಫಲಗೊಳಿಸುವ ಪ್ರತಿಜ್ಞೆ ಮಾಡುತ್ತಾನೆ. ಆದರೆ ಅಂತಿಮವಾಗಿ ರಾಮನ ತಾಯಿಯಾದ ಕೌಸಲ್ಯನು ಅವನನ್ನು ದೇಶಭ್ರಷ್ಟನಾಗುವುದನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಆಜ್ಞೆಗಳನ್ನು ಪೂರೈಸಲು ಒತ್ತಾಯಿಸುತ್ತಾನೆ. ಬೇರ್ಪಡಿಸುವ ಆಲೋಚನೆಯಿಂದ ಅವಳು ದುಃಖಿತಳಾಗುತ್ತದೆ. ಅವಳನ್ನು ತನಗೆ ತಾಜ್ಞೆಗಳನ್ನು ಪೂರೈಸಲು ಒತ್ತಾಯಿಸುತ್ತಾನೆ. ಬೇರ್ಪಡಿಸುವ ಆಲೋಚನೆಯಿಂದ ಅವಳು ಅವಳನ್ನು ದೂರದಲ್ಲಿರುವಾಗ ವರನೋಡಿತ ಹೇವನ್ನು ವಲನಾರಿಗೆ ಸೊಲ್ಲು. ರಾಮನ ತಾಯಿಯಾದ ಕೌಸಲ್ಯ ತನ್ನ ಮಗನು ಅರಣ್ಯವನ್ನು ಪ್ರವೇಶಿಸುವ ಮೊದಲು ಅವನನ್ನು ರಕ್ಷಿಸಲು ಶುಭ ಸಮಾರಂಭಗಳನ್ನು ನಡೆಸುತ್ತಾಳೆ. ಅವಳು ಅವನನ್ನು ಹಾನಿಯಿಂದ ರಕ್ಷಿಸಲು ವೇದಗಳು ಮತ್ತು ಬ್ರಾಹ್ಮಣರು ಸೇರಿದಂತೆ ವಿವಿಧ ದೇವತೆಗಳನ್ನು ಆಹ್ವಾನಿಸುತ್ತಾಳೆ. ತನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಸುತ್ತಾ ರಾಮನನ್ನು ನೋಡುತ್ತಾ ಅವನ ಯೋಗಕ್ಷೇಮವನ್ನು ದೇವರುಗಳ
ತನ್ನ ತಂದೆಯು ಕೈಕೇಯಿಗೆ ನೀಡಿದ ವಾಗ್ದಾನದಿಂದ ರಾಮನನ್ನು ಅರಣ್ಯಕ್ಕೆ ಗಡೀಪಾರು ಮಾಡಲಾಗಿದೆ ಮತ್ತು ಈಗ ಸೀತೆಯೊಂದಿಗೆ ಹೊರಡಲು ತಯಾರಿ ನಡೆಸುತ್ತಿದ್ದಾನೆ. ಸೀತೆಯು ರಾಮನ ನಿರ್ಗಮನದ ಬಗ್ಗೆ ದುಃಖಿತಳಾಗಿ ಮತ್ತು ಚಿಂತಿತರಾಗಿದ್ದಾಳೆ. ಆದರೆ ಅವನು ಅಯೋಧ್ಯೆಯಲ್ಲಿ ಉಳಿಯಲು ಮತ್ತು ಸದ್ಗುಣಶೀಲ ಜೀವನವನ್ನು ನಡೆಸಲು ಸೂಚಿಸುತ್ತಾನೆ. ತನ್ನ ಸ್ವಂತ ಅಗತ್ಯಗಳಿಗಿಂತ ಭರತ ಮತ್ತು ತನ್ನ ಕಾಡಿನ ಕಷ್ಟಗಳು ಮತ್ತು ಅಪಾಯಗಳ ಹೊರತಾಗಿಯೂ ರಾಘವನಿಗೆ ದೇಶಭ್ರಷ್ಟನಾಗಲು ತನ್ನ ಇಚ್ಛೆಯನ್ನು ವೈದೇಹಿ ಸೀತಾ ವ್ಯಕ್ತಪಡಿಸುತ್ತಾಳೆ. ತನ್ನ ಗಂಡನನ್ನು ದೂರದವರೆಗೆ ಹಿಂಬಾಲಿಸುವುದು ಹೆಂಡತಿಯ ಕರ್ತವ್ಯವಾಗಿದೆ ಮತ್ತು ಕಠೋರ ಅಭ್ಯಾಸಗಳನ್ನು ಮಾಡುತ್ತಾ ಮತ್ತು ಅವನ ಅಗತ್ಯಗಳನ್ನು ಕಾಡಿನಲ್ಲಿ ವಾಸಿಸಲು ಅವಳು ವಾದಿಸುತ್ತಾಳೆ. ಸೀತೆಯನ್ನು ಅರಣ್ಯಕ್ಕೆ ತನ್ನೊಂದಿಗೆ ಹೋಗದಂತೆ ತಡೆಯಲು ಪ್ರಯತ್ನಿಸುತ್ತಿರುವ ರಾಮನು ಕಾಡು ಪ್ರಾಣಿಗಳಿಂದಾಗುವ ಅಪಾಯಗಳು, ಪ್ರತಿಕೂಲ ಹವಾಮಾನ ಮತ್ತು ಆಹಾರ ಮತ್ತು ನೀರನ್ನು ಹುಡುಕುವಲ್ಲಿನ ತೊಂದರೆಗಳು ಸೇರಿದಂತೆ ಅದರ ಕಷ್ಟಗಳನ್ನು ವಿವರಿಸುತ್ತಾನೆ. ಕಾಡಿನಲ್ಲಿ ವಾಸಿಸುವವರಿಗೆ ಕಾಯುತ್ತಿರುವ ಹಲವಾರು ದುಃಖಗಳನ್ನು ಉಲ್ಲೇಖಿಸುತ್ತಾ ತನ್ನ ಸ್ವಂತ ಕಲ್ಯಾಣಕ್ಕಾಗಿ ಹಿಂದೆ ಉಳಿಯುವಂತೆ ಆಕೆಗೆ ರಾಮನ ಹೆಂಡತಿಯಾದ ಸೀತೆಯು ಕಾಡಿನಲ್ಲಿ ಅವನೊಂದಿಗೆ ಸೇರಲು ಉತ್ಸುಕಳಾಗಿದ್ದಾಳೆ. ತನ್ನ ಗಂಡನೊಂದಿಗೆ ಇರುವುದು ತನ್ನ ರಕ್ಷಣೆ ಮತ್ತು ಸಂತೋಷವನ್ನು ತರುತ್ತದೆ. ವನವಾಸಕ್ಕೆ ರಾಮನನ್ನು ಹಿಂಬಾಲಿಸಲು ನಿರ್ಧರಿಸಿದ ಸೀತೆ ತನ್ನ ಬೇರ್ಪಡುವಿಕೆಗೆ ವಿಷಾದಿಸುತ್ತಾಳೆ ಮತ್ತು ತನ್ನನ್ನು ಬಿಟ್ಟು ಹೋಗಬಾರದೆಂದು ಅವಳನ್ನು ಬೇಡಿಕೊಳ್ಳುತ್ತಾಳೆ. ಅವಳು ಕಷ್ಟಗಳನ್ನು ತಾಳಿಕೊಳ್ಳುತ್ತಾಳೆ ಮತ್ತು ಕಾಡಿನಲ್ಲಿ ಅವನಿಗೆ ಶಕ್ತಿಯ ಮೂಲವಾಗುವುದಾಗಿ ಭರವಸೆ ನೀಡುತ್ತಾಳೆ. ಅವಳ ಭಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ರಾಮನು ಅವಳನ್ನು ತ್ಯಜಿಸಲು ಸಾಧ್ಯವಿಲ್ಲ ಎಂದು ಭರವಸೆ ನೀಡುತ್ತಾನೆ ಮತ್ತು ಲಕ್ಷ್ಮಣನು ಅರಣ್ಯದಲ್ಲಿ ವನವಾಸಕ್ಕೆ ರಾಮನೊಂದಿಗೆ ಹೋಗಲು ಬಯಸುತ್ತಾನೆ. ಆದರೆ ಅವರ ತಾಯಂದಿರ ಯೋಗಕ್ಷೇಮದ ಬಗ್ಗೆ ಕಳವಳವನ್ನು ಉಲ್ಲೇಖಿಸಿ ರಾಮನು ಅವನನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಲಕ್ಷ್ಮಣನು ಭರತನು ಅವರನ್ನು ನೋಡಿಕೊಳ್ಳುತ್ತಾನೆ ಎಂದು ವಾದಿಸುತ್ತಾನೆ ಮತ್ತು ಅವರು ಕಾಡಿನಲ್ಲಿದ್ದಾಗ ರಾಮನ ಅಗತ್ಯಗಳನ್ನು ಪೂರೈಸಲು ಪ್ರಸ್ತಾಪಿಸುತ್ತಾನೆ. ಅಂತಿಮವಾಗಿ ರಾಮನು ಸೇರಲು ಲಕ್ಷ್ಮಣನು ರಾಮನ ಅರಮನೆಗೆ ಆಹ್ವಾನಿತರಾದ ಸುಜನ್ ಎಂಬ ಬ್ರಾಹ್ಮಣನನ್ನು ಭೇಟಿಯಾಗುತ್ತಾನೆ. ರಾಮನು ಅವನಿಗೆ ಉಡುಗೊರೆಗಳನ್ನು ನೀಡುತ್ತಾನೆ ಮತ್ತು ವಿವಿಧ ಬ್ರಾಹ್ಮಣರು ಮತ್ತು ಅವಲಂಬಿತರಿಗೆ ಸಂಪತ್ತನ್ನು ಮುಖರಿಸಲು ಲಕ್ಷ್ಮಣನನ್ನು ಕೇಳುತ್ತಾನೆ. ಲಕ್ಷ್ಮಣನು ಚಿನ್ನದ ನಾಣ್ಯಗಳು, ಹಸುಗಳು ಮತ್ತು ಆಭರಣಗಳನ್ನು ಒಳಗೊಂಡಂತೆ ಸಂಪತ್ತನ್ನು ವಿತರಿಸುತ್ತಾನೆ. ತ್ರಿಜಾತೆ ಎಂಬ ಬಡ ಬ್ರಾಹ್ಮಣನು ಯಶಸ್ವಿಯಾಗಿ ರಾಮನು ಸೀತಾ ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಯಲ್ಲಿ ತನ್ನ ತಂದೆ ದಶರಥನನ್ನು ಭೇಟಿಯಾಗಲು ಹೊರಟನು. ನಗರದ ಜನರು ರಾಮನ ನಿರ್ಗಮನದಿಂದ ದುಃಖಿತರಾಗಿದ್ದಾರೆ, ಆದರೆ ಅವನು ಶಾಂತನಾಗಿರುತ್ತಾನೆ. ಅರಮನ ಸುಮಂತ್ರನನ್ನು ಭೇಟಿಯಾಗುತ್ತಾನೆ, ಅವನು ಸಹ ತಲ್ಲಣಗೊಂಡಿದ್ದಾನೆ ಮತ್ತು ಅವನ ಆಗಮನದ ಬಗ್ಗೆ ಅವರ ತಂದೆಗೆ ತಿಳಿಸಲು ಸೂಚಿಸುತ್ತಾನೆ. ರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ಕೈಕೇಯಿಯ ಇಚ್ಛೆಯಂತೆ ಅವರು ಅರಣ್ಯಕ್ಕೆ ತೆರಳುತ್ತಾರೆ ಎಂದು ಅವರ ತಂದೆ ರಾಜ ದಶರಥನಿಗೆ ತಿಳಿಸುತ್ತಾನೆ. ರಾಜನು ದುಃಖದಿಂದ ಹೊರಗುಳಿತಿದ್ದಾನೆ. ಆದರೆ ರಾಮನು 13 ವರ್ಷಗಳ ಕಾಲ ಕಾಡಿನಲ್ಲಿ ವಾಸಿಸುವ ತನ್ನ ವಾಗ್ದಾನವನ್ನು ಪೂರೈಸುವುದಾಗಿ ಭರವಸೆ ನೀಡುತ್ತಾನೆ. ನಂತರ ಅವನು ಹಿಂತಿರುಗುತ್ತಾನೆ. ರಾಜ ದಶರಥನನ್ನು ತ್ಯಜಿಸಿ ರಾಮನ ಬದಲಿಗೆ ತನ್ನ ಮಗ ಭರತನ ಅರಸನಾಗಿ ಸ್ಥಾಪಿಸಲು ಯತ್ನಿಸಿದ್ದಕ್ಕಾಗಿ ಸುಮಂತ್ರನು ಕೈಕೇಯಿಯನ್ನು ಗದರಿಸುತ್ತಾನೆ. ಇದು ಬಹಳ ಅವಮಾನವನ್ನುಂಟು ಮಾಡುತ್ತಾಗಿಯೂ ಕೈಕೇಯಿ ತನ್ನ ಯೋಜನೆಯನ್ನು ಸಾಧಿಸಲು ಕಠಿಣವಾದ ಸಂಕಲ್ಪವನ್ನು ಬಹಿರಂಗಪಡಿಸುತ್ತಾ ಅಚಲವಾಗಿ ಉಳಿದಿದ್ದಾನೆ. ರಾಜ ದಶರಥನು ತನ್ನ ಸಾರಥಿ ಸುಮಂತ್ರನಿಗೆ ರಾಮನಿಗಾಗಿ ಸೈನ್ಯವನ್ನು ಸಿದ್ಧಪಡಿಸುವಂತೆ ಆದೇಶಿಸುತ್ತಾನೆ. ಆದರೆ ಅವನು ರಾಮನನ್ನು ಹಿಂಬಾಲಿಸಿ ದೇಶಭ್ರಷ್ಟನಾಗಲು ನಿರ್ಧರಿಸುತ್ತಾನೆ. ಕೈಕೇಯಿ ಈ ನಿರ್ಧಾರವನ್ನು ವಿರೋಧಿಸುತ್ತಾನೆ. ಆದಾಗ್ಯೂ
ಸಿದ್ಧಾರ್ಥನ ಬುದ್ಧಿವಂತ ಸಲಹೆಯು ಅಸಮಾಜನನ್ನು ಗಿರೀಗಿಸುತ್ತಾನೆ. ಆದಾಗ್ಯೂ ಸಿದ್ಧಾರ್ಥ ಲೈಯನ್ನು ರಾಮನು ತನ್ನ ರಾಜ ಉಡುಪನ್ನು ತ್ಯಜಿಸುತ್ತಾನೆ ಮತ್ತು ಕೈಕೇಯಿಯ ಕೋರಿಕೆಯ ಮೇರೆಗೆ ತಪಸ್ವಿ ಉಡುಪನ್ನು ಧರಿಸುತ್ತಾನೆ. ಅವನ ಹೆಂಡತಿ ಸೀತೆಯೂ ಸಹ ಇದೇ ರೀತಿಯ ಉಡುಪನ್ನು ಧರಿಸುವಂತೆ ಕೇಳಿಕೊಳ್ಳುತ್ತಾನೆ. ಇದು ಅವಳ ದುಃಖ ಮತ್ತು ಅವಮಾನಕ್ಕೆ ಕಾರಣವಾಗುತ್ತದೆ. ಗುರು ವಸಿಷ್ಠ ಮಧ್ಯಪ್ರವೇಶಿಸಿ ರಾಮನಿಗೆ ಸೀತೆಯೊಂದಿಗೆ ಅರಣ್ಯಕ್ಕೆ ಹೋಗಲು ಅವಕಾಶ ನೀಡಬೇಕು ಎಂದು ಸಲಹೆ ನೀಡುತ್ತಾನೆ. ಏಕೆಂದರೆ ಸೀತೆಯು ತಪಸ್ವಿಯ ವೇಷ ಧರಿಸಿದಾಗ ರಾಮನ ತಂದೆ ರಾಜ ದಶರಥನು ಕೋಪಗೊಂಡನು. ಅವನು ಜೀವನ, ಸದ್ಗುಣ ಮತ್ತು ಖ್ಯಾತಿಯ ಬಗ್ಗೆ ಎಲ್ಲ ಗೌರವವನ್ನು ತ್ಯಜಿಸುತ್ತಾನೆ ಮತ್ತು ರಾಮನನ್ನು ಆರಾಮವಾಗಿ ಅರಣ್ಯಕ್ಕೆ ಗಡೀಪಾರು ಮಾಡುವಂತೆ ವಿನಂತಿಸಿದ್ದಕ್ಕಾಗಿ ತನ್ನ ಹೆಂಡತಿ ಕೈಕೇಯಿಯನ್ನು ಗದರಿಸುತ್ತಾನೆ. ಬದಲಿಗೆ ಕನಿಷ್ಠ ಆಹಾರದೊಂದಿಗೆ ತನ್ನೊಂದಿಗೆ ಹೋಗಬೇಕೆಂದು ರಾಜ ದಶರಥನು ದುಃಖದಿಂದ ಹೊರಬಂದು ರಾಮನ ಗಡೀಪಾರು ತನ್ನ ಹಿಂದಿನ ಉಲ್ಲಂಘನೆಗಳಿಗೆ ಶಿಕ್ಷೆಯಾಗಿದೆ ಎಂದು ಅರಿತುಕೊಂಡನು. ಅವನು ರಾಮನನ್ನು ಗಡೀಪಾರು ಮಾಡಲು ಸುಮಂತ್ರಗೆ ಆದೇಶಿಸುತ್ತಾನೆ ಮತ್ತು ಸೀತೆಗೆ ತನ್ನ ಪ್ರಯಾಣಕ್ಕಾಗಿ ಆಭರಣಗಳನ್ನು ಒದಗಿಸುತ್ತಾನೆ. ಏತನ್ಮಧ್ಯೆ ಕೌಸಲ್ಯನು ಸೀತೆಯನ್ನು ರಾಮನಿಗೆ ನಿಷ್ಠಳಾಗಿರಲು ರಾಮ, ಸೀತಾ ಮತ್ತು ಲಕ್ಷ್ಮಣರು 10 ವರ್ಷಗಳ ವನವಾಸವನ್ನು ಕೈಗೊಳ್ಳುವ ಮೊದಲು ರಾಮನ ತಾಯಿ ಕೌಕಲ್ಯ ಸೇರಿದಂತೆ ಅಯೋಧ್ಯೆಯಲ್ಲಿರುವ ತಮ್ಮ ಕುಟುಂಬ ಸದಸ್ಯರಿಗೆ ವಿದಾಯ ಹೇಳಿದರು. ಜನರು ರಾಘವನ ನಿರ್ಗಮನಕ್ಕೆ ಶೋಕಿಸುತ್ತಿರುವಾಗುತ್ತದೆ. ರಾಜ ದಶರಥನೂ ಸಹ ದುಃಖದಿಂದ ಮೂರ್ಛಿತನಾಗುತ್ತಾನೆ. ಅಯೋಧ್ಯೆಯ ರಾಣಿಯರು ರಾಮನು ಅರಣ್ಯಕ್ಕೆ ತೆರಳಿದಾಗ ನಗರವನ್ನು ದುಃಖದಿಂದ ಹೊಳೆದು ವಿಷಾದಿಸುತ್ತಾರೆ. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಮುಚ್ಚಿ ಹೋಗಿವೆ ಮತ್ತು ನೈಸರ್ಗಿಕ ಕ್ರಮವೂ ಕೂಡ ಅಸ್ತವ್ಯಸ್ತಗೊಂಡಿದೆ. ಜನರು ತಮ್ಮ ದೈನಂದಿನ ಜೀವನವನ್ನು ತ್ಯಜಿಸುತ್ತಾರೆ, ಕೇವಲ ರಾಮನ್ನು ಸ್ಮರಿಸಲು ಮತ್ತು ತಮ್ಮ ದುಃಖದಲ್ಲಿ ಒಬ್ಬರನ್ನೊಬ್ಬರು ಸಾಂತ್ವನ ಮಾಡಲು ಬಯಸುತ್ತಾರೆ. ಕೈಕೇಯಿಯ ಬೇಡಿಕೆಯಂತೆ ತನ್ನ ಮಗ ರಾಮನು ಅರಣ್ಯಕ್ಕೆ ಹೋಗಿದ್ದಾನೆಂದು ತಿಳಿದ ರಾಜ ದಶರಥನು ದುಃಖಿತನಾಗುತ್ತಾನೆ. ಅವನು ಕೈಕೇಯಿಯನ್ನು ತ್ಯಜಿಸುತ್ತಾನೆ ಮತ್ತು ಅವನ ಪಾಲ್ಗೊಳ್ಳುವಿಕೆ ಇಲ್ಲದೆ ಅವನ ಅಂತ್ಯಕ್ರಿಯೆಯನ್ನು ಮಾಡಲು ಆದೇಶಿಸುತ್ತಾನೆ. ಅವನು ರಾಮನನ್ನು ನೆನಪಿಸಿಕೊಳ್ಳುವುದರಿಂದ ರಾಜನ ದುಃಖವು ಅಗಾಧವಾಗಿದೆ. ಅವನು ಕೈಕೇಯಿಯು ಶಕ್ತಿಶಾಲಿಯಾಗುತ್ತಾನೆ ಮತ್ತು ಅಪಾಯಕಾರಿಯಾಗುತ್ತಾನೆ ಎಂಬ ಭಯದಿಂದ ತನ್ನ ಮಗ ರಾಮನು ಅರಣ್ಯಕ್ಕೆ ದೇಶಭ್ರಷ್ಟನಾಗುತ್ತಾನೆ ಎಂದು ಕೌಕಲ್ಯ ವಿಷಾದಿಸುತ್ತಾಳೆ. ಅವಳು ಸೀತಾ ಮತ್ತು ಲಕ್ಷ್ಮಣನೊಂದಿಗೆ ಹಿಂದಿರುಗಬೇಕೆಂದು ಆಶಿಸುತ್ತಾಳೆ. ಇದು ಅಯೋಧ್ಯೆ ಮತ್ತು ಅದರ ಜನರಿಗೆ ಸಂತೋಷವನ್ನು ತರುತ್ತದೆ, ಆದರೆ ಅವರ ಬೇರ್ಪಡುವಿಕೆಯಿಂದ ದುಃಖಿತಳಾಗುತ್ತಾಳೆ. ರಾಮನು ತನ್ನ ಪ್ರತಿಜ್ಞೆಯನ್ನು ಪೂರೈಸುತ್ತಾನೆ ಮತ್ತು ರಾಜನಾಗಿ ಅಯೋಧ್ಯೆಗೆ ಹಿಂದಿರುಗುತ್ತಾನೆ ಎಂದು ಆಶ್ವಾಸನೆ ನೀಡುವ ಮೂಲಕ ಕೌಕಲ್ಯಾಳನ್ನು ಸುಮಿತ್ರ ಸಮಾಧಾನಪಡಿಸುತ್ತಾಳೆ. ಅವಳು ರಾಮನ ಸದ್ಗುಣಗಳನ್ನು ಹೊಗಳುತ್ತಾಳೆ. ಅವನು ಅಜೇಯನಾಗಿದ್ದಾನೆ ಮತ್ತು ರಾಜ್ಯಕ್ಕೆ ಸಮೃದ್ಧಿಯನ್ನು ತರುತ್ತಾನೆ ಎಂದು ಹೇಳುತ್ತಾಳೆ. ರಾಮನ ಒಳ್ಳೆಯತನವನ್ನು ನಂಬುವಂತೆ ರಾಮನು ಸೀತಾ ಮತ್ತು ಲಕ್ಷ್ಮಣನೊಂದಿಗೆ ಗಡೀಪಾರುಗೊಂಡ ನಂತರ ಅರಣ್ಯಕ್ಕೆ ಹೋಗುತ್ತಿದ್ದಾನೆ. ಹಿರಿಯ ಬ್ರಾಹ್ಮಣರು ಸೇರಿದಂತೆ ಅಯೋಧ್ಯೆಯ ಜನರು ಅವನನ್ನು ಹಿಂಬಾಲಿಸುತ್ತಾರೆ ಮತ್ತು ಅವನನ್ನು ಬಿಡಬಾರದೆಂದು ಬೇಡಿಕೊಳ್ಳುತ್ತಾರೆ. ಅವರ ಕಣ್ಣೀರಿನಿಂದ ರಾಮನು ವಿಚಲಿತನಾಗುತ್ತಾನೆ ಮತ್ತು ಅವರಿಂದ ಬೇರ್ಪಡುವ ಆಲೋಚನೆಯನ್ನು ಸಹಿಸಲಾರದೆ ಕಾಲ್ನಡಿಗೆಯಲ್ಲಿ ಅವರ ನಡುವೆ ನಡೆಯಲು ನಿರ್ಧರಿಸುತ್ತಾರೆ. ರಾಮ ಮತ್ತು ಸೀತೆಯು ತಮ್ಮ ಮೊದಲ ರಾತ್ರಿಯನ್ನು ವನವಾಸದಲ್ಲಿ ತಮಸಾ ನದಿಯ ದಡದಲ್ಲಿ ಕಳೆದರು. ಮರುದಿನ ಬೆಳಿಗ್ಗೆ ರಾಮನು ಹೊರಡಲು ಬಯಸಿದನು, ಆದರೆ ಕಾಡಿನ ಕಡೆಗೆ ಕಳೆದಲ್ಲಿ ಮರುದಿನ ಬೆಳಿಗ್ಗೆ ರಾಮನಿಕರನ್ನು ಮೋಸಗೊಳಿಸಲು ನಿರ್ಧರಿಸಿದನು. ಆದರೆ ಕಾಡಿನ ಕಡೆಗೆ ಉಗುವ ಮೊದಲು ಸ್ವಲ್ಪ ಸಮಯದವರೆಗೆ ಉತ್ತರಕ್ಕೆ ಓಡುವಂತೆ ತಮ್ಮ ಸಾರಥಿ ಸುಮಂತ್ರನಿಗೆ
ಸೂಚಿಸಿದರು. ರಾಘವ ರಾಮ ದೇಶಭ್ರಷ್ಟನಾಗಿ ಹೊರಟು ಹೋದಾಗ ಅಯೋಧ್ಯೆ ನಾಗರಿಕರು ಧ್ವಂಸಗೊಂಡರು. ಅವರು ಅವನನ್ನು ಹುಡುಕಿದರು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ದುಃಖದಿಂದ ತುಂಬಿಹೋಗಿ ಅವರು ದುಃಖಿಸಿದರು ಮತ್ತು ಸ್ವಯಂ ದಹನವನ್ನು ಅಥವಾ ನಗರವನ್ನು ತ್ಯಜಿಸುವುದನ್ನು, ಪೈಗಳು ಮತ್ತು ಮನೆಗಳನ್ನು ನೋಡಿ ದುಃಖದಿಂದ ಹೊರಬರಲು ಮಾತ್ರ ಮನೆಗೆ ಮರಳಿದರು. ಚಾಲ್ಫೇಶ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ರಾಮನ ವನವಾಸದಿಂದ ಐದೇಯ ಮಹಿಳೆಯರು ನಾಶವಾಗುತ್ತಾರೆ. ರಾಮನಿಲ್ಲದ ತಮ್ಮ ಸಂಪತ್ತು ಮತ್ತು ಸೌಕರ್ಯಗಳ ಉಪಯುಕ್ತತೆಯನ್ನು ಪ್ರಶ್ನಿಸಿ ಅವರು ದುಃಖಿಸುತ್ತಾರೆ ಮತ್ತು ಅಳುತ್ತಾರೆ. ರಾಮನು ಸಮೃದ್ಧಿ ಮತ್ತು ರಕ್ಷಣೆಯನ್ನು ತರುತ್ತಾನೆ ಎಂದು ನಂಬಿ ಅರಣ್ಯಕ್ಕೆ ರಾಮನನ್ನು ಹಿಂಬಾಲಿಸುವಂತೆ ಅವರು ತಮ್ಮ ಗಂಡಂದಿರನ್ನು ಒತ್ತಾಯಿಸುತ್ತಾರೆ. ರಾಮನು ಶ್ರೀಮಂತ ಪ್ರದೇಶದ ಮೂಲಕ ಪ್ರಯಾಣಿಸುತ್ತಾನೆ. ಗ್ರಾಮಸ್ಥರು ತನ್ನನ್ನು ಗಡೀಪಾರು ಮಾಡುವ ತನ್ನ ತಂದೆಯ ನಿರ್ಧಾರವನ್ನು ಟೀಕಿಸುವುದನ್ನು ಕೇಳುತ್ತಾನೆ. ಅವನು ಹಲವಾರು ನದಿಗಳನ್ನು ದಾಟಿ ಹೊಸ ಭೂಮಿಯನ್ನು ಪ್ರವೇಶಿಸುತ್ತಾನೆ. ತನ್ನ ಹೆತ್ತವರೊಂದಿಗೆ ಬೇಟೆಯಾಡುವುದನ್ನು ನೆನಪಿಸಿಕೊಳ್ಳುತ್ತಾನೆ. ರಾಮನು ಸರಿಯು ಕಾಡಿನಲ್ಲಿ ಭವಿಷ್ಯದ ಬೇಟೆಯ ಹಂಬಲವನ್ನು ವ್ಯಕ್ತಪಡಿಸುತ್ತಾನೆ. ಇದು ರಾಜರ್ಷಿಗಳ ಕಾಲಕ್ಷೇಪವಾಗಿ ಕೊಕಾಲದಲ್ಲಿ ತನ್ನ ಸಹೋದರ ಲಕ್ಷ್ಮಣನನ್ನು ಭೇಟಿಯಾದ ನಂತರ ರಾಮನು ಅಯೋಧ್ಯೆಗೆ ಪ್ರಯಾಣಿಸುತ್ತಾನೆ. ಶೃಂಗವೇರಪುರದ ಬಳಿಯ ಗಂಗಾ ನದಿಗೆ ಬರುವ ಮೊದಲು ಅವರು ಸಮೃದ್ಧ ಮತ್ತು ಸುಂದರ ಎಂದು ವಿವರಿಸಲಾದ ನಗರದ ಮೂಲಕ ಹಾದು ಹೋಗುತ್ತಾರೆ. ರಾಮನು ಆ ದಿನ ವಿಶ್ರಾಂತಿ ಪಡೆಯಲು ನಿರ್ಧರಿಸುತ್ತಾನೆ ಮತ್ತು ಗುಹಾ ಎಂಬ ರಾಜನ ನುಡಿಯಾಗುತ್ತಾನೆ. ಅವನು ಅವನಿಗೆ ಆಹಾರ ಮತ್ತು ಆಶ್ರಯವನ್ನು. ತನ್ನ ಸಹೋದರ ರಾಮನು ಸೀತೆಯೊಂದಿಗೆ ನೆಲದ ಮೇಲೆ ಮಲಗಿರುವಾಗ ಅವರ ಸುರಕ್ಷತೆಯ ಭಯದಿಂದ ಲಕ್ಷ್ಮಣನಿ ನಿದ್ರೆ ಮಾಡಲು ಇಷ್ಟವಿಲ್ಲ. ಅವರ ತಂದೆಯ ಗಡೀಪಾರು ಶೀಘ್ರದಲ್ಲೇ ಅವನ ಸಾವಿಗೆ ಮತ್ತು ರಾಜ್ಯದ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಅವನು ವಿಷಾದಿಸುತ್ತಾನೆ. ಗುಹನು ಲಕ್ಷ್ಮಣನನ್ನು ಸಾಂತ್ವನ ಮಾಡಲು ಪ್ರಯತ್ನಿಸುತ್ತಾನೆ, ಆದರೆ ದಿನವಿಡೀ ಕಣ್ಣೀರು ಸುರಿಸುತ್ತಾ ಸ್ವತಃ ದುಃಖದಿಂದ ಹೊರಬರುತ್ತಾನೆ. ರಾಮ ಮತ್ತು ಅವನ ಸಹೋದರ ಲಕ್ಷ್ಮಣ ಸೀತೆಯೊಂದಿಗೆ ಚಾವಟೆಯೊಂದಿಗೆ ಅರಣ್ಯಕ್ಕೆ ತಮ್ಮ 14 ವರ್ಷಗಳ ವನವಾಸವನ್ನು ಪ್ರಾರಂಭಿಸುತ್ತಾರೆ. ರಾಮನ ಸಾರಥಿಯಾದ ಸುಮಂತ್ರನಿಗೆ ಅಯೋಧ್ಯೆಗೆ ಮರಳಲು ಮತ್ತು ಅವರು ಕಾಡಿನಲ್ಲಿ ವಾಸಿಸುತ್ತಿದ್ದಾರೆ. ರಾಮನು ಲಕ್ಷ್ಮಣನನ್ನು ತನ್ನ ವಾಸದ ಬಗ್ಗೆ ಮತ್ತು ಅವರ ಕುಟುಂಬಕ್ಕೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಸಂಬೋಧಿಸುತ್ತಾನೆ. ಕೈಕೇಯಿಯ ಪ್ರಭಾವವು ತನ್ನ ತಾಯಿ ಕೌಸಲ್ಯಳಿಗೆ ಮತ್ತಷ್ಟು ನೋವನ್ನು ಉಂಟುಮಾಡುತ್ತದೆ ಎಂದು ಅವನು ಹೆದರುತ್ತಾನೆ ಮತ್ತು ಅವನು ತನ್ನ ವೃದ್ಧಾಪ್ಯದಲ್ಲಿ ಅವಳನ್ನು ತ್ಯಜಿಸಿದ್ದಾನೆ ಎಂದು ಚಿಂತೆ ಮಾಡುತ್ತಾನೆ. ಲಕ್ಷ್ಮಣನು ರಾಮನನ್ನು ನಿಷ್ಠೆ ಮತ್ತು ಭಕ್ತಿಯ ರಾಮ ಮತ್ತು ಅವನ ಸಹಚರರು ಪ್ರಯಾಗಕ್ಕೆ ಆಗಮಿಸುತ್ತಾರೆ. ಅಲ್ಲಿ ಅವರು ತಪಸ್ವಿ ಭಾರದ್ವಾಜರನ್ನು ಭೇಟಿಯಾಗುತ್ತಾರೆ. ರಾಮನನ್ನು ಭೇಟಿಯಾದ ನಂತರ ಭಾರದ್ವಾಜನು ಅವರಿಗೆ ಆತಿಥ್ಯವನ್ನು ನೀಡುತ್ತಾನೆ ಮತ್ತು ಅವರ ವನವಾಸದ ಸಮಯದಲ್ಲಿ ಅವರು ವಾಸಿಸಲು ಸೂಕ್ತವಾದ ಸ್ಥಳವೆಂದು ಚಿತ್ರಕೂಟ ಪರ್ವತವನ್ನು ಶಿಫಾರಸು ಮಾಡುತ್ತಾನೆ. ರಾಮನು ಈ ಶಿಫಾರಸನ್ನು ಮಹರ್ಷಿ ಭಾರದ್ವಾಜನ ಪ್ರಾಯಶ್ಚಿತ್ತ ಸಮಾರಂಭದ ನಂತರ ರಾಮ, ಸೀತಾ ಮತ್ತು ಲಕ್ಷ್ಮಣರು ಕಾಳಿಂದಿ ನದಿಯ ಉದ್ದಕ್ಕೂ ಪ್ರಯಾಣಿಸುತ್ತಾರೆ. ಅವರು ತೆಪ್ಪವನ್ನು ನಿರ್ಮಿಸಿ ನದಿಯನ್ನು ದಾಟುತ್ತಾರೆ. ಸೀತೆಯು ಸುರಕ್ಷಿತ ಮಾರ್ಗಕ್ಕಾಗಿ ಕಾಳಿಂದಿಗೆ ಪ್ರಾರ್ಥಿಸುತ್ತಾಳೆ. ದಾಟಿದ ನಂತರ ಅವರು ಯಮುನಾ ಕಾಡಿನ ಕಡೆಗೆ ಸಾಗುತ್ತಾರೆ. ಅಲ್ಲಿ ರಾಮನು ಲಕ್ಷ್ಮಣನನ್ನು ಸೀತೆಯೊಂದಿಗೆ ರಾಮ, ಲಕ್ಷ್ಮಣ ಮತ್ತು ಸೀತೆ ಚಿತ್ರಕೂಟಕ್ಕೆ ಆಗಮಿಸಿ ಅಲ್ಲಿ ನೆಲೆಸಲು ನಿರ್ಧರಿಸುತ್ತಾರೆ. ರಾಮನು ಲಕ್ಷ್ಮಣನಿಗೆ ವಾಸಸ್ಥಾನವನ್ನು ನಿರ್ಮಿಸಲು ಮತ್ತು ಆರಾಧನೆಗಾಗಿ ಆಹಾರವನ್ನು ಸಂಗ್ರಹಿಸುತ್ತಾನೆ. ಅವರು ತಮ್ಮ ಹೊಸ ಮನೆಯನ್ನು ಶುದ್ಧೀಕರಿಸಲು ಮತ್ತು ಮನೆಯ ದೇವರುಗಳನ್ನು ಸಮಾಧಾನಪಡಿಸಲು ತ್ಯಾಗ ಸೇರಿದಂತೆ ಆಚರಣೆಗಳನ್ನು ಮಾಡುತ್ತಾರೆ. ಅಂತಿಮ
ಸಾಲ್ಬಾಷೆ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ರಾಮನು ಸೀತೆಯೊಂದಿಗೆ ಹೊರಟು ಹೋದ ನಂತರ ಸುಮಂತ್ರನು ಅಯೋಧ್ಯೆಗೆ ಹಿಂದಿರುಗುತ್ತಾನೆ. ಆಗಮಿಸಿದಾಗ ಸುಮಂತ್ರನು ನಗರವನ್ನು ದುಃಖದಲ್ಲಿ ಕಂಡುಕೊಳ್ಳುತ್ತಾನೆ ಮತ್ತು ರಾಮನ ನಿರ್ಗಮನವು ಜನರಲ್ಲಿ ಮತ್ತು ರಾಣಿ ಕೌಸಲ್ಯರಲ್ಲಿ ಅಪಾರ ದುಃಖವನ್ನು ಉಂಟುಮಾಡಿದೆ ಎಂದು ತಿಳಿದುಕೊಳ್ಳುತ್ತಾನೆ. ಸುಮಂತ್ರನಿಂದ ಸುದ್ದಿ ಕೇಳಿದ ರಾಜ ದಶರಥನು ಮೂರ್ಛಿತನಾಗುತ್ತಾನೆ. ರಾಜ ದಶರಥನು ತನ್ನ ಸಾರಥಿ ಸುಮಂತ್ರನನ್ನು ಅರಣ್ಯಕ್ಕೆ ಗಡೀಪಾರು ಮಾಡಿದ ನಂತರ ರಾಮನ ಸ್ಥಿತಿಯ ಬಗ್ಗೆ ಪ್ರಶ್ನಿಸುತ್ತಾನೆ. ರಾಮ, ಲಕ್ಷ್ಮಣ ಮತ್ತು ಸೀತೆ ತಮ್ಮ ಕಷ್ಟದ ಪರಿಸ್ಥಿತಿಗಳ ಹೊರತಾಗಿಯೂ ತಮ್ಮ ಕರ್ತವ್ಯಗಳೇ ಮತ್ತು ಸೀತೆ ತಮ್ಮ ಕಷ್ಟನಿಗೆ ಬದ್ಧರಾಗಿ ಎಂಬುದನ್ನು ಸುಮಂತ್ರನು ವಿವರಿಸುತ್ತಾನೆ. ತನ್ನ ಯೋಗಕ್ಷೇಮ ಮತ್ತು ಸದ್ಗುಣದ ಬಗ್ಗೆ ತನ್ನ ಕುಟುಂಬ ಮತ್ತು ರಾಜ್ಯಕ್ಕೆ ತಿಳಿಸಲು ಅಯೋಧ್ಯೆಯ ರಾಜನು ತನ್ನ ಮಗ ರಾಮನನ್ನು ಗಡೀಪಾರು ಮಾಡಲಾಗಿದೆ ಎಂದು ತಿಳಿದ ನಂತರ ದುಃಖದಿಂದ ಹೊರಗುಳಿದಿದ್ದಾನೆ. ರಾಜ್ಯವು ಶೋಕಾಚರಣೆಯ ಸ್ಥಿತಿಯಲ್ಲಿದೆ. ಮರಗಳು ಒಣಗುತ್ತಿವೆ, ನದಿಗಳು ಒಣಗುತ್ತಿವೆ ಮತ್ತು ಪ್ರಾಣಿಗಳು ಸುಸ್ತಾಗುತ್ತಿವೆ. ರಾಜನು ರಾಮನ ನಷ್ಟವನ್ನು ದುಃಖಿಸುತ್ತಾನೆ ಮತ್ತು ಅವನಿಲ್ಲದೆ ಬದುಕುವ ಆಲೋಚನೆಯನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವನು ಅಂತಿಮವಾಗಿ ದುಃಖದಿಂದ ತತ್ತರಿಸಿದ ಕೌಕಲ್ಯ ತನ್ನನ್ನು ಕಾಡಿನಲ್ಲಿರುವ ರಾಮನ ಸ್ಥಳಕ್ಕೆ ಕರೆದೊಯ್ಯುವಂತೆ ಸಾರಥಿಯನ್ನು ಬೇಡಿಕೊಳ್ಳುತ್ತಾನೆ. ಸೀತೆ ಮತ್ತು ಲಕ್ಷ್ಮಣ ರಾಮನೊಂದಿಗೆ ಸಂತೋಷದಿಂದ ವಾಸಿಸುತ್ತಿದ್ದಾರೆ ಮತ್ತು ವೈದೇಹಿ ಮನೆಯಿಂದ ದೂರವಿರುವ ಜೀವನಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತಿದ್ದಾರೆ ಎಂದ ಸಾರಥಿಯು ಅವಳಿಗೆ ಭರವಸೆ ನೀಡುತ್ತಾನೆ. ಈ ಮಾತುಗಳಿಂದ ಮನವರಿಕೆಯಾದ ಕೌಕಲ್ಯ ಕ್ಷಣಾರ್ಧದಲ್ಲಿ ತಮ್ಮ ಮಗನ ನೋವು ಮತ್ತು ರಾಜ್ಯದ ಪತನ ಸೇರಿದಂತೆ ರಾಮನನ್ನು ಗಡೀಪಾರು ಮಾಡುವುದರಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಕೌಕಲ್ಯ ತನ್ನ ಪತಿ ದಶರಥನಿ ವಿಷಾದಿಸುತ್ತಾಳೆ. ತನ್ನ ಪ್ರಬಲ ಸ್ವಭಾವ ಮತ್ತು ನೈತಿಕ ತತ್ವಗಳಿಗೆ ಬದ್ಧತೆಯನ್ನು ಉಲ್ಲೇಖಿಸುತ್ತಾ ರಾಮನ ನೀತಿಯು ಈಗಾಗಲೇ ಇನ್ನೊಬ್ಬರು ಅನುಭವಿಸುತ್ತಿರುವ ರಾಜ್ಯವನ್ನು ಸ್ವೀಕರಿಸಲು ಅವನಿಗೆ ಅವಕಾಶ ನೀಡುವುದಿಲ್ಲ ಎಂದು ಅವಳು ವಾದಿಸುತ್ತಾಳೆ. ರಾಮನ ಗಡೀಪಾರು ಬಗ್ಗೆ ದುಃಖಿತನಾದ ರಾಜನು ವಿಚಲಿತನಾಗುತ್ತಾನೆ ಮತ್ತು ತನ್ನ ಹೆಂಡತಿ ಕೌಕಲ್ಯಳನ್ನು ಸಂಬೋಧಿಸಿ ಅವಳ ಸಂಕಟಕ್ಕೆ ಕ್ಷಮೆಯಾಚಿಸುತ್ತಾನೆ. ಅವಳು ಅವನನ್ನು ಕ್ಷಮಿಸುತ್ತಾಳೆ. ಮಹಿಳೆಯ ಕರ್ತವ್ಯವು ತನ್ನ ಪತಿಗೆ ಸಮರ್ಪಿತವಾಗಿದೆ ಎಂದು ವಿವರಿಸುತ್ತಾಳೆ. ಅವನು ಅವಳಿಗೆ ಅನ್ಯಾಯ ಮಾಡಿದರೂ ಸಹ ಕೌಕಲ್ಯಾಳ ಮಾತುಗಳಿಂದಾಗುತ್ತದೆ. ತನ್ನ ಹೆತ್ತವರಿಗಾಗಿ ನೀರು ತರಲು ಬಂದ ಅರಣ್ಯಪಾಲಕನೊಬ್ಬನನ್ನು ಆಕಸ್ಮಿಕವಾಗಿ ಕೊಂದಿದ್ದನ್ನು ನೆನಪಿಸಿಕೊಂಡ ರಾಜ ದಶರಥನು ದುಃಖಿತನಾಗುತ್ತಾನೆ. ರಾಜನು ಬಾಣವನ್ನು ಹೊರತರುತ್ತಾನೆ, ಆದರೆ ಸ್ವಲ್ಪ ಸಮಯದ ನಂತರ ತಪಸ್ವಿಯು ಸಾಯುತ್ತಾನೆ. ರಾಜ ದಶರಥನು ನಾಶವಾಗುತ್ತಾನೆ ಮತ್ತು ತನ್ನ ಆಲೋಚನೆಯಿಲ್ಲದ ಕ್ರಿಯೆಯ ಪರಿಣಾಮಗಳನ್ನು ಅರಿತುಕೊಂಡು ಸಾವಿಗೆ ವಿಷಾದಿಸುತ್ತಾನೆ. ರಾಜ ದಶರಥನು ತನ್ನ ಮಗ ರಾಮನ ಗಡೀಪಾರುಗಾಗಿ ದುಃಖದಿಂದ ಹೊರಬಂದು ತಪ್ಪಾಗಿ ಸನ್ಯಾಸಿಯನ್ನು ಕೊಂದು ಅದರ ಪರಿಣಾಮಗಳನ್ನು ಎದುರಿಸಿದ ನೆನಪು ಹೊಂದಿದ್ದಾನೆ. ತಪಸ್ವಿಯು ತನ್ನ ಮಗನ ದುಃಖದಿಂದ ಸಾಯುವಂತೆ ಅವನನ್ನು ಶಪಿಸುತ್ತಾನೆ. ಇದು ಅಂತಿಮವಾಗಿ ರಾಜ ದಶರಥನ ನಿಧನಕ್ಕೆ ಕಾರಣವಾಗುತ್ತದೆ. ರಾಮನನ್ನು ಮತ್ತೆ ನೋಡಲು ಸಾಧ್ಯವಾಗದ ನಿರ್ದೃಷ್ಟದ ಬಗ್ಗೆ ವಿಷಾದಿಸುತ್ತಾನೆ. ರಾಜನ ಆಸ್ಥಾನವು ಬೆಳಗಿನವರೆಗೂ ಸಂಗೀತ, ನೃತ್ಯ ಮತ್ತು ಉತ್ಸವಗಳಿಂದ ತುಂಬಿತ್ತು. ಆಗ ರಾಜನ ಕಾಯುವ ಹೆಂಗಸರು ಅವನು ತೀರಿಕೊಂಡಿದ್ದನ್ನು ಕಂಡುಕೊಂಡರು. ದುಃಖದಿಂದ ಹೊರಬಂದ ಅವರು ಇತರ ಪತ್ನಿಯರು ಮತ್ತು ಪರಿಚಾರಕರೊಂದಿಗೆ ಸೇರಿ ಅರಮನೆಯನ್ನು ದುಃಖ ಮತ್ತು ವಿಲಾಪದಿಂದ ತುಂಬಿದರು ಮತ್ತು ರಾಜ್ಯವನ್ನು ಸಂಕಷ್ಟಕ್ಕೆ ದೂಡಿದರು. ಕೈಕೇಯಿಯ ಕ್ರೌರ್ಯವು ರಾಜ ದಶರಥನು ಸ್ವರ್ಗಕ್ಕೆ ಏರಲು ಮತ್ತು ರಾಮನ ದೇಶಭ್ರಷ್ಟತೆಗೆ ಕಾರಣವಾಯಿತು. ಕೈಕೇಯಿಯು ರಾಘವ ರಾಜವಂಶವನ್ನು ನಾಶಪಡಿಸಿದನೆಂದು ಆರೋಪಿಸುತ್ತಾ ಕೌಕಲ್ಯ ಹೃದಯ ವಿದ್ರಾವಕನಾಗಿದ್ದಾನೆ. ಪತ್ನಿಯರು ತಮ್ಮ ನಷ್ಟದ ಬಗ್ಗೆ ವಿಷಾದಿಸುತ್ತಾಳೆ ಮತ್ತು ರಾಜನ ಮರಣದಲ್ಲಿ ಕೈಕೇಯಿಯ ಪಾತ್ರವನ್ನು ಖಂಡಿಸುತ್ತಾಳೆ. ಅಯೋಧ್ಯೆಯ ಸಲಹೆಗಾರರು ರಾಜ್ಯದ ಬಿಕ್ಕಟ್ಟಿನ ಬಗ್ಗೆ ಚರ್ಚಿಸಲು
ರಾಜಪುರೋಹಿತ ವಸಿಷ್ಠನೊಂದಿಗೆ ಒಟ್ಟುಗೂಡುತ್ತಾರೆ. ರಾಜನಿಲ್ಲದೆ ಸಾಮಾಜಿಕ ವ್ಯವಸ್ಥೆ ಕುಸಿಯುತ್ತದೆ ಮತ್ತು ಅವ್ಯವಸ್ಥೆ ಉಂಟಾಗುತ್ತೆ ಎಂದು ಅವರು ವಾದಿಸುತ್ತಾರೆ. ರಾಜ್ಯಕ್ಕೆ ಸ್ಥಿರತೆ ಮತ್ತು ನೈತಿಕತೆಯನ್ನು ಪುನಃಸ್ಥಾಪಿಸಲು ಇಕ್ಷ್ವಾಕುವಿನ ವಂಶಸ್ಥರಲ್ಲಿ ಹೊಸ ರಾಜನನ್ನು ಆಯ್ಕೆ ಮಾಡುವಂತೆ ಅವರು ವಸಿಷ್ಠನನ್ನು ಒತ್ತಾಯಿಸುತ್ತಾರೆ. ವಸಿಷ್ಠನು ಭರತ ಮತ್ತು ಅವನ ಸಹೋದರ ಶತ್ರುಘ್ನನನ್ನು ಅವರ ಚಿಕ್ಕಪ್ಪನ ಮನೆಯಿಂದ ಕರೆತರಲು ರಾಯಭಾರಿಗಳನ್ನು ಕಳುಹಿಸುತ್ತಾನೆ. ಸಿದ್ಧಾರ್ಥ, ವಿಜಯ ಜಯಂತ ಮತ್ತು ಅಕೋಕಾನಂದನ ಅವರ ನೇತೃತ್ವದಲ್ಲಿ ರಾಯಭಾರಿಗಳು ವಿವಿಧ ಪ್ರದೇಶಗಳ ಮೂಲಕ ಪ್ರಯಾಣಿಸಿ ನದಿಗಳು ಮತ್ತು ಪರ್ವತಗಳನ್ನು ದಾಟಿ ಗಿರಿವ್ರಾಜವನ್ನು ತಲುಪುತ್ತಾರೆ. ಭರತನು ತನ್ನ ತಂದೆ ರಾಮನು ವಿವಿಧ ರೀತಿಯಲ್ಲಿ ಸಾಯುತ್ತಿರುವುದನ್ನು ಅಥವಾ ಗಾಯಗೊಂಡಿರುವುದನ್ನು ನೋಡುವ ಒಂದು ಆತಂಕದ ಕನಸನ್ನು ಹೊಂದಿದ್ದಾನೆ. ಅವನು ದುಃಖಿತನಾಗಿದ್ದಾನೆ ಮತ್ತು ತನ್ನ ಸ್ನೇಹಿತರೊಂದಿಗೆ ಮೋಜಿನಲ್ಲಿ ಸೇರಲು ನಿರಾಕರಿಸುತ್ತಾನೆ. ಅವರಲ್ಲಿ ಒಬ್ಬರು ಶೀಘ್ರದಲ್ಲೇ ತಮ್ಮ ನಿಧನವನ್ನು ನಿದುರಿಸುತ್ತಾರೆ ಎಂಬ ಭಯದಿಂದ. ಅವನ ಗಂಟಲು ಒಣಗಿದೆ, ಮನಸ್ಸು ಅಸಮಾಧಾನಗೊಂಡಿದೆ. ಕೈಕೇಯಿಯ ಮಗನಾದ ಭರತನು ತುರ್ತು ವಿಷಯದಿಂದಾಗಿ ಅಯೋಧ್ಯೆಗೆ ತೆರಳುವಂತೆ ರಾಜಯೋಧ್ಯೆಗೆ ತೆರಳುವಂತೆ ರಾಯಭಾರಿಗಳಿಂದ ಒತ್ತಾಯಿಸಲ್ಪಡುತ್ತಾನೆ. ರಾಜಕೇಕಯ ಸೇರಿದಂತೆ ಅವನ ಸಂಬಂಧಿಕರಿಂದ ಅವನು ನಂತರ 100 ಕಾರುಗಳಲ್ಲಿ ಸೇವಕರು ಕನಸಿನಿಂದ ಉಂಟಾದ ಆತುರ ರಾಮನ ಮಗನಾದ ಭರತನು ಸುದೀರ್ಘ ಪ್ರಯಾಣದ ನಂತರ ಅಯೋಧ್ಯೆಗೆ ಹಿಂದಿರುಗುತ್ತಾನೆ. ನಗರದ ನಿರ್ಜನತೆ ಮತ್ತು ದುರಾದೃಷ್ಟದ ಶಕುನಗಳಿಂದ ಅವನು ಆಘಾತಕ್ಕೊಳಗಾಗುತ್ತಾನೆ. ನಗರವು ಖಾಲಿಯಾಗಿದೆ, ಮನೆಗಳು ನಿರ್ಜನವಾಗಿವೆ, ನಾಗರಿಕರು ಉಪವಾಸ ಮಾಡುತ್ತಿದ್ದಾರೆ ಮತ್ತು ದೇವಾಲಯಗಳನ್ನು ನಿರ್ಲಕ್ಷಿಸಲಾಗಿದೆ. ಭರತನು ತನ್ನ ತಂದೆ ಅರಮನೆಯನ್ನು ಪ್ರವೇಶಿಸುವಾಗ ಏನೋ ತಪ್ಪಾಗಿದೆ. ಭರತನು ತನ್ನ ತಂದೆ ರಾಜ ದಶರಥನು ತೀರಿಕೊಂಡಿದ್ದನ್ನು ಕಂಡು ಮನೆಗೆ ಹಿಂದಿರುಗುತ್ತಾನೆ. ಅವನ ತಾಯಿ ಕೈಕೇಯಿ ರಾಜನನ್ನು ತಾನು ಗಡೀಪಾರು ಮಾಡಿದ್ದೇನೆ ಮತ್ತು ಭರತನ ಸಹೋದರನಾದ ರಾಮನನ್ನು ಸೀತಾ ಮತ್ತು ಲಕ್ಷ್ಮಣನೊಂದಿಗೆ ಗಡೀಪಾರು ಮಾಡಲಾಗಿದೆ ಎಂದು ವಿವರಿಸುತ್ತಾನೆ. ಭರತನು ದುಃಖಿತನಾಗಿದ್ದಾನೆ ಮತ್ತು ತನ್ನ ತಂದೆಯ ಅಂತ್ಯ ಅವನಿಗೆ ಏಕೆ ತಿಳಿಸಲಿಲ್ಲ ಎಂದು ತಿಳಿಯುತ್ತಾ. ಇಲ್ಲಿ ತಾನಸಿ ಬೇಸಾಚಿ ಪದಗಳ ಸಂಕ್ಷಿಪ್ತ ಸಾರಾಂಶವಿದೆ. ತನ್ನ ತಂದೆಯ ಸಾವು ಮತ್ತು ಸಹೋದರ ರಾಮನ ವನವಾಸದ ಬಗ್ಗೆ ದುಃಖಿಸುತ್ತಿದ್ದ ಭರತ ತನ್ನ ಸ್ವಾರ್ಥದ ಬಯಕೆಗಳ ಮೂಲಕ ಕುಟುಂಬಕ್ಕೆ ವಿನಾಶವನ್ನು ತಂದಿದ್ದಾನೆ ಎಂದು ಆರೋಪಿಸಿ ಕೈಕೇಯಿಯನ್ನು ಗದರಿಸುತ್ತಾನೆ. ಕೈಕೇಯಿಯ ಆಶಯವನ್ನು ಪೂರೈಸುವ ಬದಲು ತನ್ನ ತಾಯಿಯ ಅಸಮ್ಮತಿಯ ಹೊರತಾಗಿಯೂ ಭರತನು ತನ್ನ ತಾಯಿ ಕೈಕೇಯಿಯನ್ನು ರಾಮನ ವಾಸದಲ್ಲಿ ಆಕೆಯ ಪಾತ್ರಕ್ಕಾಗಿ ಮತ್ತು ಅವನ ಸ್ವಂತ ಹಣೆಬರಹಕ್ಕಾಗಿ ದೂಷಿಸುತ್ತಾನೆ. ಅವನು ಅವಳನ್ನು ನರಹತ್ಯೆ ಮಾಡಿ ಅವರ ಕುಟುಂಬಕ್ಕೆ ಅವಮಾನವನ್ನುಂಟು ಮಾಡಿದನೆಂದು ಆರೋಪಿಸುತ್ತಾನೆ. ಭರತನು ತನ್ನ ತಂದೆ ಮತ್ತು ಸಹೋದರನಿಗೆ ತನ್ನ ಕರ್ತವ್ಯಗಳನ್ನು ಪೂರೈಸುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ರಾಮನ ದೇಶಭ್ರಷ್ಟತೆಯಿಂದ ಧ್ವಂಸಗೊಂಡ ತನ್ನ ತಾಯಿ ಕೌಕಲ್ಯಾಳನ್ನು ಭೇಟಿಯಾದ ಭರತನು ಕೌಕಲ್ಯಾಳನು ತಾನನ್ನು ತಾನು ರಕ್ಷಿಸಿಕೊಳ್ತಾನೆ ಮತ್ತು ರಾಮನ್ ಗಡೀಪಾರು ಮಾಡುವುದನ್ನು ಅನುಮೋದಿಸಿದವರನ್ನು ಶಾಪಿಸುತ್ತಾನೆ. ಅವರಿಗೆ ತಾನು ಬಯಸುವ ಹಲವಾರು ಶಿಕ್ಷೆಗಳನ್ನು ಪಟ್ಟಿ ಮಾಡುತ್ತಾನೆ. ಅಂತಿಮವಾಗಿ ದುಃಖದಿಂದ ಹೊರಬಂದು ಭರತನು ನೆಲಕ್ಕೆ ಬಿದ್ದು ಭರತನು ತನ್ನ ತಂದೆಯ ಸಾವಿಗೆ ದುಃಖದಿಂದ ದುಃಖಿಸುತ್ತಾನೆ. ವಸಿಷ್ಠ ಋಷಿಯು ಅವನನ್ನು ಅಂತ್ಯಕ್ರಿಯೆ ವಿಧಿಗಳನ್ನು ಮಾಡಲು ಸಲಹೆ ನೀಡುತ್ತಾನೆ. ಭರತನು ಅವನ ಸೂಚನೆಗಳನ್ನು ಅನುಸರಿಸುತ್ತಾನೆ ಮತ್ತು ಆಚರಣೆಗಳನ್ನು ಬಹಳ ಗಂಭೀರತೆಯಿಂದ ನಡೆಸಲಾಗುತ್ತದೆ. ರಾಜನ ದೇಹವನ್ನು ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಮತ್ತು ಅವನ ಪತ್ನಿಯರು ಮತ್ತು ಪರಿಚಾರಕರು ಅಂತ್ಯಕ್ರಿಯೆಯ ನಂತರ ಭರತನು
ತಂದೆಯ ನಿಧನಕ್ಕೆ ದುಃಖಿಸುತ್ತಾನೆ ಮತ್ತು ಮಾರ್ಗದರ್ಶನಕ್ಕಾಗಿ ಬೇಡಿಕೊಳ್ಳುತ್ತಾನೆ. ವಸಿಷ್ಠನು ತನ್ನ ತಂದೆಯ ಎಲುಬುಗಳನ್ನು ಸಂಗ್ರಹಿಸುವ ಮೂಲಕ ಆಚರಣೆಯನ್ನು ಪೂರ್ಣಗೊಳಿಸಲು ಅವನಿಗೆ ನೆನಪಿಸುತ್ತಾನೆ. ಶತ್ರುಘ್ನನು ಸಹ ಕುಸಿದು ಬೀಳುತ್ತಾನೆ. ಆದರೆ ಜನನ ಮತ್ತು ಮರಣದ ಅನಿವಾರ್ಯತೆಯ ಬಗ್ಗೆ ತಾರಝೀಬ್ ಅಲ್-ವಿಸಾ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿ. ರಾಮನ ವನವಾಸದ ಬಗ್ಗೆ ದುಃಖಿತನಾಗಿದ್ದ ಭರತನ ಸಹೋದರ ಶತ್ರುಘ್ನನೊಂದಿಗೆ ಮಾತನಾಡುತ್ತಾನೆ. ಕುಬ್ಜ ಬೆಂಬಲಿತ ಸೇವಕಿಯಾದ ಕೈಕೇಯಿ ಕಾಣಿಸಿಕೊಂಡಾಗ ಕೋಪಗೊಳ್ಳುತ್ತಾನೆ. ಶತ್ರುಘ್ನನು ಅವಳ ಮೇಲೆ ದಾಳಿ ಮಾಡುತ್ತಾನೆ. ಆದರೆ ಭರತನು ಮಧ್ಯಪ್ರವೇಶಿಸಿದ ನಂತರ ತನ್ನ ತಂದೆಯ ಮರಣದ ನಂತರ ಭರತನಿಗೆ ಸಿಂಹಾಸನವನ್ನು ನೀಡಲಾಗುತ್ತದೆ. ಆದರೆ ಅವನು ನಿರಾಕರಿಸುತ್ತಾನೆ. ತನ್ನ ಹಿರಿಯ ಸಹೋದರ ರಾಮನು ರಾಜನಾಗಬೇಕೆಂದು ಒತ್ತಾಯಿಸುತ್ತಾನೆ. ಅವನು ವನವಾಸದಿಂದ ರಾಮನನ್ನು ಮರಳಿ ಕರೆತಂದು ತನ್ನ ಸ್ಥಾನದಲ್ಲಿ ಆಳುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಸಲಹೆಗಾರರು ಮತ್ತು ಆಸ್ಥಾನಿಕರಿಂದ ಪ್ರಶಂಸೆ ಮತ್ತು ಮೆಚ್ಚುಗೆಯನ್ನು ಗಳಿಸುತ್ತಾನೆ. ರಾಮನು ವಾಸಿಸುತ್ತಿರುವ ಅರಣ್ಯ ತಾಲಾ-ಡಿ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆಯೇ. ಭರತನ ನೇತೃತ್ವದಲ್ಲಿ ನುರಿತ ಕಾರ್ಮಿಕರ ಒಂದು ದೊಡ್ಡ ಗುಂಪು ಸೇನೆಗೆ ರಸ್ತೆಯನ್ನು ಸಿದ್ಧಪಡಿಸುತ್ತದೆ. ಅವರು ಸಸ್ಯವರ್ಗವನ್ನು ಸ್ವಚ್ಛಗೊಳಿಸುತ್ತಾರೆ. ಅವರು ಸಸ್ಯವರ್ಗವನ್ನು ಮರಗಳು ಮತ್ತು ಹೂವುಗಳಿಂದ ಕೂಡಿದ ಸುಂದರವಾದ ಮಾರ್ಗವನ್ನು ರಚಿಸುತ್ತಾರೆ. ಅಂತಿಮವಾಗಿ ಆಕಾಶದ ನಗರವನ್ನು ಹೋಲುವ ವಿಸ್ತಾರವಾದ ರಾಮನ ಗಡೀಪಾರು. ನಂತರ ಭರತನು ತನ್ನ ಅದೃಷ್ಟದ ಬಗ್ಗೆ ವಿಷಾದಿಸುತ್ತಾನೆ. ಆದರೆ ವಸಿಷ್ಠನು ಅವನನ್ನು ಸಮಾಧಾನಪಡಿಸುತ್ತಾನೆ. ಅವನು ಶ್ರೀಮಂತರು ಮತ್ತು ಸಲಹೆಗಾರರ ಗುಂಪನ್ನು ಸುವರ್ಣ ಆಸ್ಥಾನಕ್ಕೆ ಕರೆಸುತ್ತಾನೆ. ಭರತನು ಆಗಮಿಸಿದಾಗ ಪ್ರಜೆಗಳು ಸಂತೋಷಪಡುತ್ತಾರೆ ಮತ್ತು ಆಸ್ಥಾನವು ಅದರ ಹಿಂದಿನ ವೈಭವವನ್ನು ರಾಮನ ಉಪಸ್ಥಿತಿಯೊಂದಿಗೆ ಹೋಲುತ್ತದೆ. ದೃಶ್ಯವು ಭವ್ಯತೆ ಮತ್ತು ಭರತನು ದುಃಖದಿಂದ ಹೊರಬಂದು ತಾನು ರಾಮನನ್ನು ಹಿಂಬಾಲಿಸಿ ದೇಶಭ್ರಷ್ಟನಾಗುತ್ತೇನೆ ಎಂದು ಘೋಷಿಸುತ್ತಾನೆ. ಅವನು ತನ್ನ ನಿಷ್ಠಾವಂತ ಸೇವಕನಾದ ಸುಮಂತ್ರನಿಗೆ ಸೈನ್ಯವನ್ನು ಒಟ್ಟುಗೂಡಿಸಿ ಅರಣ್ಯಕ್ಕೆ ತನ್ನನ್ನು ಕರೆದೊಯ್ಯಲು ಸೈನ್ಯವನ್ನು ಕರೆತರಲು ಆದೇಶಿಸುತ್ತಾನೆ. ರಾಮನನ್ನು ಸೇರುವ ಭರತನ ನಿರ್ಧಾರದಿಂದ ಆಸ್ಥಾನಿಕರು ಮತ್ತು ಸೇನಾಧಿಪತಿಗಳು ಸೇರಿದಂತೆ ಇಡೀ ಸಭೆಯು ಸಂತೋಷದಿಂದ ಹೊರಹೊಮ್ಮುತ್ತದೆ. ಸಾವಿರಾರು ಕಾರುಗಳು, ಆನೆಗಳು, ಕುದುರೆಗಳು ಮತ್ತು ವಿವಿಧ ವೃತ್ತಿಪರರನ್ನು ಒಳಗೊಂಡ ರಾಮನ್ನು ಹುಡುಕಲು ಬೃಹತ್ ಮೆರವಣಿಗೆಯನ್ನು ಮುನ್ನಡೆಸುತ್ತಾನೆ. ಅವರು ಶೃಂಗವೇರಪುರದ ಬಳಿಯ ಗಂಗಾ ನದಿಗೆ ಆಗಮಿಸುತ್ತಾರೆ. ಅಲ್ಲಿ ಅವರು ರಾತ್ರಿಯಿಡೀ ನಿಲ್ಲುತ್ತಾರೆ. ಭರತನು ತನ್ನ ಆಸ್ಥಾನಿಕರಿಗೆ ಸೈನ್ಯವನ್ನು ಶಿಬಿರ ಮಾಡಲು ಸೂಚಿಸುತ್ತಾನೆ. ನದಿಯನ್ನು ನಿಷಾದ ರಾಜ ಗುಹನು ದೊಡ್ಡ ಸೈನ್ಯದೊಂದಿಗೆ ಭರತನ ಆಗಮನವನ್ನು ನಿರೀಕ್ಷಿಸುತ್ತಾ ಗಂಗಾ ನದಿಯ ದಡದಲ್ಲಿ ಅವರ ವಿರುದ್ಧ ರಕ್ಷಿಸಲು ತನ್ನ ಪಡೆಗಳನ್ನು ಸಿದ್ಧಪಡಿಸುತ್ತಾನೆ. ಅವನು ತನ್ನ ಅನುಯಾಯಿಗಳು ಮತ್ತು ಯುವಕರಿಗೆ ಭರತನ ಮಾರ್ಗವನ್ನು ವಿರೋಧಿಸಲು ಸಿದ್ಧರಾಗಿರಲು ಆದೇಶವನ್ನು ನೀಡುತ್ತಾನೆ. ಈ ಮಧ್ಯೆ ಗುಹನು ಭರತನ ಬಳಿಗೆ ಹೋಗಿ ಬಹುಶಃ ರಾಮನ ಇರುವಿಕೆಯ ಬಗ್ಗೆ ಮಾಹಿತಿ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆಯೇ. ಭರತನು ಗುಹನಿಗೆ ತಾನು ರಾಮನಿಗೆ ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲವೆಂದು ಹೇಳುತ್ತಾನೆ ಮತ್ತು ವನವಾಸದಿಂದ ಅವನನ್ನು ಮರಳಿ ತರಲು ಬಯಸುತ್ತಾನೆ. ಗುಹನು ಭರತನ ನಿಸ್ವಾರ್ಥತೆಯನ್ನು ಹೊಗಳುತ್ತಾನೆ. ಆದರೆ ರಾತ್ರಿಯಾಗುವುದರಿಂದ ಅವರ ಸಂಭಾಷಣೆಗೆ ಅಡ್ಡಿಯಾಗುತ್ತದೆ. ನಂತರ ಭರತನು ಹತಾಶೆಯ ಸ್ಥಿತಿಯ ವನವಾಸದಲ್ಲಿರುವ ತನ್ನ ಸಹೋದರನ ಭವಿಷ್ಯದ ಬಗ್ಗೆ ಚಿಂತಿತರಾಗಿರುವ ಲಕ್ಷ್ಮಣನಿಗೆ ರಾಮನ ಮೇಲಿನ ಭಕ್ತಿಯನ್ನು ಗುಹ ವಿವರಿಸುತ್ತಾನೆ. ಲಕ್ಷ್ಮಣನು ತಮ್ಮ ತಂದೆಯ ಜೀವ ಮತ್ತು ಅಯೋಧ್ಯೆಯ ಭವಿಷ್ಯದ ಬಗ್ಗೆ ಹೆದರುತ್ತಾನೆ. ಆದರೆ ರಾಮ ಮತ್ತು ಸೀತೆಯನ್ನು ಅವರು ಒಟ್ಟಿಗೆ ಮನೆಗೆ ಮರಳುವವರೆಗೆ ರಕ್ಷಿಸುವುದಾಗಿ ಪ್ರತಿಜ್ಞೆ ಅವರ ಮಾರ್ಗದರ್ಶನದಲ್ಲಿ ಅವರು ಭಾಗೀರಥಿ ನದಿಯನ್ನು ದಾಟಿ ಅರಣ್ಯ ಭರತನು ದುಃಖದಿಂದ ಹೊರಬಂದು
ತನ್ನ ಸಹೋದರ ರಾಮನ ಇರುವಿಕೆಯ ಬಗ್ಗೆ ಗುಹನನ್ನು ಕೇಳುತ್ತಾನೆ. ಗುಹನು ತಾನು ರಾಮ ಮತ್ತು ಸೀತೆಯ ಅಗತ್ಯಗಳನ್ನು ಪೂರೈಸಿದ್ದನೆಂದು ವಿವರಿಸುತ್ತಾನೆ. ಆದರೆ ಅವರು ಇತರರಿಂದ ಆಹಾರ ಅಥವಾ ನೀರನ್ನು ತೆಗೆತದೇ ತವರೆದರೂ ಲಕ್ಷ್ಮಣನು ಇಂದ್ರನಂತೆ ಅವರನ್ನು ಕಾವಲು ಕಾಯುತ್ತಿದ್ದನು. ರಾಮ ಮತ್ತು ಸೀತೆ ನೆಲದ ಮೇಲೆ ಮಲಗಿದ್ದ ಸ್ಥಳಕ್ಕೆ ಭರತನು ಭೇಟಿ ನೀಡುತ್ತಾನೆ. ತನ್ನ ಸಹೋದರ ಐಷಾರಾಮಿಗೆ ಒಗ್ಗಿಕೊಂಡಿರುವ ರಾಜ ಭೂಮಿಯ ಮೇಲೆ ಮಲಗುತ್ತಾನೆ ಎಂದು ನಂಬಲು ಆತನಿಗೆ ಕಷ್ಟವಾಗುತ್ತದೆ. ಭರತನು ರಾಮನ ಮಾದರಿಯನ್ನು ಅನುಸರಿಸಲು ಮತ್ತು ತನ್ನ ತಾಯಿಗೆ ನೀಡಿದ ವಾಗ್ದಾನವನ್ನು ಗೌರವಿಸಲು ಮತ್ತು ಅವರ ಕುಟುಂಬದ ಮರಳಿ ಪಡೆಯಲು ಗಂಗಾ ನದಿಯ ದಡದಲ್ಲಿ ಒಂದು ರಾತ್ರಿಯ ನಂತರ 100 ದೋಣಿಗಳು ಮತ್ತು ರಾಫ್ಟ್ಗಳನ್ನು ಬಳಸಿ ನದಿಯಾದ್ಯಂತ ಸೈನ್ಯವನ್ನು ಮುನ್ನಡೆಸುವ ಗುಹೆಯನ್ನು ಎಚ್ಚರಗೊಳಿಸುವಂತೆ ರಾಮನು ಶತ್ರುಘ್ನನನ್ನು ಒತ್ತಾಯಿಸುತ್ತಾನೆ. ಸೈನ್ಯವು ಸುರಕ್ಷಿತವಾಗಿ ಪ್ರಯಾಗ ಅರಣ್ಯವನ್ನು ತಲುಪುತ್ತದೆ. ಅಲ್ಲಿ ಭರತನು ತಪಸ್ವಿ ಭಾರದ್ವಾಜನನ್ನು ಭೇಟಿ ಮಾಡಲು ಕೆಲವು ಪಡೆಗಳನ್ನು ಕೆಳದೊಯ್ಯುತ್ತಾನೆ. ಬ್ರಾಹ್ಮಣನೇ ವೇಷಧರ ರಾಮನು ವಸಿಷ್ಠನೊಂದಿಗೆ ಭರದ್ವಾಜನ ಆಶ್ರಮಕ್ಕೆ ಭೇಟಿ ನೀಡುತ್ತಾನೆ. ಭರದ್ವಾಜನು ರಾಮನನ್ನು ಗುರುತಿಸುತ್ತಾನೆ ಮತ್ತು ಅವನನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾನೆ. ಆದಳ್ ಭರದ್ವಾಜ ರಾಮನನ್ನು ಗುರುತಿಸುತ್ತಾನೆ ಮತ್ತು ಅವನನ್ನು ಪ್ರೀತಿಯಿಂದ ಸ್ವಾಗತಕೀಲನ್ನು ಸಂಚು ರೂಪಿಸಿರಬಹುದು ಎಂದು ಅವನಿಗೆ ಶಂಕೆ ಕೈಕೇಯಿಯ ಮಗನಾದ ಭರತನು ತಪಸ್ವಿ ಭಾರದ್ವಾಜನಿಗೆ ಭೇಟಿ ನೀಡಿ ಆತಿಥ್ಯವನ್ನು ನೀಡುತ್ತಾನೆ. ತಪಸ್ವಿಯು ದೇವರುಗಳನ್ನು ಆಹಾರ ಪಾನೀಯ ಮತ್ತು ಮನರಂಜನೆ ಸೇರಿದಂತೆ ಅತಿರಂಜಿತ ಔತಣವನ್ನು ಒದಗಿಸಲು ಆಹ್ವಾನಿಸುತ್ತಾನೆ. ಈ ದೃಶ್ಯವು ಹೇರಳವಾದ ವೈನ್ ಮತ್ತು ಇಂದ್ರಿಯ ಸುಖಗಳೊಂದಿಗೆ ಸ್ವರ್ಗೀಯ ದರ್ಶನವಾಗಿ ರೂಪಾಂತರಗೊಳ್ಳುತ್ತದೆ. ಇದರಿಂದಾಗಿ ಭರತನು ತನ್ನ ಆಶ್ರಮದಲ್ಲಿ ಒಂದು ರಾತ್ರಿ ತಂಗಿದ ನಂತರ ತಪಸ್ವಿ ಭಾರದ್ವಾಜನನ್ನು ಭೇಟಿಯಾಗುತ್ತಾನೆ. ಭರತನು ಚಿತ್ರಕೂಟ ಪರ್ವತನೇ ರಾಮನ ಸ್ಥಳಕ್ಕೆ ನಿರ್ದೇಶನಗಳನ್ನು ಕೇಳುತ್ತಾನೆ. ಭರದ್ವಾಜನನು ಚಿತ್ರಕೂಟ ಪರ್ವತದ ಮೇಲೆ ರಾಮನ ಸ್ಥಳದ ನಿರ್ದೇಶನಗಳನ್ನು ಕೇಳುತ್ತಾನೆ. ಅದರಲ್ಲಿ ತನ್ನ ಸಹೋದರ ಮತ್ತು ತಾಯಿ ಕೈಕೇಯಿಯ ಪಾತ್ರವನ್ನು ಹೊರಹಾಕಿಲ್ಲ. ಭರತನು ತನ್ನ ಬೃಹತ್ ಸೈನ್ಯ ಮತ್ತು ಸಲಹೆಗಾರರೊಂದಿಗೆ ಸುದೀರ್ಘ ಪ್ರಯಾಣದ ನಂತರ ಚಿತ್ರಕೂಟ ಪರ್ವತಕ್ಕೆ ಆಗಮಿಸುತ್ತಾನೆ. ಅವನು ಕಾಡಿನ ಸೌಂದರ್ಯವನ್ನು ಗಮನಿಸಿ ಅದನ್ನು ಅಯೋಧ್ಯೆಗೆ ಹೋಲಿಸುತ್ತಾನೆ. ರಾಮ ಮತ್ತು ಲಕ್ಷ್ಮಣನ ಉಪಸ್ಥಿತಿಯನ್ನು ಶಂಕಿಸಿ ಭರತನು ತನಿಖೆ ಮಾಡಲು ಸೈನಿಕರನ್ನು ಕಳುಹಿಸುತ್ತಾನೆ. ಅವರು ಹೊಗೆಯನ್ನು ಅಮರನನ್ನು ಹೋಲುವ ರಾಜನಾದ ರಾಮನು ತನ್ನ ಹೆಂಡತಿ ಸೀತೆಗೆ ಚಿತ್ರಕೂಟ ಪರ್ವತದ ಸೌಂದರ್ಯವನ್ನು ತೋರಿಸುತ್ತಾನೆ. ಅವನು ಅದರ ವೈವಿಧ್ಯಮಯ ಬಣ್ಣಗಳು, ಸಮೃದ್ಧವಾದ ಹೂಗಳು ಮತ್ತು ಹಣ್ಣುಗಳು ಮತ್ತು ಅದರ ರಮಣೀಯ ದೃಶ್ಯಗಳನ್ನು ವಿವರಿಸುತ್ತಾನೆ. ಅವನು ಅಲ್ಲಿ ಸೀತಾ ಮತ್ತು ಲಕ್ಷ್ಮಣನೊಂದಿಗೆ ದುಃಖದಿಂದ ಮುಕ್ತವಾಗಿ ವಾಸಿಸುವ ಮತ್ತು ರಾಜನಾಗಿ ತನ್ನ ಕರ್ತವ್ಯಗಳನ್ನು ಪೂರೈಸುವ ಬಯಕೆಯನ್ನು ರಾಮನು ಸೀತೆಗೆ ಹೂವುಗಳು ಮತ್ತು ವನ್ಯಜೀವಿಗಳಿಂದ ತುಂಬಿದ ಸುಂದರವಾದ ಮಂದಾಕಿನಿ ನದಿಯನ್ನು ತೋರಿಸುತ್ತಾನೆ. ಅವನು ಅವಳನ್ನು ತನ್ನೊಂದಿಗೆ ಸ್ನಾನ ಮಾಡಲು ಆಹ್ವಾನಿಸುತ್ತಾನೆ. ನದಿಯನ್ನು ಸರಯುಗೆ ಹೋಲಿಸುತ್ತಾನೆ. ರಾಮನು ಸೀತೆಯೊಂದಿಗೆ ಇರುವುದರಲ್ಲಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಾನೆ ಮತ್ತು ಅಯೋಧ್ಯೆಗೆ ಅಥವಾ ರಾಜಮನೆತನಕ್ಕೆ ಹಿಂದಿರುಗುವ ಬದಲು ಅವಳೊಂದಿಗೆ ರಾಮ ಮತ್ತು ಸೀತೆಯು ನದಿಯ ಬಳಿ ವಿಶ್ರಾಂತಿ ಪಡೆಯುತ್ತಿರುವಾಗ ಲಕ್ಷ್ಮಣನು ಭರತನ ನೇತೃತ್ವದಲ್ಲಿ ಸಮೀಪಿಸುತ್ತಿರುವ ಸೈನ್ಯವನ್ನು ಕಂಡುಕೊಳ್ಳುತ್ತಾನೆ. ಲಕ್ಷ್ಮಣನು ರಾಮನಿಗೆ ಬೆದರಿಕೆಯ ಬಗ್ಗೆ ತಿಳಿಸುತ್ತಾನೆ. ಆದರೆ ರಾಮನು ಕ್ರಮ ಕೈಗೊಳ್ಳುವ ಮೊದಲು ಹೆಚ್ಚಿನ ತನಿಖೆ ನಡೆಸಲು ಆದೇಶಿಸುತ್ತಾನೆ. ಲಕ್ಷ್ಮಣನು ಭರತನು ಅವರನ್ನು ಕೊಲ್ಲಲು ಬರುತ್ತಿದ್ದಾನೆ ಎಂಬ ಸುದ್ದಿಯೊಂದಿಗೆ ಹಿಂದಿರುಗುತ್ತಾನೆ ಮತ್ತು ಹಿಂದಿನ ತಪ್ಪುಗಳು
ರಾಮನು ಲಕ್ಷ್ಮಣನ ಕೋಪವನ್ನು ಶಾಂತಗೊಳಿಸುತ್ತಾನೆ ಮತ್ತು ಯುದ್ಧದ ಬಯಕೆಯನ್ನು ಬದಿಗಿಡಲು ಹೇಳುತ್ತಾನೆ, ಏಕೆಂದರೆ ಭರತನು ಯಾವುದೇ ಕೆಟ್ಟ ಇಚ್ಛೆಯನ್ನು ಹೊಂದಿಲ್ಲ. ಭರತನು ಕ್ಷಮೆಯನ್ನು ಮತ್ತು ಮನೆಗೆ ಮರಳಲು ಒಂದು ಮಾರ್ಗವನ್ನು ಬಯಸುತ್ತಿದ್ದಾನೆ ಎಂದು ರಾಮನು ನಂಬುತ್ತಾನೆ. ಆದರೆ ಲಕ್ಷ್ಮಣ ಅವಮಾನದಿಂದ ಹೊರಗುಳಿದಿದ್ದಾನೆ. ಭರತನು ವಾಸ್ತವವಾಗಿ ಮಾರುದೇಶದಲ್ಲಿ ಭರತನು ತನ್ನ ಸಹೋದರರಾದ ರಾಮ ಮತ್ತು ಲಕ್ಷ್ಮಣರನ್ನು ಹುಡುಕಲು ಉತ್ಸುಕನಾಗಿದ್ದನು. ನಂತರ ನಿಷಾದರೊಂದಿಗೆ ಅರಣ್ಯವನ್ನು ಹುಡುಕಲು ಸೈನ್ಯವನ್ನು ಕಳುಹಿಸಿದನು. ನಂತರ ಅವನು ಸ್ವತಃ ಪುರುಷರು ಮತ್ತು ಸಲಹೆಗಾರರ ದೊಡ್ಡ ಗುಂಪಿನೊಂದಿಗೆ ಆಲ್ನ ದಿಗೆಯಲ್ಲಿ ಹೊರಟನು ಮತ್ತು ಅವರನ್ನು ಕಂಡುಕೊಳ್ಳುವವರೆಗೂ ಎಲ್ಲಾ ದಿಕ್ಕುಗಳನ್ನು ಕ್ರಮಿಸಿದನು. ಅವನು ವಿಶೇಷವಾಗಿ ತನ್ನ ತಂದೆಯ ರಾಜ್ಯದಲ್ಲಿ ರಾಮನನ್ನು ರಾಜನಾಗಿ. ದಶರಥನ ಮಗನಾದ ಭರತನು ಶತ್ರುಘ್ನ ಮತ್ತು ಸುಮಂತ್ರನೊಂದಿಗೆ ಚಿತ್ರಕೂಟದಲ್ಲಿರುವ ರಾಮನಿವಾಸಕ್ಕೆ ಆಗಮಿಸುತ್ತಾನೆ. ನ್ಯಾಯಯುತ ರಾಜನಾದ ರಾಮನು ತನ್ನ ರಾಜ್ಯದಿಂದ ಗಡೀಪಾರುಗೊಂಡು ಅರಣ್ಯದಲ್ಲಿ ತಪಸ್ವಿಯ ಜೀವನವನ್ನು ಕೈಗೊಂಡಿದ್ದನ್ನು ನೋಡಿ ಅವನು ಅತೀವವಾಗಿ ಸಂತೋಷಪಡುತ್ತಾನೆ. ಆರಾಮ ಮತ್ತು ಐಷಾರಾಮಿಗೆ ಅರ್ಹನಾದ ರಾಮನು ತನ್ನ ತಂದೆಯ ರಾಜ್ಯ ಮತ್ತು ಆಡಳಿತದ ಬಗ್ಗೆ ಭರತನು ಪ್ರಶ್ನಿಸುತ್ತಾನೆ. ಅಯೋಧ್ಯೆಯ ಆಡಳಿತದ ಬಗ್ಗೆ ವಿವಿಧ ಪ್ರಶ್ನೆಗಳನ್ನು ಕೇಳುತ್ತಾನೆ. ಇದರಲ್ಲಿ ಪ್ರಜೆಗಳು, ಬ್ರಾಹ್ಮಣರು ಮತ್ತು ಯೋಧರ ಚಿಕಿತ್ಸೆಯೂ ಸೇರಿದೆ. ರಾಮನು ಭರತನ ಸಲಹೆಗಾರರು, ಸೇವಕರು ಮತ್ತು ರಾಜ್ಯದ ರಕ್ಷಣಾ ವ್ಯವಸ್ಥೆಗಳ ಬಗ್ಗೆಯೂ ವಿಚಾರಿಸುತ್ತಾನೆ. ಅಂತಿಮವಾಗಿ ಭರತಿಯಲ್ಲಿ ರಾಜನಾಗಿ ಪರಿಣಾಮಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ಕೈಕೇಯಿಯ ಮಗನಾದ ಭರತನು ರಾಮನನ್ನು ಅವನ ವಾಸದ ಬಗ್ಗೆ ಕೇಳುತ್ತಾನೆ ಮತ್ತು ಅವನು ರಾಜನಾಗಿ ಅಯೋಧ್ಯೆಗೆ ಮರಳುವಂತೆ ಬೇಡಿಕೊಳ್ಳುತ್ತಾನೆ. ಆದಾಗ್ಯೂ ರಾಮನು ತನ್ನ ತಂದೆಯ ಆದೇಶದ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಮತ್ತು ದಂಡಕದಲ್ಲಿ ತನ್ನ ಪದ್ಮಕದಲ್ಲಿ ತನ್ನ 40 ವರ್ಷಗಳ 4 ವರ್ಷಗಳ ವನಗೊಳಿಸಬೇಕು ಎಂದು ವಿವರಿಸುತ್ತಾನೆ. ಭರತನು ರಾಮನಿಗಿಂತ ಚಿಕ್ಕವನಾಗಿದ್ದರಿಂದ ನೈತಿಕತೆಯು ತನಗೆ ಅನ್ವಯಿಸುವುದಿಲ್ಲ ಎಂದು ಭರತನು ರಾಮನಿಗೆ ಹೇಳುತ್ತಾನೆ. ತಮ್ಮ ಪೂರ್ವಜರ ಪರಂಪರೆಯನ್ನು ಗೌರವಿಸುತ್ತಾ ಅಯೋಧ್ಯೆಗೆ ಮರಳಲು ಮತ್ತು ಸಿಂಹಾಸನವನ್ನು ವಹಿಸಿಕೊಳ್ಳಲು ಅವನು ರಾಮನನ್ನು ಒತ್ತಾಯಿಸುತ್ತಾನೆ. ಭರತನು ಈ ಹಿಂದೆ ತಮ್ಮ ತಂದೆಯ ಆತ್ಮಕ್ಕೆ ಶತ್ರುಘ್ನನೊಂದಿಗೆ ನೀರನ್ನು ಅರ್ಪಿಸಿದ್ದನು. ಇಲ್ಲಿ ಸಹಸ್ರ ಪದಗಳ ಸಂಕ್ಷಿಪ್ತ ಸಾರಾಂಶವಿದೆ. ರಾಮನು ತನ್ನ ತಂದೆಯ ಮರಣದ ಬಗ್ಗೆ ಕೇಳಿದ ನಂತರ ಕುಸಿದು ಬೀಳುತ್ತಾನೆ. ಅವನು ತನ್ನೇ ಮರಳಿ ತನ್ನ ಸಹೋದರರ ಸಹಾಯದಿಂದ ಮಂದಾಕಿನಿ ನದಿಯ ದಡದಲ್ಲಿ ಅಂತ್ಯಕ್ರಿಯೆಗಳನ್ನು ನಡೆಸುತ್ತಾನೆ. ಸೇನೆ ಸೇರಿದಂತೆ ಜನರು ಸ್ಥಳಕ್ಕೆ ಧಾವಿಸುತ್ತಾರೆ. ಅವರು ರಾಮನಿಗೆ ಗೌರವರೆಯುತ್ತಾರೆ. ದಶರಥನ ಪತ್ನಿಯರೊಂದಿಗೆ ವಸಿಷ್ಠನು ರಾಮನ ಆಶ್ರಮದ ಬಳಿಗೆ ಹೋದನು. ಕೌಕಲ್ಯನು ರಾಮನ ತಂದೆಗೆ ಅರ್ಪಿಸಿದ ಇಂಗುಡಿ ಪಿಂಡವನ್ನು ನೋಡಿ ಭಾವಪರವಶನಾದನು ಮತ್ತು ದುಃಖದಿಂದ ಕೂಗಿದನು. ಸುಮಿತ್ರ ಸೇರಿದಂತೆ ರಾಮನ ತಾಯಂದಿರು ತಮ್ಮ ಮಗನನ್ನು ನೋಡಿ ಮೂರ್ಛೆ ಹೋದರು. ಆದರೆ ಅವನ ಸ್ಪರ್ಶದಿಂದ ಸಮಾಧಾನಗೊಂಡರು. ನಂತರ ಭರತನು ಆಗಮಿಸಿ ಭರತನು ರಾಮನನ್ನು ಸಮಾಧಾನಪಡಿಸುತ್ತಾ ರಾಜ್ಯವನ್ನು ಒಪ್ಪಿಕೊಂಡು ಬುದ್ಧಿವಂತಿಕೆಯಿಂದ ಆಳುವಂತೆ ಪ್ರೇರೇಪಿಸುತ್ತಾನೆ. ಅದನ್ನು ಕುಬ್ಜದಿಂದ ಚಲಿಸಲಾಗದ ರಾಮನು ಭರತನ ಮಾತುಗಳಂತೆ ಪ್ರೇರೇಪಿಸುತ್ತಾನೆ. ಜೀವನವು ಚಿಕ್ಕದಾಗಿದೆ ಮತ್ತು ಅನಿರೀಕ್ಷಿತವಾಗಿದೆ ಮತ್ತು ಸಾವು ಅನಿವಾರ್ಯವಾಗಿದೆ ಎಂದು ವಿವರಿಸುತ್ತಾನೆ. ಅವನು ಭರತನಿಗೆ ತನ್ನ ದಣಿದ ದೇಹದಿಂದ ಒಬ್ಬ ನಾಯಕನಾಗಿ ತನ್ನದೇ ಆದ ಸದ್ಗುಣಗಳು ಮತ್ತು ಸಾಮರ್ಥ್ಯಗಳನ್ನು ಉಲ್ಲೇಖಿಸಿ ರಾಮನ ಅರಣ್ಯಕ್ಕೆ ಹೋಗಬಾರದು ಮನವೊಲಿಸಲು ಭರತನು ಪ್ರಯತ್ನಿಸುತ್ತಾನೆ. ಅವನು ರಾಮನ ಕರ್ತವ್ಯ ಮತ್ತು ನೈತಿಕತೆಯ ಪ್ರಜ್ಞೆಗೆ ಮನವಿ ಮಾಡುತ್ತಾನೆ. ತಾನು ನ್ಯಾಯಯುತ ರಾಜನೆಂದು ಒತ್ತಿ ಹೇಳುತ್ತಾನೆ ಮತ್ತು ರಾಜ್ಯವನ್ನು ಆಳಬೇಕು. ಭರತನ ಹೃತ್ಪೂರ್ವಕ ವಿನಂತಿಗಳ ಹೊರತಾಗಿಯೂ
ರಾಮನು ತನ್ನ ಹಕ್ಕಿನ ಸಿಂಹಾಸನವನ್ನು ಪಡೆಯಲು ಮತ್ತು ತನ್ನನ್ನು ಗಡೀಪಾರು ಮಾಡುವ ವಾಗ್ದಾನದಿಂದ ತಮ್ಮ ತಂದೆ ರಾಮನ ಬಿಡುಗಡೆ ಮಾಡುವಂತೆ ಶತ್ರುಘ್ನನು ಭರತನಿಗೆ ಪ್ರೇರೇಪಿಸುತ್ತಾನೆ. ತನ್ನ ಮದುವೆಯ ವರದಕ್ಷಿಣೆಯ ಭಾಗವಾಗಿ ತಮ್ಮ ತಾಯಿ ತನಗಾಗಿ ಮತ್ತು ತಮ್ಮ ಸಹೋದರನ ವನವಾಸಕ್ಕಾಗಿ ಈ ವರವನ್ನು ಕೋರಿದಳು ಎಂದು ಅವನು ಭರತನಿಗೆ ನೆನಪಿಸುತ್ತಾನೆ. ಶತ್ರುಘ್ನನು ಭರತನಿಗೆ ತನ್ನ ಬೆಂಬಲದೊಂದಿಗೆ ಇಲ್ಲಿ ನಿಠೇಶಿನಾಥ ಸಂಕ್ಷಿಪ್ತ ಸಾರಾಂಶವಿದೆ. ಬ್ರಾಹ್ಮಣನಾದ ಜಾವಲಿ ತನ್ನ ತಪಸ್ವಿ ಜೀವನವನ್ನು ತ್ಯಜಿಸಿ ಅಯೋಧ್ಯೆಯ ಸಿಂಹಾಸನವನ್ನು ಪಡೆಯಲು ರಾಮನಿಗೆ ಸಲಹೆ ನೀಡುತ್ತಾನೆ. ಸಂಬಂಧಗಳು ತಾತ್ಕಾಲಿಕವಾಗಿರುವುದರಿಂದ ಮತ್ತು ಜನರು ಅಂತಿಮವಾಗಿ ಏಕಾಂಗಿಯಾಗಿ ಸಾಯುವುದರಿಂದ ಕುಟುಂಬ ಮತ್ತು ಆಸ್ತಿಯೊಂದಿಗಿನ ಬಾಂಧವ್ಯವ ರಾಮನು ತನ್ನ ವನವಾಸದ ಪ್ರತಿಜ್ಞೆಯನ್ನು ತ್ಯಜಿಸುವ ಜಾವಲಿಯ ಸಲಹೆಯನ್ನು ನಿರಾಕರಿಸುತ್ತಾನೆ. ಸತ್ಯ ಮತ್ತು ಸದಾಚಾರವನ್ನು ಎತ್ತಿ ಹಿಡಿಯಲು ಒತ್ತಾಯಿಸುತ್ತಾನೆ. ತನ್ನ ಪಾತ್ರವನ್ನು ಧರ್ಮಗ್ರಂಥಗಳ ತತ್ವಗಳಿಗೆ ಬದ್ಧತೆಯಿಂದ ವ್ಯಾಖ್ಯಾನಿಸಲಾಗಿದೆ, ಬಾಹ್ಯ ಕ್ರಿಯೆಗಳು ಅಥವಾ ನೋಟಗಳಿಂದ ಅಲ್ಲ ಎಂದು ಅವನು ವಾದಿಸುತ್ತಾನೆ. ರಾಮನು ಸತ್ಯದ ಹಾದಿಗೆ ತನ್ನ ಬದ್ಧತೆಯನ್ನು ಘೋಷಿಸುತ್ತಾನೆ. ಜಾವಲಿಯ ಎಚ್ಚರಿಕೆಯು ಕೇವಲ ಒಂದು ಪರೀಕ್ಷೆಯಾಗಿರುವುದರಿಂದ ತಾನು ಅಯೋಧ್ಯೆಗೆ ಮರಳಬಹುದು ವಸಿಷ್ಠನು ರಾಮನಿಗೆ ಹೇಳುತ್ತಾನೆ. ನಂತರ ವಸಿಷ್ಠನು ಅಯೋಧ್ಯೆಯ ಮೊದಲ ರಾಜನಾದ ಇಕ್ಷ್ವಾಕುವಿನಿಂದ ರಘು ರಾಜವಂಶದ ವಂಶಾವಳಿಯನ್ನು ಸ್ವತಃ ರಾಮನಿಗೆ ಪಠಿಸುತ್ತಾನೆ. ಹಿರಿಯ ಮಗನು ಸಿಂಹಾಸನವನ್ನು ಆನುವಂಶಿಕವಾಗಿ ಪಡೆಯುವ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ವಸಿಷ್ಠನು ತನ್ನ ಸಂಬಂಧಿಕರನ್ನು ಮತ್ತು ಆಸ್ಥಾನಿಕರನ್ನು ಸದ್ಗುಣದಿಂದ ರಕ್ಷಿಸುವ ತನ್ನ ಕರ್ತವ್ಯದ ಬಗ್ಗೆ ರಾಮನಿಗೆ ಸಲಹೆ ನೀಡುತ್ತಾನೆ. ರಾಮನು ರಾಜನಾಗಿ ಅಧಿಕಾರಕ್ಕಿಳಿಸಿಕೊಳ್ಳುವ ಭರತನ ಪ್ರಸ್ತಾಪವನ್ನು ನಿರಾಕರಿಸುತ್ತಾನೆ. ತನ್ನ ತಂದೆಯ ಆಜ್ಞೆಯನ್ನು ಅನುಸರಿಸಲು ಮತ್ತು ತನ್ನ ಸಹೋದರನೊಂದಿಗೆ ವನವಾಸದಲ್ಲಿ ವಾಸಿಸಲು ನಿರ್ಧರಿಸುತ್ತಾನೆ. ಸಹೋದರರು ಮಹರ್ಷಿಗಳು ಮತ್ತು ಇತರ ಸಂತರು ರಾಮನ ಸದ್ಗುಣಗಳನ್ನು ಹೊಗಳುತ್ತಾ ರಾಮನು ತನ್ನನ್ನು ತಾನು ಗಡೀಪಾರು ಮಾಡಿಕೊಳ್ಳುವ ನಿರ್ಧಾರವನ್ನು ಒಪ್ಪಿಕೊಳ್ಳುವಂತೆ ಭರತನನ್ನು ಒತ್ತಾಯಿಸುತ್ತಾರೆ. ಭರತನು ರಾಮನನ್ನು ಬಿಡಬಾರದೆಂದು ಬೇಡಿಕೊಳ್ಳುತ್ತಾನೆ. ಆದರೆ ರಾಮನು 36 ವರ್ಷಗಳ ನಂತರ ಹಿಂತಿರುಗುತ್ತಾನೆ ಎಂದು ಭರವಸೆ ನೀಡುತ್ತಾನೆ ಮತ್ತು ಅವರ ತಾಯಿಯಾದ ಕೈಕೇಯಿಯನ್ನು ರಕ್ಷಿಸುವಂತೆ ಸೂಚಿಸುತ್ತಾನೆ. ಭರತನು ತಪಸ್ವಿ ಭಾರದ್ವಾಜನನ್ನು ಭೇಟಿಯಾಗುತ್ತಾನೆ. ಆತ ತನ್ನ ಸಿಂಹಾಸನವನ್ನು ತ್ಯಜಿಸುವ ರಾಮನ ನಿರ್ಧಾರವನ್ನು ಶ್ಲಾಘಿಸುತ್ತಾನೆ. ಭರತನು ರಾಮನು ಅವನಿಗೆ ತನ್ನ ಪಾದರಕ್ಷೆಗಳನ್ನು ಹೇಗೆ ನೀಡಿದ್ದನೆಂಬುದನ್ನು ವಿವರಿಸುತ್ತಾನೆ. ಅದು ಅವನಿಗೆ ರಾಜ್ಯವನ್ನು ಆಳಲು ಅನುವು ಮಾಡಿಕೊಡುತ್ತದೆ. ಭಾರದ್ವಾಜನು ತೆಗೆದುಕೊಂಡ ನಂತರ ಭರತನು ತನ್ನ ತಂದೆ ಮತ್ತು ತಾಯಿಯ ಅನುಪಸ್ಥಿತಿಯನ್ನು ಭರತನು ಅಯೋಧ್ಯೆಗೆ ಆಗಮಿಸುತ್ತಾನೆ. ಅಲ್ಲಿ ಕತ್ತಲೆ ಕಾಣಿಸುತ್ತದೆ. ಸಾಮಾನ್ಯವಾದ ಸಂತೋಷ ಮತ್ತು ಸಂಭ್ರಮಾಚರಣೆಯ ಶಬ್ದಗಳು ಇರುವುದಿಲ್ಲ. ಅವನು ರಾಮನ ವನವಾಸದ ಬಗ್ಗೆ ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತಾನೆ. ಅವನಿಲ್ಲದೆ ನಗರವು ತನ್ನ ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಕಳೆದುಕೊಂಡಿದೆ ಎಂದು ಗಮನಿಸುತ್ತಾನೆ. ಭರತನು ಈಗ ಮೃತನಾಗಿರುವ ತನ್ನ ತಂದೆಯಾದ ದಶರಥನ ನಿವಾಸವನ್ನು ರಾಮನು ಹಿಂದಿರುವ ತನಕ ಅಯೋಧ್ಯೆಯನ್ನು ಆಳುವುದಾಗಿ ಭರತನು ಪ್ರತಿಜ್ಞೆ ಮಾಡುತ್ತಾನೆ. ತನ್ನ ಪಾದರಕ್ಷೆಗಳನ್ನು ಅಧಿಕಾರದ ಸಂಕೇತವಾಗಿ ಬಳಸುತ್ತಾನೆ. ಅವನು ಪಾದಾರ್ಪಣೆ ಮಾಡುತ್ತಾನೆ ಮತ್ತು ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ. ಸನ್ಯಾಸಿಯ ಪಾತ್ರವನ್ನು ಧರಿಸುತ್ತಾನೆ. ರಾಮನು ತನ್ನ ಕರ್ತವ್ಯಗಳನ್ನು ಮರಳಿ ಪಡೆಯಲು ಕಾಯುತ್ತಾನೆ. ಚಿತ್ರಕೂಟದ ಸನ್ಯಾಸಿಗಳು ಖಾರ ನೇತೃತ್ವದ ರಾಕ್ಷಸರ ಉಪಸ್ಥಿತಿಯಿಂದಾಗಿ ಆತಂಕಗೊಂಡಿದ್ದಾರೆ. ಅವರು ಅವರಿಗೆ ಕಿರುಕುಳ ನೀಡುತ್ತಿದ್ದಾರೆ ಮತ್ತು ಕೊಲ್ಲುತ್ತಿದ್ದಾರೆ. ಪಿತೃಪ್ರಭುತ್ವದ ಸನ್ಯಾಸಿಯು ರಾಮನಿಗೆ ತನ್ನೊಂದಿಗೆ ಬೇರೆ ಸ್ಥಳಕ್ಕೆ ತೆರಳಲು ಸಲಹೆ ನೀಡುತ್ತಾನೆ. ಆದರೆ ರಾಮನು ಉಳಿಯಲು ನಿರ್ಧರಿಸುತ್ತಾನೆ. ಉಳಿದ ರಾಮ, ಸೀತಾ
ಮತ್ತು ಲಕ್ಷ್ಮಣರು ಅತ್ರಿಯ ಆಶ್ರಯಕ್ಕೆ ಆಗಮಿಸುತ್ತಾರೆ. ಅಲ್ಲಿ ಅವರನ್ನು ಋಷಿ ಮತ್ತು ಅವರ ಪತ್ನಿ ಅನಸೂಯರು ಸ್ವಾಗತಿಸುತ್ತಾರೆ. ರಾಮನು ಸೀತೆಯನ್ನು ಅನಸೂಯನಿಗೆ ಪರಿಚಯಿಸುತ್ತಾನೆ. ಆತ ಆಕೆಗೆ ನೀತಿಯನ್ನು ಅನುಸರಿಸುವ ಮತ್ತು ನಿಷ್ಠಾವಂತ ಪತ್ನಿಯಾಗಿರುವುದರ ಮಹತ್ವದ ಬಗ್ಗೆ ಸಲಹೆ ನೀಡುತ್ತಾನೆ. ಅನಸೂಯನು ತನ್ನ ಸಂಬಂಧಿಕರನ್ನು ತೊರೆದು ಹೆಮ್ಮೆಯನ್ನು ತ್ಯಜಿಸಿದ್ದ. ಸೀತೆಯು ತನ್ನ ಕಥೆಯನ್ನು ಅನಸೂಯನಿಗೆ ವಿವರಿಸುತ್ತಾ, ರಾಮನು ತನ್ನ ಆಯ್ಕೆಯ ಸಮಾರಂಭದ ಮೂಲಕ ತನ್ನನ್ನು ಹೇಗೆ ಗೆದ್ದನು ಎಂಬುದನ್ನು ವಿವರಿಸುತ್ತಾಳೆ. ಅವಳು ತನ್ನ ತಂದೆ ಜನಕನೊಂದಿಗಿನ ತನ್ನ ಜೀವನ ಮತ್ತು ರಾಮನೊಂದಿಗಿನ ತನ್ನ ಮದುವೆಯನ್ನು ವಿವರಿಸುತ್ತಾಳೆ. ಸೀತೆಯ ಕಥೆಯನ್ನು ಕೇಳಿದ ನಂತರ ಅನಸೂಯನು ಸಂತೋಷಗೊಂಡು ಸೀತೆಯ ಉಡುಗೊರೆಗಳನ್ನು ನೀಡಿ ರಾಮನ ಬಳಿಗೆ ಮರಳುವಂತೆ ಸ್ತ್ರೀ ತಪಸ್ವಿಯಾದ ಅನಸೂಯ ರಾಮನ ಹೆಂಡತಿಯಾದ ಸೀತೆಯನ್ನು ಭೇಟಿಯಾಗುತ್ತಾಳೆ. ತನ್ನ ಗಂಡನ ಬಗೆಗಿನ ಸೀತೆಯನ್ನು ಭೇಟಿಯಾಗುತ್ತಾಳೆ. ತನ್ನ ಗಂಡನ ಬಗೆಗಿನ ಸೀತೆಯ ಭಕ್ತಿಯಿಂದ ಪ್ರಭಾವಿತಳಾದ ಅನಸೂಯ ತನ್ನ ಗಂಡನ ಸೇವೆಯ ಮಹತ್ವವನ್ನು ತಿಳಿಸುತ್ತಾಳೆ. ಸ್ವಯಂ ಆಯ್ಕೆ ಸಮಾರಂಭದಲ್ಲಿ ಅನೆವೆನಿಝು ತನ್ನ ಕಥೆಯನ್ನು ವಿವರಿಸುತ್ತಾಳೆ. ಅಲ್ಲಿ ಅವನು ದೈವಿಕ